ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋರ್ಷಿತ್ವಾ ಪ್ರಣಮಾಮಿರ್ಮುರ್ಮುಹುಂ ರತ್ನಾಕರಾಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜ ಶಿರತ್ನಾಡ್ಯ ವಂದೇ ಭಾರತ ಮಾತರಂ. ಕ್ಷೇತ್ರದ ಗ್ರಾಮದೇವರಾಗಿರುವ ಮಹಾಲಿಂಗೇಶ್ವರ ದೇವರ ಪಾದರವಿಂದಗಳಿಗೆ ಶರಣಾಗತಿಯನ್ನು ಬೇಡ್ತಾ, ಎಲ್ಲ ದೇವರುಗಳ ಪಾದರವಿಂದಗಳಿಗೆ ಶರಣಾಗತಿಯನ್ನು ಕೋರ್ತಾ, ವ್ಯಾಸಪೀಠದ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯರಿಗೆ, ನೆರೆದಿರುವಂಥ ಎಲ್ಲ ನನ್ನ ನೆಚ್ಚಿನ ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿಣಿಯರಿಗೆ, ಅಕ್ಕ ಅಣ್ಣಂದಿರಿಗೆ ಹಾಗೂ ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡುತ್ತಿರುವಂಥ ಆರಕ್ಷಕ ಬಂಧುಗಳಿಗೆ, ಪತ್ರಕರ್ತ ಬಾಂಧವರಿಗೆ ಹಾಗೂ ಎಲ್ಲ ಹಿರಿಕಿರಿಯರ ಪಾದಗಳಿಗೆ ನನ್ನ ಹಣೆ ಹೆಚ್ಚಿ ನಮಸ್ಕರಿಸ್ತೇನೆ. ನನ್ನ ನೆಚ್ಚಿನ ಬಂಧುಗಳೇ, ಬಹುಶಃ ಕಾರ್ಯಕ್ರಮಕ್ಕೆ ಬಂದಾಗ ಬಹಳ ಸುಂದರವಾಗಿ ಆಯೋಜನೆ ಮಾಡಿರುವಂಥ ಕಾರ್ಯಕ್ರಮ, ಬಹಳ ದೈವಮಯಿ ಆಗಿರುವಂಥ ಕಾರ್ಯಕ್ರಮ. ಒಂದು ರೀತಿಯಲ್ಲಿ ವೇದೋಕ್ತವಾಗಿ ಪರಿಶುದ್ಧವಾಗಿ ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಆ ಶಾಸ್ತ್ರಗಳ ಪರವಾಗಿ ಯಾವ ರೀತಿ ಅಚ್ಚುಕಟ್ಟಾಗೊಂದು ಬ್ರಹ್ಮಕಲಶೋತ್ಸವ ನಡೀಬೇಕೋ ಆ ರೀತಿ ಕಾರ್ಯಕ್ರಮವನ್ನು ಬಹಳ ಶುಭ್ರವಾಗಿ ಬಹಳ ಶುದ್ಧವಾಗಿ ಆಯೋಜಕರು ಆಯೋಜನೆ ಮಾಡಿದ್ದಾರೆ. ಇಂಥ ಮಹಾನ್ ಕಾರ್ಯಕ್ರಮದಲ್ಲಿ ನಿಜವಾಗ್ಲೂ ಪಾಲ್ಗೊಳ್ಳುವುದು ಒಂದು ರೀತಿಯಲ್ಲಿ ನಮ್ಮ ಸೌಭಾಗ್ಯ. ಕಾರ್ಯಕ್ರಮದಲ್ಲಿ ಬಂದಾಗ ಬಹಳ ಸಂತೋಷ ಆದದ್ದು, ದೇವಸ್ಥಾನದ ಎದುರುಗಡೆ ಭಜನೆ ನಡೀತಿದೆ, ಅಖಂಡ ಭಜನೆ ಕಾರ್ಯಕ್ರಮವೂ ನಡೆದಿದೆ. ಭಜನೆ ಕಾರ್ಯಕ್ರಮ ನಿರಂತರ ನಡೀತಾ ಇದೆ. ಇನ್ನು ಭಜನೆ ಕಾರ್ಯಕ್ರಮ ನಮ್ಮ ದೇವಸ್ಥಾನಗಳಲ್ಲಿ ಇವತ್ತಿನ ದಿನ ಪ್ರಚಲಿತವಾಗುವಂಥ ಅವಶ್ಯಕತೆ ಇದೆ. ಆದರೆ ದೇವಸ್ಥಾನಗಳಲ್ಲಿ ಮಾತ್ರ ಅಲ್ಲ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಮಾತ್ರ ಅಲ್ಲ, ಪ್ರತಿಯೊಂದು ಹಿಂದುವಿನ ಮನೆಯಲ್ಲೂ ಇವತ್ತಿನ ದಿನ ಭಜನೆಗಳು ಶುರುವಾಗುವಂಥ ಅವಶ್ಯಕತೆ ಇದೆ. ಯಾಕೆ ಭಜನೆಗಳು ಶುರುವಾಗಬೇಕು ಅಂದರೆ ಕಾರಣ ಇಷ್ಟೇ, ಆ ಭಜನೆ ಸತ್ವವನ್ನು ಇವತ್ತು ನಮ್ಮ ಮಕ್ಕಳಿಗೆ ಹೇಳಿಕೊಡ್ಬೇಕು. ನಾವೊಂದು ದೇವಸ್ಥಾನಕ್ಕೆ ಬರ್ತೀವಿ, ಮಹಾಲಿಂಗೇಶ್ವರ ದೇವರ ದೇವಸ್ಥಾನ ಇದೆ, ನಾವು ಶಿವನನ್ನು ಆರಾಧಿಸ್ತೀವಿ. ಯಾಕೆ ಶಿವರನ್ನು ಆರಾಧಿಸ್ತೀವಿ? ಮಕ್ಕಳಿಗೆ ಯಾವ ರೀತಿ ಪರಿಚಯ ಆಗುತ್ತೆ? ಶಾಸ್ತ್ರಗಳಿಂದ ಮಕ್ಕಳಿಗೆ ಭಗವಂತನ ಪರಿಚಯ ಮಾಡಿಕೊಡ್ತೀವಲ್ಲೋ, ಕನಿಷ್ಠ ಪಕ್ಷ ಭಜನೆಯಿಂದನಾದರೂ ಮಕ್ಕಳಿಗೆ ಅದರ ಪರಿಚಯ ಮಾಡಿಕೊಡ್ಬೋದು. ನಾವು ಇವತ್ತಿಗೂ ಶಿವನನ್ನು ಎಲ್ಲ ರೂಪದಲ್ಲೂ ಆರಾಧಿಸ್ತೀವಿ. ನಾವು ಒಂದೆರಡಲ್ಲ, ಎಲ್ಲ ರೂಪದಲ್ಲೂ ಎಲ್ಲ ರೀತಿಗಳಲ್ಲೂ ಯಾವ ಸಂದರ್ಭಕ್ಕೆ ಬೇಕಾದರೂ ಶಿವನನ್ನು ಯಾವ ರೀತಿಯಲ್ಲಿ ಬೇಕಾದರೂ ಆರಾಧಿಸಬಹುದು. ನಾವು ಒಂದು ಗಂಗೆ ತಟದಲ್ಲಿ ನಿಂತು ಶಿವನನ್ನು ಯಾವ್ಯಾವ ರೀತಿ ಆರಾಧಿಸ್ತಾರೆ ಅಂತ ನೋಡಿದ್ರೆ, ಶಿವನ ಗಂಗೆ ಒಂದು ಬದಿನಲ್ಲಿರುವಂಥ ಅಘೋರಿಗಳು ಕೂತು ಶಿವನನ್ನು ಮಹಾಕಾಳನ ರೂಪದಲ್ಲಿ ಆರಾಧಿಸ್ತಾ ಇದ್ರೆ, ಅದೇ ಗಂಗೆ ಮತ್ತೊಂದು ತಟದಲ್ಲಿ ಕೂತು ವೇದೋಕ್ತವಾಗಿ ಶಿವನನ್ನೇ ದಕ್ಷಿಣಾಮೂರ್ತಿ ಅಂತ ಆರಾಧಿಸಿಕೊಂಡು ಅವನ ಮೂಲಕವೇ ಸರ್ವ ವೇದ ಶಾಸ್ತ್ರಗಳ ಅಧ್ಯಯನ ಮಾಡುವಂಥ ಒಂದು ಜನಾಂಗ ಇದೆ. ಶಿವನನ್ನು ಸಂಸಾರದಿಂದ ಹೊರಗೆ ಬರಲಿಕ್ಕೆ ಬೇಕಾದಂಥ ರುದ್ರನ ರೂಪದಲ್ಲಿ ಶಿವನನ್ನು ಆರಾಧಿಸಿದ್ರೆ, ಸಂಸಾರದಲ್ಲಿ ಒಳಿತನ್ನು ತರಬಲ್ಲಂಥ ಉಮಾಮಹೇಶ್ವರನ ರೀತಿಯಲ್ಲೂ ಶಿವನನ್ನು ಆರಾಧಿಸಬಹುದು. ವಾಗರ್ತವ್ಯವ ಸಂಪರ್ತ ವಾಗರ್ತ ಪ್ರತಿಬದ್ಧತೆ ಜಗತ್ತ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವಂತ ಜಗತ್ತಿನ ಪಿತನೂ ಆದಂಥ ಜಗತ್ತಿನ ತಾಯಿ ಆದಂಥ ಪಾರ್ವತಿ ಮತ್ತು ಪರಮೇಶ್ವರನ್ನು ಆರಾಧಿಸುವ ರೀತಿಯಲ್ಲಿ ಶಿವನನ್ನು ಆರಾಧಿಸಬಹುದು. ಅದೇ ಸಮಯಕ್ಕೆ ಶಂಕರಾಚಾರ್ಯರು ಹೇಳಿದಂತೆ ಯಾವುದೇ ಬಂಧಗಳು ಇಲ್ಲದೇ ಇರುವಂಥ ಬಂಧಗಳನ್ನು ಕಳಿಸಿ ಸರ್ವತಂತ್ರ ಸ್ವತಂತ್ರನಾಗಿರುವಂಥ ಆ ಶಿವನ ರೂಪದಲ್ಲೇ ನಾವು ಒಂದು ದಿನ ಮೋಕ್ಷವನ್ನು ಪಡೆದು ಅಮೃತತ್ವವನ್ನು ಪಾಲಿಸಿಕೊಂಡು ಶಿವನಲ್ಲೇ ಒಂದಾಗಬೇಕು ಅಂತ ಎಲ್ಲ ಬಂಧಗಳನ್ನು ಕೂಡ ಕಳಚವಲ್ಲಂಥ ಸಾಮರ್ಥ್ಯ ಇರುವಂಥ ರೀತಿಯಲ್ಲೂ ಶಿವನನ್ನು ಆರಾಧಿಸಬಹುದು. ನಾವು ಯಾವ ರೂಪದಲ್ಲಿ ಬೇಕಾದರೂ ಶಿವನನ್ನು ಆರಾಧಿಸಿ, ಆದರೆ ಶಿವನಿಗೆ ಬಹಳ ಮೆಚ್ಚುಗೆ ಆಗೋದು ನಾವು ಭಕ್ತರಾಗಿ ಆರಾಧಿಸೋದು. ಯಾವ ರೂಪದಲ್ಲಿ ಆರಾಧಿಸೋದು ಪರವಾಗಿಲ್ಲ, ನಾವು ಆರಾಧಿಸ್ತೀವಲ್ಲ ಭಗವಂತನನ್ನು. ಯಾವ ರೀತಿ ಆರಾಧಿಸ್ತೀವಿ? ಭಗವಂತನನ್ನು ಶಿವನನ್ನು ಯಾವ ರೀತಿ ಆರಾಧಿಸ್ತಿಲ್ಲ ಅಂದರೂ ಭಕ್ತಿಯ ಮೂಲಕ ಆರಾಧಿಸೋದಿದೆಯಲ್ಲ ಭಗವಂತನಿಗೆ, ಅದರಲ್ಲೂ ವಿಶೇಷವಾಗಿ ಶಿವನಿಗೆ ಅದಕ್ಕಿಂತ ದೊಡ್ಡದು ಬೇಕಾಗಿಲ್ಲ. ಯಾಕೆ ಅಂದರೆ ನಮ್ಮ ಹಿರಿಯರೇ ಹೇಳಿದ್ದಾರಲ್ಲ, ಸಮುದ್ರಗನೆ ಎಂಬನೆ ಧರೆಯ ಮೇಲಡಗಿತ್ತು, ಧರೆಯ ಗನೆ ಎಂಬನೆ ನಾಗೇಂದ್ರನ ಪಣಾಮಣಿಯ ಮೇಲಡಗಿತ್ತು, ನಾಗೇಂದ್ರನ ಗನೆ ಎಂಬನೆ ಪಾರ್ವತಿಯ ಕಿರಿಕುಣುಕೆಯ ಮುದ್ರೆ ಆಯಿತು, ಪಾರ್ವತಿಯ ಘನೆ ಎಂಬನೆ ಶಿವನ ಮೇಲಡಗಿತ್ತು, ಶಿವನ ಘನೆ ಎಂಬನೆ ತನ್ನ ಭಕ್ತರ ಮನದ ಕೊನೆಯ ಮೊನೆಯ ಮೇಲಡಗಿತ್ತು ಎಂಬ ಕೂಡಲ ಸಂಗಮ ದೇವ ಅಂತ ಜಗತ್ತನ್ನೇ ಹೊತ್ತಿರುವಂಥ ಶಿವ ಎಲ್ಲಿ ನಿಂತಿದ್ದಾನೆ ಅಂದರೆ ಆತನನ್ನೇ ಹೊತ್ತು ನಿಂತಿರುವಂಥ ಭಕ್ತರ ಮನಸ್ಸಿನ ಕೊನೆಯ ಮೊನೆ ಮೇಲೆ ನಿಂತಿದ್ದಾನೆ ಅಂತ ಶಿವನಲ್ಲಿರುವಂಥ ಆ ಬೃಹತ್ತಾದಂಥ ವಿರಾಟ ಸ್ವರೂಪ ಯಾವ ರೀತಿಯಲ್ಲಿ ಭಕ್ತರ ಮಾತು ಬಂದ ಕೂಡಲೇ ಸೂಕ್ಷ್ಮ ರೂಪದಲ್ಲಿ ಬಂದು ಭಕ್ತರ ಮನಸ್ಸಿನಲ್ಲೂ ನೆಲೆ ಊರುತ್ತಾರೆ. ಶಿವನಲ್ಲಿರುವಂಥ ಆ ಭಕ್ತರ ಪರವಾಗಿರುವಂಥ ಪ್ರೀತಿ, ಎಷ್ಟು ಪ್ರೀತಿ! ನಾವು ಭಜನೆಗಳನ್ನು ಮಾಡ್ತಿರ್ತೀವಿ, ಭಜನೆಗಳ ಆ ಸತ್ವ ನನ್ನ ನೆಚ್ಚಿನ ಬಂಧುಗಳೇ, ಭಗವಂತನೇ ಧರೆಗಿಳಿದು ಬರುವ ರೀತಿಯಲ್ಲಿ ಆ ಭಜನೆಗಳಲ್ಲಿರುವಂಥ ಸತ್ವ. ನಾವು ಭಜನೆ ಮಾಡ್ಲಿಕ್ಕೆ ಶುರು ಮಾಡಿದ್ರೆ, ಭಜನೆ ಮಾಡ್ತಾ ನಾವು ಭಜನೆ ಮಾಡೋಕ್ಕೂ ಮುಂಚೆ ಅಥವಾ ಘಂಟಾ ಪೂಜೆ ಸಂದರ್ಭದಲ್ಲೂ ಕೈಯಲ್ಲಿ ತಾಳವನ್ನು ಬಾರಿಸ್ತೀವಿ, ಕಂಸಾಳೆಯನ್ನು ಬಾರಿಸ್ತೀವಿ. ಯಾಕೆ ಬಾರಿಸೋದು? ಅದರ ಸದ್ದು ಯಾಕೆ ಹೊರಗೆ ಬರಬೇಕು? ತಾಳಗಳ ಸದ್ದು, ಗಂಟೆಗಳ ಸದ್ದು ಘಂಟಾ ಪೂಜಾ ಸಂದರ್ಭದಲ್ಲಿ ಹೇಳ್ತೀವಲ್ಲ, ಆಗಮಾರ್ತಂತು ದೇವಾನಂ ಗಮನಾರ್ಥಂತು ರಕ್ಷಸಾಂ ಕುರು ಗಂಟಾರ್ವಂತತ್ರ ದೇವತಾವನ್ನ ಲಾಂಛನಂ. ಭಗವಂತ ಧರೆಗಿಳಿದು ಬರ್ತಿದ್ದಾನೆ ಅನ್ನೋ ಲಾಂಛನ
ಲಾಂಛನದ ಸ್ವರೂಪದಲ್ಲಿ ನಾವು ಗಂಟೆಗಳನ್ನು ಬಾರಿಸೋದು, ತಾಳಗಳ ಸದ್ದು ಹೊರಗೆ ಬರ್ಬೋದು. ಯಾವತ್ತು ತಾಳಗಳ ಸದ್ದು ನಮ್ಮ ಕೈಯಿಂದ ಹೊರಗೆ ಬರಲಿಕ್ಕೆ ಶುರುವಾಗುತ್ತೋ, ನಮ್ಮ ಮನೆಗಳಲ್ಲಿ ಮೊಳಗಲಿಕ್ಕೆ ಶುರುವಾಗುತ್ತೋ, ಅವತ್ತು ಭಗವಂತ ಖುದ್ದು ಕೈಲಾಸದಿಂದ ಕೆಳಗಿಳಿದು ಬಂದು ನಮ್ಮ ಮನೆಗಳಲ್ಲೂ ನೆಲೆಸ್ತಾರೆ, ನಮ್ಮ ಮನಗಳಲ್ಲೂ ನೆಲೆಸ್ತಾರೆ. ಭಜನೆ ಮಾಡ್ತಾ ಮಾಡ್ತಾ ಶಿವನನ್ನೇ ಧರೆಗಿರಿ ಇಳಿದು ತರಿಸುವಂಥ ಪ್ರಕ್ರಿಯೆ ಇದೆಯಲ್ಲ, ಅದು ಎಷ್ಟು ಸುಂದರ ಪ್ರಕ್ರಿಯೆ. ಹರಿಹರರು ರಗಳೆಯನ್ನು ಬರೀತಾರೆ. ಕುಂಬಾರಗುಂಡ ಎಂಬ ಮಹಾನ್ ಶಿವಭಕ್ತ ತಾನು ಮಡಿಕೆ ಮಾಡ್ತಿರುವಂಥ ಸಮಯದಲ್ಲಿ ಮಡಿಕೆ ತಟ್ಟಬೇಕಾದ್ರೆ ಆ ಮಡಿಕೆ ತಟ್ಟುವ ತಾಳಕ್ಕೆ ಶಿವನ ಭಜನೆಗಳನ್ನು ಹಾಡ್ತಾ ಹಾಡ್ತಾ ಮೈಮರೆತು ಶಿವನ ಭಜನೆ ಮಾಡ್ತಿದ್ರಂತೆ. ಶಿವ ಅದನ್ನು ಮೇಲಿನಿಂದ ನಿಂತು ನೋಡ್ತಿದ್ರಂತೆ. ನನ್ನ ಭಕ್ತ ತನ್ನ ಕೆಲಸ ಮಾಡ್ತಾ ಮಾಡ್ತಾ ಆ ಕೆಲಸದ ಸದ್ದಿಗೆ, ಮಡಿಕೆ ತಟ್ಟುವ ಸದ್ದಿಗೆ ನನ್ನ ಭಜನೆಯನ್ನು ಮಾಡ್ತಾ ಕುಣಿತಿದ್ದಾನಲ್ಲ, ನನ್ನ ಭಕ್ತರ ಜೊತೆ ನಾನು ಕುಣಿಬೇಕಲ್ಲ, ನಾನು ಅವನ ಭಜನೆ ಮಾಡ್ತಾ ಇರಬೇಕಾದ್ರೆ ಅವನ ಜೊತೆ ನೃತ್ಯ ಮಾಡಬೇಕಲ್ಲ ಅಂತ ಶಿವನಿಗೆ ಅನಿಸ್ತಂತೆ. ಶಿವ ತನ್ನ ಭಕ್ತನ ಜೊತೆ ತನ್ನ ಭಕ್ತ ಮಾಡ್ತಿದ್ದಂಥ ಭಜನೆ ಕೇಳಿ ಕೇಳಿ ದಿನ ಒಳಗೆ ನೃತ್ಯ ಮಾಡ್ತಿದ್ದಂಥ ಶಿವ ಇವತ್ತು ಬಂದು ಇಡೀ ಬ್ರಹ್ಮಾಂಡವೇ ನೋಡುವ ರೀತಿಯಲ್ಲಿ ಧರೆಗಿಳಿದು ಬಂದು ನೃತ್ಯ ಮಾಡಬೇಕು ಅಂತ ಬಯಸಿ ಶಿವನೇ ಭಕ್ತನ ಭಜನೆಯನ್ನು ಮೆಚ್ಚಿ, ಭಕ್ತಿಯನ್ನು ಮೆಚ್ಚಿ ಧರೆಗಿಳಿದು ಬಂದರು. ಯಾವ ರೀತಿ ಬಂದರು, ಯಾವ ರೀತಿ ಬಂದು ಭಕ್ತನ ಜೊತೆ ನೃತ್ಯ ಮಾಡಿದ್ರು. ಭಗವಂತನಿಗೆ ಶಿವನಿಗೆ ನೃತ್ಯ ಮಾಡಬೇಕಂದ್ರೆ ಈ ರೀತಿಯ ರಂಗವೇದಿಕೆ ಸಾಲೋದಿಲ್ಲ. ಭಗವಂತನಿಗೆ ಅಖಂಡವಾದಂಥ ರಂಗಭೂಮಿ ಬೇಕು. ಅದಕ್ಕೆ ಶಿವ ಖುದ್ದು ಒಂದು ಕಾಲಿನಿಂದ ಪಾತಾಳವನ್ನು ತುಳಿದು ಮತ್ತೊಂದು ಕಾಲಿನಿಂದ ಬ್ರಹ್ಮಾಂಡವನ್ನು ಎತ್ತಿ ಬೃಹತ್ತಾದಂಥ ರಂಗವೇದಿಕೆಯನ್ನು ತಾನೇ ಸೃಷ್ಟಿ ಮಾಡಿಕೊಂಡು ಆ ರಂಗಮಂದಿರದಲ್ಲಿ ಶಿವ ನೃತ್ಯ ಮಾಡಲಿಕ್ಕೆ ಶುರು ಮಾಡಿದ್ರು. ಯಾವ ರೀತಿ? ಹರಿಹರರು ರಗಳೆಯನ್ನು ಬರೆದ್ರು. ಕುಂಬಾರಗುಂಡೆಯನ ರಗಳೆ ದಶಭುಜ ಮಂ ದಿಕ್ತಟದೊಳ್ ಪಸರಿಸಿ ಎಸೆವ ಕರಂಗಳ ನೆತ್ತಲ್ ನೇಮಿಸಿ ಒಂದು ಪದಂ ಪಾತಾಳವನೊತ್ತಿ ಒಂದು ಪದಂ ಬ್ರಹ್ಮಾಂಡವನೆತ್ತಿ ಜಡಗಳ ಬೆಂಬಿಳಿ ಬಿಡುದಾಡುತ್ತಿರೆ ಮುಡಿಯೊಳು ಸುರುನದಿ ತುಳುಕಾಡುತ್ತಿರೆ ಕಡುಚಲ್ ಒಳಗಂ ಕುಣಿದಾಡುತ್ತಿರೆ ಶಿವರುಗ ಡಮರುಗ ಢಂಡಂಡಳನೆ ತಿಸೊಳಿದೆ ಅವರಿ ಅವತಾರಂ ತಿರ್ರನೆ ತಿರುಗುತ್ತಿರೆ ಹೈಗಳಿ ಎಡಿಯತ್ತಲ್ ಕರಿಯ ತೋಲ್ನವಂಬು ಹರಿಸಲ್ ಸರಸ್ಯ ಭವನ ಶಿರಂಬೊಬ್ಬಿಡುತ್ತಿರೆ ಸುರರ ಶಿರೋಮಾಲೆಗಳು ಉಳುತ್ತಿರೆ ಪೊಂಗೆಜ್ಜೆಗಳ ರವಂ ಗಲುಗಲುಕನೆ ತೊಂಗಳ ಗಂಟೆ ಢರಂ ಢಂಡಳಿನೆನೆ ಆಡಿದ ನಾಡಿದ 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 ನಾಡಿದನ ಆಹಾಶಂಕರ ಆಡಿದನ ಗುಂಡನ ಮುಂದೀಶ್ವರ ಅಂತ ಹರಿಹರರು ಕುಂಬಾರಗುಂಡನ ರಗಳೆಯನ್ನು ಬರೆದು ಹೇಳಿದ್ರು. ಶಿವನೇ ಬಂದು ನೃತ್ಯವನ್ನು ಮಾಡಿದ್ರು. ಶಿವನೇ ಭಕ್ತನಿಗೋಸ್ಕರ ಆತನ ಭಜನೆಯನ್ನು ಕೇಳಿ ಬಂದು ನೃತ್ಯ ಮಾಡ್ತಾರಂದರೆ ಭಕ್ತರ ಪರವಾಗಿರುವಂಥ ಶಿವನ ಪ್ರೀತಿ, ಆ ಮಹಾಲಿಂಗೇಶ್ವರರ ಪ್ರೀತಿ ನಮಗೋಸ್ಕರ ಬಂದು ನೆಲೆಸಿದ್ದಾರೆ. ಒಂದು ಜಾಗದಲ್ಲ, ಮೂರು ವಾದದ್ದು ನಮ್ಮ ಮೂರು ಸ್ಥಿತಿಗಳನ್ನು, ಮೂರು ಲಯಗಳನ್ನು, ಮೂರು ಕರ್ತೃಗಳನ್ನು, ಮೂರು ಕರ್ಮ ಸ್ವರೂಪಗಳನ್ನು, ಮೂರು ಲೋಕಗಳನ್ನು ಎಲ್ಲವನ್ನೂ ಆಳುವಂಥ ಸ್ವರೂಪದಲ್ಲಿ ತ್ರಿಕೋಣವನ್ನು ನಾವು ಸ್ವತಃ ಭಗವಂತನ ಸ್ವರೂಪ ಅಂತ ಆರಾಧಿಸುವವರು ನಾವು. ಆ ತ್ರಿಕೋಣದ ಸ್ವರೂಪದಲ್ಲಿ ಬಂದು ಮೂರು ಜಾಗದಲ್ಲಿ ಸ್ವತಃ ಶಿವನೇ ಬಂದು ನಿಂತಿದ್ದಾರೆ ಮಹಾಲಿಂಗೇಶ್ವರ ದೇವರು. ಆ ತ್ರಿಕೋಣಾಕಾರದಲ್ಲಿ ನಿಂತು ನಿಮ್ಮ ಮೂರು ಸ್ಥಿತಿಗಳನ್ನು, ಮೂರು ಲಯಗಳನ್ನು, ನಿಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ಮೂರು ಸಮಸ್ಯೆಗಳನ್ನು ಪಾರು ಮಾಡುತ್ತಾ ಮೂರು ರೀತಿಯ ವರಗಳನ್ನು ಕೊಡುವ ಮೂಲಕ ಮೂರು ಕಡೆಯಲ್ಲೂ ನಿಂತು ನಿಮ್ಮ ರಕ್ಷಣೆ ನಾನು ಮಾಡಲಿಕ್ಕಿದ್ದೀನಿ ಅಂತ ಮಹಾಲಿಂಗೇಶ್ವರ ದೇವರು ಸಾರಿ ಸಾರಿ ಹೇಳ್ತಾ ಇದ್ದಾರೆ ಈ ಪುಣ್ಯಭೂಮಿನಲ್ಲಿ. ಅಂಥ ಪುಣ್ಯಭೂಮಿನಲ್ಲಿ ನಾವಿದ್ದೀವಿ ಇವತ್ತಂದ್ರೆ ನಮ್ಮದೆಷ್ಟು ಸೌಭಾಗ್ಯ. ಅದು ಎಂಥ ದಿನದಲ್ಲಿ? ಸಾಮಾನ್ಯ ದಿನವ? ನಾಳೆ ಬ್ರಹ್ಮ ಕಳಶೋತ್ಸವ, 1008 ಕಳಶ ಪೂಜೆ ಈಗಾಗಲೇ ನಡೀತಿದೆ. ಇವತ್ತು ಜನವರಿ 22ನೇ ತಾರೀಕು. ಇದೇ ದಿನ ನನ್ನ ನೆಚ್ಚಿನ ಬಂಧುಗಳೇ, 1 ವರ್ಷದ ಹಿಂದೆ 500 ವರ್ಷದ ಹೋರಾಟದ ನಂತರ, 78ಕ್ಕೂ ಹೆಚ್ಚು ಮಹಾಕದನಗಳ ನಂತರ, ಸುಮಾರು 3.5 ಲಕ್ಷ ಜನ ಹಿಂದೂ ಕಾರ್ಸೇವಕರ ಬಲಿದಾನಗಳ ನಂತರ ಇಂದು ನನಸಾದ ಶತಮಾನಗಳ ಕನಸು ನಮ್ಮ ಅಯೋಧ್ಯ ರಾಮಲಲ್ಲಾರ ರಾಮ ಮಂದಿರ. ಅಲ್ಲಿ ರಾಮರಿಗೆ ಅಭಿಷೇಕ ನಡೀತಾ ಇದೆ. ಇಲ್ಲಿ ಮಹಾಲಿಂಗೇಶ್ವರ ದೇವರ ಬ್ರಹ್ಮ ಕಲಶೋತ್ಸವ ನಾಳೆ ನಡೀತಿದೆ. ಎಂಥ ಪುಣ್ಯ ಸ್ಥಿತಿನಲ್ಲಿ ನಾವು ನಿಂತಿದ್ದೀವಿ. ಎಂಥ ಪುಣ್ಯ ನಮ್ಮದು. ಯಾವ ಜನ್ಮದ ಪುಣ್ಯ ಗೊತ್ತಿಲ್ಲ. ಯಾವ ಜನ್ಮದಲ್ಲಿ ಬಂದು ಮಹಾಲಿಂಗೇಶ್ವರ ದೇವರಿಗೆ ನಾವು ಸೇವೆ ಸಲ್ಲಿಸಿದ್ವೋ ಗೊತ್ತಿಲ್ವಾ? ಯಾವ ಜನ್ಮದಲ್ಲಿ ಬಂದು ರಾಮಲಲ್ಲಾರಿಗೆ ಸೇವೆ ಸಲ್ಲಿಸಿದ್ವೋ ಗೊತ್ತಿಲ್ಲ. ಆದರೆ ಎಷ್ಟೋ ಶತಮಾನಗಳ ಹೋರಾಟಗಳ ನಂತರ ಈ ದೇವಸ್ಥಾನಕ್ಕೆ 800 ವರ್ಷಗಳ ಇತಿಹಾಸ ಇದೆ. 8 ಶತಮಾನಗಳ ಇತಿಹಾಸ. ಆ 8 ಶತಮಾನಗಳ ಕಾಲ ನಮ್ಮ ಪೂರ್ವಿಕರು ಭದ್ರ ಬುನಾದಿಯೊಂದಿಗೆ ಈ ಮಂದಿರವನ್ನು ಉಳಿಸ್ಕೊಂಡು ಬಂದಿದ್ದಾರಲ್ಲ. ಮಂದಿರವನ್ನು ಉಳಿಸಿ ಇವತ್ತದರ ಪುನರ್ ಪ್ರತಿಷ್ಠಾಪನೆ ನಾವು ಕಣ್ತುಂಬಿಸ್ಕೊಳ್ತಾ ಇದ್ದೀವಿ. ಅದರ ಬ್ರಹ್ಮ ಕಲಶೋತ್ಸವ ನಾವು ಕಣ್ತುಂಬಿಸ್ಕೊಳ್ತಾ ಇದ್ದೀವಿ. ಶತಮಾನಗಳ ಹಿಂದಿನ ತಲೆಮಾರುಗಳಿಗೆ ಸಿಗದೇ ಇರುವಂಥ ಪುಣ್ಯ ನಮ್ಮ ಕಣ್ಣಿಗೆ ದರ್ಶನ ಸ್ವರೂಪದಲ್ಲಿ ಕಾಣಿಸ್ತಿದೆ. ನಮಗೆ ಮಹಾಲಿಂಗೇಶ್ವರ ದೇವರ ಬ್ರಹ್ಮ ಕಲಶೋತ್ಸವದ ದರ್ಶನ ಆಗಲಿಕ್ಕಿದೆ. ರಾಮಲಲ್ಲಾರ ಪುನರ್ ಪ್ರತಿಷ್ಠಾಪನೆ ದರ್ಶನ ಆಗಿದೆ. ಈ ಪುಣ್ಯ ನಮ್ಮದಾಗಿದೆ. ಈ ಪುಣ್ಯ ಮುಂದಿನ ಪೀಳಿಗೆಗೂ ಸುಗಬೇಕು. ಈ ಪುಣ್ಯ ಮುಂದಿನ ತಲೆಮಾರಿಗೂ ಕಾಣಿಸಿಕೊಳ್ಳಬೇಕು. ಈ ಪುಣ್ಯ ಬರುವಂಥ ಮುಂದಿನ 100 ಜನಾಂಗಗಳು ದರ್ಶನದ ರೀತಿಯಲ್ಲಿ ನೋಡಬೇಕು. ತಾನೂ ಕೂಡ ಈ ಮಂದಿರಕ್ಕೆ ಬಂದು ನಾವು ಹಿಂದೂ ಅಂತ ಹೆಮ್ಮೆಯಿಂದ ಹೇಳ್ಕೊಂಡು ಧಾರ್ಮಿಕ ಸಭೆಯಲ್ಲಿ ಒಟ್ಟುಗೂಡಬೇಕು. ಹಾಗಿದ್ರೆ ಧರ್ಮವನ್ನು ಉಳಿಸಬೇಕು.
ಇವತ್ತು ಭಜನೆಗಳನ್ನು ಏನಕ್ಕೆ ಮಾಡಬೇಕು ಮನೆ ಮನೆಯಲ್ಲಂದರೆ ಕೇವಲ ಆಧ್ಯಾತ್ಮಿಕ ಜಾಗೃತಿಗಲ್ಲ, ನಮ್ಮಲ್ಲಿರುವಂಥ ಅಂತರ್ಸತ್ವದ ಆಧ್ಯಾತ್ಮಿಕ ಜಾಗೃತಿ ತನ್ನ ಪಾಡಿಗೆ ತಾನಾಗುತ್ತೆ. ಭಗವಂತನ ಮಾರ್ಗದಲ್ಲಿ ನಾವು ನಡೆದರೆ ಅದು ಭಗವಂತ ನೋಡ್ಕೊತಾರೆ. ಇನ್ನೊಂದು ಕಾರಣ ಭಜನೆಗೆ ಕಾರಣ ಇಷ್ಟೇ. ಮನೆಯಲ್ಲಿ ಯಾಕೆ ಭಜನೆ ನಡಿಬೇಕಂದ್ರೆ ನಮ್ಮ ಹಿರಿಯರು ಒಂದು ಮಾತನ್ನು ಹೇಳ್ತಿದ್ರು, ಭಜನೆ ಮಾಡುವ ಮನೆ ಎಂದಿಗೂ ವಿಭಜನೆ ಆಗೋದಿಲ್ಲ ಅಂತ. ನಮ್ಮಲ್ಲಿ ವಿಭಜಿತ ಭಾವ ಬರಬಾರ್ದು, ನಮ್ಮ ಸಂಘಟಿತ ಬಲ ಬರಬೇಕಂದ್ರೆ ಭಜನೆಗಳು ಮನೆಯಿಂದ ಶುರುವಾಗಬೇಕು. ಇವತ್ತು ದುರಾದೃಷ್ಟವಶಾತ್ ನಮ್ಮ ಮನೆಯಲ್ಲಿರುವಂಥ ಮನೆಯವರು ಕುಟುಂಬಸ್ಥರು ಒಗ್ಗೂಡ್ತಾರೆ. ಒಗ್ಗೂಡುವಂಥ ಸಮಯ ಎಷ್ಟು ಕೆಳಗೆ ಬಂದು ನಿಂತಿದೆ ಸ್ವಲ್ಪ ಯೋಚನೆ ಮಾಡಿ. ಒಂದು ಕಾಲದಲ್ಲಿ ಇಡೀ ಮನೆ ಕೂತು ದಿನವಿಡೀ ಕಳೀತಾ ಇತ್ತು, ಕನಿಷ್ಠ ಪಕ್ಷ ಊಟದ ಸಮಯದಲ್ಲಿ, ಕನಿಷ್ಠ ಪಕ್ಷ ರಾತ್ರಿ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಬಂದು ಮಾತಾಡುವಂಥ ಸಂದರ್ಭದಲ್ಲಿ, ಯಾವುದೋ ಒಂದು ಕಾಲಘಟ್ಟಕ್ಕೆ ದಿನಕ್ಕೊಮ್ಮೆ ಇಡೀ ಮನೆತನ ಇಡೀ ಕುಟುಂಬಸ್ಥರು ಒಗ್ಗೂಡಿ ಬಂದು ಕೂತು ಮಾತಾಡ್ತಿದ್ರು, ಯಾವುದೇ ವಿಚಾರ ಆಗಿರ್ಬೋದು. ಇವತ್ತು ನಮ್ಮ ದೌರ್ಭಾಗ್ಯ, ಊಟದ ಸಮಯಕ್ಕೂ ಕೂಡ ಮನೆಯವರು ಒಗ್ಗೂಡಿ ಕೂರುವಂಥ ಪರಂಪರೆ ಮರೆತು ಹೋಗಿದ್ದೀವಿ ನಾವು. ಮಕ್ಕಳೆಲ್ಲೋ ಕೂತು ಊಟ ಮಾಡ್ತಿರ್ತಾರೆ, ತಂದೆ ತಾಯಂದ್ರು ಒಂದು ಕಡೆ ಕೂತು ಊಟ ಮಾಡ್ತಿರ್ತಾರೆ, ಮನೆಯಲ್ಲಿರುವಂಥ ವೃದ್ಧರು ಹಿರಿಯರು ಇನ್ನೊಂದು ಕಡೆ ಕೂತು ಊಟ ಮಾಡ್ತಿರ್ತಾರೆ. ಸಮಯವೂ ಬದಲಾಗಿದೆ, ಮಕ್ಕಳಿಗೆ ಬೇರೆ ಸಮಯದಲ್ಲಿ ಊಟ, ಪೋಷಕರು ಆನಂತರ ಊಟ ಮಾಡ್ತೀವಿ, ಹಿರಿಯರು ಅದಕ್ಕೂ ಮುಂಚೆ ಊಟ ಮಾಡಿರ್ತಾರೆ. ಊಟದ ಸಮಯದಲ್ಲೂ ಕೂಡ ಒಗ್ಗೂಡುವಂಥ ಪರಿಸ್ಥಿತಿ ನಮ್ಮದಿಲ್ಲ. ಇಂಥ ಕಾಲಘಟ್ಟದಲ್ಲಿ ಇಡೀ ಮನೆಯನ್ನು ಒಗ್ಗೂಡಿಸಬಲ್ಲಂಥ, ಇಡೀ ಮನೆಯನ್ನು ಒಂದು ಸೂತ್ರದಲ್ಲಿ ಎಳೆದು ಬಿಗಿಯಬಲ್ಲಂಥ ಸಾಮರ್ಥ್ಯ ಇರೋದು ಧಾರ್ಮಿಕ ಶಕ್ತಿಗೆ ಮಾತ್ರ. ಪೂಜೆ ಭಜನೆಗಳ ಸಂದರ್ಭದಲ್ಲಿ ಮಾತ್ರ ಇಡೀ ಮನೆತನ ಒಗ್ಗೂಡಿ ಬಂದು ಕೂರಲಿಕ್ಕೆ ಸಾಧ್ಯ. ಮನೆಗಳ ಸಂಘಟಿತ ಭಾವ ಬೇಕು. ಭಜನೆ ಮಾಡ್ಲಿಕ್ಕೆ ಶುರು ಮಾಡಿ, ಭಜನೆ ಮಕ್ಕಳ ಕೈಯಿಂದ ಮಾಡಿಸ್ಲಿಕ್ಕೆ ಶುರು ಮಾಡಿ, ಮಕ್ಕಳ ಬಾಯಿಗಳಲ್ಲಿ ಭಜನೆ ಬರಲಿ. ಮಕ್ಕಳ ಕೈಲಿರುವಂಥ ಮೊಬೈಲ್ಗಳನ್ನು ಪಕ್ಕಕ್ಕೆ ಹೆಸರಿಸಿ ಆ ಮಕ್ಕಳಿಗೆ ತಾಳಗಳನ್ನು ಕೊಡಿ, ಕಂಸಾಳೆಗಳನ್ನು ಕೊಡಿ, ಮಕ್ಕಳ ಬಾಯಿಂದ ಶ್ಲೋಕಗಳು ಬರಲಿ, ಮಂತ್ರಗಳು ಹೊರಗೆ ಬರಲಿ, ಭಜನೆಗಳು ಹೊರಗೆ ಬರಲಿ. ಆ ಮಕ್ಕಳ ಧಾರ್ಮಿಕ ಜಾಗೃತಿ ಶುರುವಾಗೋದೇ ಆ ರೀತಿ. ನಮ್ಮಲ್ಲಿರುವಂಥ ಅನೇಕ ಹಿರಿಯರಿಗೆ ಇವತ್ತಿಗೂ ವೇದ ಮಂತ್ರಗಳು ಗೊತ್ತಿಲ್ಲ, ಉಪನಿಷತ್ಗಳ ಮಂತ್ರಗಳು ಗೊತ್ತಿಲ್ಲ. ಆದರೂ ತಾಯಿ ಶಾರದೆಯನ್ನು ನೋಡಿದ ಕೂಡಲೇ ಕಣ್ತುಂಬಿ ಬರುತ್ತೆ, ತಾಯಿ ಸರಸ್ವತಿ ಅಂತ ಆಕೆಯನ್ನು ಆರಾಧಿಸ್ತೀವಿ. ಯಾಕೆ? ಚಿಕ್ಕಂದಿನಿಂದ ನಮ್ಮ ಮನ್ನಲ ಭಜನೆಗಳ ಮೂಲಕ ನಮ್ಮ ತಾಯಿ ಹೇಳ್ಕೊಟ್ಟಿದ್ದಾರೆ. ಎಷ್ಟು ಅಂದ ಎಷ್ಟು ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣುಗಳು ಸಾಲದಮ್ಮ ಅಂತ ಆ ಭಜನೆ ಹೇಳ್ತಾ ಬಂದಿರೋದ್ರಿಂದ ನಮ್ಮಲ್ಲೊಂದು ಭಕ್ತಿ ಭಾವ ತಾಯಿ ಶಾರದೆಯನ್ನು ನೋಡಿದಾಗ. ಆ ಭಕ್ತಿ ಭಾವ ಮಕ್ಕಳಲ್ಲಿ ಬರಬೇಕು ಅಂದರೆ ಮಕ್ಕಳಿಂದ ಭಜನೆ ಆಡಿಸ್ಲಿಕ್ಕೆ ಶುರು ಮಾಡಬೇಕು. ನಾವು ಭಜನೆಯನ್ನು ಆಡಿಸೋ ಮೂಲಕ ಮನೆಯನ್ನು ಒಗ್ಗೂಡಿಸೋಣ. ಮನೆ ಸಂಘಟಿತವಾಗಿ ಬರಲಿ ಸಾಕು. ಮೊದಲು ಮನೆ ಸಂಘಟಿತವಾಗುತ್ತೆ, ಭಜನೆ ಮಾಡ್ತಾ ಮನೆಗಳು ಸಂಘಟಿತವಾಗುತ್ತೆ, ಇಡೀ ಊರು ಸಂಘಟಿತವಾಗುತ್ತೆ. ಇಡೀ ಊರು ಸಂಘಟಿತವಾಗ್ತಾ ಮಂದಿರಗಳಿಗೆ ಬರ್ಲಿಕ್ಕೆ ಶುರುವಾಗ್ತೀವಿ. ಇಡೀ ಗ್ರಾಮ ಜಾಗೃತಿ ಆಗುತ್ತೆ. ಊರು ಗ್ರಾಮಗಳ ಜಾಗೃತಿ ಆಯಿತು ಅಂದರೆ ಧರ್ಮ ತಾನಾಗಿಯೇ ಜಾಗೃತಿ ಆಗ್ಲಿಕ್ಕೆ ಶುರುವಾಗುತ್ತೆ, ಧರ್ಮ ಸಂಘಟಿತ ತಾನಾಗಿಯೇ ಆಗುತ್ತೆ. ಇವತ್ತು ನಮ್ಮ ಧರ್ಮಕ್ಕೆ ಬೇಕಾಗಿರೋದು ಸಂಘಟಿತ ಬಲ. ಆ ಸಂಘಟಿತ ಬಲದ ಮೂಲ ಸತ್ವ ಸೂತ್ರ ಇರೋದು ನಮ್ಮ ಭಜನೆಗಳಲ್ಲಿ ಮಾತ್ರ. ಆದ್ದರಿಂದ ಮಕ್ಕಳ ಬಾಯಿಂದ ಭಜನೆಗಳು ಬರಲಿ, ಮನೆಗಳಲ್ಲಿ ಭಜನೆಗಳನ್ನು ಮಾಡಿಸ್ಲಿಕ್ಕೆ ಶುರು ಮಾಡೋಣ. ಸಂಘಟಿತ ಬಲ ಇವತ್ತು ಬೇಕಾಗಿದೆ ನಮ್ಮ ಧರ್ಮಕ್ಕೆ. ಯಾಕೆ ಸಂಘಟಿತ ಬಲ ಬೇಕು? ಸ್ವತಃ ಶ್ರೀಕೃಷ್ಣ ಪರಮಾತ್ಮರೇ ಹೇಳಿದ್ದಾರೆ. ಇದು ಯಾವುದು ನನ್ನ ಮಾತಲ್ಲ, ಕೃಷ್ಣ ಹೇಳಿದ ಮಾತು. ಭಗವದ್ಗೀತೆ 4ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕರೆ ಕೊಟ್ಟರು. ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದಾತ್ಮಾನುಜಾಮ್ಯಹಂ ಪರಿತ್ರಾಣೇ ಸಾಧುನ ವಿನಾಶ ದೃಷ್ಟುತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯಾವಾಗೆಲ್ಲ ದೇಶ ಮತ್ತು ಧರ್ಮ ನಾಶದ ಅಂಚಿಗೆ ಬಂದು ತಲುಪಲಿರುತ್ತೋ ಆಗೆಲ್ಲ ದೇಶ ಮತ್ತು ಧರ್ಮ ರಕ್ಷಣೆ ಮಾಡಿ ಧರ್ಮದ ಪುನರ್ ಪ್ರತಿಷ್ಠಾಪನೆಗೋಸ್ಕರ ನಾನು ಮತ್ತೆ ಯುಗಕ್ಕೂ ಅವತರಿಸಿ ಬರ್ತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ ಕರೆ ಕೊಟ್ಟರು. ಆ ಕರೆಯ ಮುಂದಿನ ಸಾಲಲ್ಲಿ ಕೃಷ್ಣ ಹೇಳ್ತಾರೆ, ಯುಗಕ್ಕೂ ಧರ್ಮ ರಕ್ಷಣೆಗೆ ನಾನು ಅವತರಿಸಿ ಬರ್ತೀನಿ. ಕಲಿಯುಗದಲ್ಲಿ ಯಾವ ಅವತಾರ ಧರ್ಮ ರಕ್ಷಣೆಗೆ? ಕಲಿಯುಗದ ಅಂತ್ಯದಲ್ಲಿ ಕಲ್ಕಿ ಅವತಾರ. ಆದರೆ ಕಲಿಯುಗ ನಡೀತಾ ಇರಬೇಕಾದ್ರೆ ಕಲಿಯುಗದೊಳಗೆ ಧರ್ಮ ದೇಶ ರಕ್ಷಣೆಗಿರೋದು ಒಂದೇ ಒಂದು ಅವತಾರ, ಅದು ಸಂಘಶಕ್ತಿ ಕಲಿಯುಗ ಅನ್ನೋ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ನಮಗೆ ಕಿವಿ ಮಾತಾಗಿ ನೀಡಿದ್ದಾರೆ. ಸಂಘಟಿತ ಬಲ ಎಲ್ಲಿವರೆಗೂ ಹಿಂದೂಗಳಲ್ಲಿ ಸಂಘಟಿತ ಬಲ ಬರೋದಿಲ್ವೋ ಅಲ್ಲಿವರೆಗೂ ದೇಶ ರಕ್ಷಣೆ ಆಗೋದಿಲ್ಲ, ಧರ್ಮ ರಕ್ಷಣೆ ಆಗೋದಿಲ್ಲ. ಇದು ನಮ್ಮ ಶಾಸ್ತ್ರಗಳ ಮಾತು. ನಮ್ಮ ಶಾಸ್ತ್ರಗಳಲ್ಲೇ ಹಿರಿಯರು ಹೇಳಿದ್ದಾರೆ, ಶಾಸ್ತ್ರಕಾರರು. ಅಪಾರ ಭೂಮಿ ವಿಸ್ತಾರ ಅಗಣ್ಯ ಜನಸಂಕುಲಂ ರಾಷ್ಟ್ರಂ ಸಂಘಟನೆಹೀನಂ ಪ್ರಭವೇನಾತ್ಮ ರಕ್ಷಣೆ ಶಾಸ್ತ್ರಗಳ ಮಾತು. ತುದಿ ಕಾಣದಷ್ಟು ಅಪಾರವಾದಂಥ ಭೂವಿಸ್ತಾರ, ಆ ಭೂಭಾಗದ ಒಳಗೆ ಅಗಣ್ಯವಾದಂಥ ಜನರ ಸಂಖ್ಯೆ. ಆದರೆ ಆ ಜನರ ಮಧ್ಯದಲ್ಲಿ ಸಂಘಟಿತ ಭಾವ ಇಲ್ಲ ಅಂದರೆ ದೇಶ ಮತ್ತು ಧರ್ಮ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಈ ಕಾಲಘಟ್ಟದಲ್ಲಿ ಧರ್ಮ ದೇಶ ರಕ್ಷಣೆ ನಾವು ಮಾಡ್ಕೊಳ್ಬೇಕಂದ್ರೆ ನಮ್ಮ ಕಣ್ಣು ಮುಂದೆ ಇರುವಂಥ ಏಕೈಕ ಮಾರ್ಗದರ್ಶನ ಅದು ಸಂಘಟಿತ ಬಲ ಮಾತ್ರ. ಆದ್ರಿಂದ ಹಿಂದೂ ಸಮಾಜ ಒಗ್ಗೂಡಿ ಬರುವಂಥ ಅವಶ್ಯಕತೆ ಇದೆ. ಎಷ್ಟು ಒಗ್ಗೂಡಿ ಬರಬೇಕು? ಮತ್ತು ಯಾಕೆ ಒಗ್ಗೂಡ್ತಿಲ್ಲ ಹಿಂದೂ ಸಮಾಜ ಅಂದರೆ ನಮ್ಮದು ಒಂದೇ ದೌರ್ಭಾಗ್ಯ. ಒಡೆದು ಹೋಗಿದೆ ಹಿಂದೂ ಸಮಾಜ, ಬೇರೆ ಬೇರೆ ಹೆಸರುಗಳಲ್ಲಿ ಒಡೆದೋಗಿದೆ.
ಹೇಳ್ಕೊಳ್ಳಿಕ್ಕಿದ್ದೀವಿ ನಾವು ಕೋಟ್ಯಾಂತರ ಜನ, 100 ಕೋಟಿ ಹಿಂದೂಗಳ ಜನಸಂಖ್ಯೆ ಜಗತ್ತಿನಾದ್ಯಂತ. ಆದರೆ ಒಬ್ಬ ಹಿಂದುವಿನ ಮುಂದೆ ನಿಂತು, ನೀನು ಯಾರಪ್ಪ, ನೀನು ಯಾವ ಸಮಾಜಕ್ಕೆ ಸೇರಿದವನು ಅಂದರೆ, ಹಿಂದುವಿನ ಬಾಯಿನಲ್ಲಿ ತನ್ನ ಧರ್ಮದ ಹೆಸರು ಬರೋಕ್ಕೂ ಮುಂಚೆ ಜಾತಿ ಹೆಸರು ಬಂದಿರುತ್ತೆ. ಒಬ್ಬ ಹಿಂದೂ ಆಗೋಕ್ಕೆ ಮುಂಚೆ ಒಬ್ಬ ಹಿಂದೂ ಬ್ರಾಹ್ಮಣರಾಗ್ತಾರೆ, ಒಬ್ಬ ಹಿಂದೂ ಲಿಂಗಾಯತರಾಗ್ತಾರೆ, ಒಬ್ಬ ಹಿಂದೂ ಕುರುಬರಾಗ್ತಾರೆ, ಒಬ್ಬ ಹಿಂದೂ ಗೌಡ್ರಾಗ್ತಾರೆ, ಒಬ್ಬ ಹಿಂದೂ ನಾಯಕ್ ಆಗ್ತಾರೆ, ಒಬ್ಬ ಹಿಂದೂ ಶೆಟ್ಟಿ ಆಗ್ತಾರೆ, ಒಬ್ಬ ಹಿಂದೂ ಪೂಜಾರ ಆಗ್ತಾರೆ, ಒಬ್ಬ ಹಿಂದೂ SC ಆಗ್ತಾರೆ, ಒಬ್ಬ ಹಿಂದೂ ST ಆಗ್ತಾರೆ. ಹಿಂದೂ ಆಗೋದು ಯಾವಾಗ? ನಾವು ಹಿಂದೂಗಳ ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಜಾತಿ ಯಾವುದೇ ಇರಲಿ, ಆ ಜಾತಿಗಳ ಮೇಲೆ ನಮಗಿರುವಂಥ ಜಾತಿ ಪ್ರೇಮ ಎಷ್ಟೇ ಅಗಾಧವಾಗಿರಲಿ, ನಮ್ಮ ಜಾತಿ ನಮ್ಮ ಮನೆಯ ದೇವರು ಕೊನೆ ಒಳಗೆ ಸೀಮಿತ ಆಗಿರಬೇಕು. ನಮ್ಮ ರಾಜಕೀಯ ಆಸಕ್ತಿ ಯಾವುದೇ ಇರಲಿ, ಯಾವ ರಾಜಕೀಯ ಪಕ್ಷಕ್ಕೆ ಬೇಕಾದರೂ ಕೆಲಸ ಮಾಡಿಕೊಂಡು ನಿಮ್ಮನ್ನು ಯಾವ ರಾಜಕೀಯ ಪಕ್ಷದ ಕಾರ್ಯಕರ್ತ ಅಂತ ಬೇಕಾದರೂ ಕರ್ಕೊಳ್ಳಿ, ಆದರೆ ನನ್ನ ರಾಜಕೀಯ ಆಸಕ್ತಿ, ನನ್ನ ತತ್ವ ಸಿದ್ಧಾಂತ ನನ್ನ ಮನೆ ಬಾಗಿಲಿನ ಒಳಗೆ ಸೀಮಿತ ಆಗಿರಬೇಕು. ಪ್ರತಿಯೊಬ್ಬ ಹಿಂದೂ ತನ್ನ ಮನೆ ದೇವರು ಕೋಣೆಯನ್ನು ದಾಟಿ ಮನೆ ವಸ್ತು ಬಿಟ್ಟು ಹೊರಗೆ ಬರಬೇಕಾದ್ರೆ ಜಾತಿ, ಉಪಜಾತಿ, ಮತ, ಪಂಥ, ಪಂಗಡ, ಕುಲ, ಗೋತ್ರ, ರಾಜಕೀಯ ಆಸಕ್ತಿ, ತತ್ವ ಸಿದ್ಧಾಂತ ಎಲ್ಲವನ್ನು ಮರೆತು ಹೆಗಲ ಮೇಲೆ ಒಂದು ಕೇಸರಿ ಶಾಲು, ಹಣೆ ಮೇಲೆ ಕೇಸರಿ ತಿಲಕ ಇಟ್ಟುಕೊಂಡು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಭಾವನೆಲೆ ಮನೆ ಬಿಟ್ಟಾಗ ಮಾತ್ರ ಇವತ್ತು ಧರ್ಮ ರಕ್ಷಣೆ. ಇದೊಂದೇ ಮಾರ್ಗ ಧರ್ಮ ರಕ್ಷಣೆಗೆ, ಇದೊಂದೇ ಮಾರ್ಗ ಧರ್ಮ ಜಾಗೃತಿಗೆ. ನಮ್ಮಲ್ಲಿ ಬರಬೇಕಾಗಿರುವಂಥ ಸಂಘಟಿತ ಬಲ, ಎಲ್ಲಿವರೆಗೂ ಈ ಸಂಘಟಿತ ಬಲ ಹಿಂದೂ ಸಮಾಜದಲ್ಲಿ ಬರೋದಿಲ್ವೋ ಅಲ್ಲಿವರೆಗೂ ಧರ್ಮ ರಕ್ಷಣೆ ಆಗೋದಿಲ್ಲ. ಅದೇ ಒಮ್ಮೆ ಸಂಘಟಿತ ಬಲ ಹಿಂದೂ ಸಮಾಜದಲ್ಲಿ ಹರಿದು ಬಂತು, ಹಿಂದೂಗಳು ಒಮ್ಮೆ ಎಲ್ಲ ನಮ್ಮ ಮಧ್ಯದಲ್ಲಿರುವಂಥ ಭೇದಗಳನ್ನು ಮೀರಿ ಸಂಘಟಿತರಾಗಿ ಬಂದ್ರಿ, ಏನೇನೆಲ್ಲ ಬದಲಾವಣೆಯನ್ನು ಸಂಘಟಿತ ಬಲದಿಂದ ನಾವು ತರಬಹುದು ಜಗತ್ತಲ್ಲಂತ ಈಗಾಗಲೇ ಕಣ್ ತುಂಬಿಸ್ಕೊಂಡಿದ್ದೀವಿ. ನಮ್ಮ ಪೂರ್ವಿಕರು ಉದಾಹರಣೆ ಕೊಟ್ಟು ಹೋಗಿದ್ದಾರೆ. ಒಮ್ಮೆ ಹಿಂದೂ ಸಮಾಜ ಸಂಘಟಿತವಾಗಿ ಬಂತು, ಪೂಜ್ಯನೇ ಅಶೋಕ್ ಸಿಂಗಾಲ್ಜಿ ಅವರು ನಿತ್ತು ಕರೆಯನ್ನು ಕೊಟ್ಟರು. रोम रोम में रमे हुए राम के लिए आओ कार सेवको, बनो कार सेवको, मिटो कार सेवको, अगर समय पड़े तो अयोध्या में बहती सरयू नदी को अपने लहू से लाल करना पड़े तो डरो ना कार सेवको ಅಂತ ಪೂಜ್ಯನ ಅಶೋಕ್ ಸಿಂಗಾಜಿ ಅವರು ಕೊಟ್ಟಂತ ಕರೆ. ರೋಮದಲ್ಲಿ ರಮಿಸಿರುವಂಥ ರಾಮರಿಗೋಸ್ಕರ ಬನ್ನಿ ಕಾರ್ ಸೇವಕರಾಗಿ ಹಿಂದೂಗಳೇ. ಸಮಯ ಬಂದರೆ ಅಯೋಧ್ಯೆಯಲ್ಲಿ ಹರಿತಾ ಇರುವಂಥ ಸರಿಯೂ ನದಿಯನ್ನು ನಿಮ್ಮ ರಕ್ತಗಳಿಂದ ಕೆಂಪಾಗಿಸುವ ಸಂದರ್ಭ ಬಂದರು, ಹಿಂಜರಿದಿರಿ ಕಾರ್ ಸೇವಕರೇ. ಪೂಜ್ಯನೇ ಅಶೋಕ್ ಸಿಂಗಾಲ್ಜಿ ಅವರ ಈ ಕರೆಗೆ ಹೋಗೊಟ್ಟು ನಮ್ಮ ಪೂರ್ವಿಕರು, ನಮ್ಮ ತಾತ ಮುತ್ತಾತಿಂದಿರು ಲಕ್ಷ ಸಂಖ್ಯೆಯಲ್ಲಿ ಸಂಘಟಿತರಾಗಿ ಒಗ್ಗಟ್ಟಾಗಿ ಬಂದು ಅಯೋಧ್ಯೆ ಪುಣ್ಯ ಭೂಮಿನಲ್ಲಿ ಕಾರ್ ಸೇವೆ ಮಾಡಲಿಕ್ಕೆ ನಿಂತರು. ತಾಯಿಂದ್ರು ಬಹಳ ಜನ ಸೇರಿದ್ದೀರಾ, ತಾಯಿಂದ್ರು ನೆನ್ಪಿಟ್ಕೊಳ್ಬೇಕು. ನನ್ನ ವಯಸ್ಸಿನ ಯುವತಿಯರು, ಹೆಣ್ಮಕ್ಳು ನೆನ್ಪಿಟ್ಕೊಳ್ಬೇಕು. ನಮ್ಮ ಕೆಲಸ ಧರ್ಮ ಕಾರ್ಯದಲ್ಲಿ ಎಷ್ಟು ಅಗಾಧ ಪ್ರಭಾವವನ್ನು ಬೀರಿದೆ. ಅಂದು ರಾಮರ ಕಾರ್ಯಕ್ಕೋಸ್ಕರ ಕಾರ ಸೇವೆ ಮಾಡಲಿಕ್ಕೆ ಅಂತ ಅಯೋಧ್ಯೆ ಪುಣ್ಯ ಭೂಮಿನಲ್ಲಿ ದಶಕಗಳ ಹಿಂದೆ ನಿಂತಿದ್ದಂಥ ಲಕ್ಷಾಂತರ ಜನ ಕಾರ ಸೇವಕರಲ್ಲಿ 36,000 ಜನ ಹೆಣ್ಣುಮಕ್ಕಳು ತಾಯಿಂದರು ಕಾರ ಸೇವಕರಾಗಿ ಅಯೋಧ್ಯೆ ಪುಣ್ಯ ಭೂಮಿನಲ್ಲಿ ನಿಂತಿದ್ರು. ಆ ತಾಯಿಂದರು ತೋರಿದಂಥ ಸಂಘಟಿತವಲ್ಲ ರಾಮ ಭಕ್ತಿ. ಮುಂದೆ ಮಾತಾ ಉಮಾ ಭಾರತಿ, ಕಾವಿ ತೊಟ್ಟಂತ ಮಾತಾ ರಿತಂಬರಿ, ಎದುರುಗಡೆ 36,000 ಜನ ಹೆಣ್ಮಕ್ಳು ಕೈ ಹಿಡಿದು ಮಾನವ ಸರಪಳಿಗಳನ್ನ ಮಾಡಿ ಹಿಂದೆ 3.5 ಲಕ್ಷ ಜನ ಕಾರ ಸೇವಕರನ್ನ ಹಿಂದೆಯಿಂದ ತಾವು ಕರ್ಕೊಂಡು ಬರುತ್ತಾ ರಾಮ್ ಲಲ್ಲಾ ಅಮ್ಮಾಯಂಗೆ ಮಂದಿರ ವಹಿ ಬನಾಯಂಗೆ, ಬಚ್ಚಾ ಬಚ್ಚಾ ರಾಮ ಕಾ ಜನ್ಮಭೂಮಿ ಕೆ ಕಾಮ್ ಕಾ ಅಂತ ಶ್ರೀರಾಮಚಂದ್ರಗೆ ಜೈಘೋಷಗಳನ್ನು ಹಾಕ್ತಾ ಕಾರ ಸೇವೆಯನ್ನು ಸಾಕಾರಗೊಳಿಸಿದ್ರಲ್ಲ, ಆ ಸಂಘಟಿತ ಬಲ, ಆ ಒಗ್ಗಟ್ಟಿನ ಪ್ರತಿಫಲ ಇವತ್ತು ರಾಮ ಮಂದಿರ ನಾವು ಕಣ್ತುಂಬಿಸ್ಕೊಳ್ತಾ ಇದ್ದೀವಿ ಜೀವಂತ ಸಾಕ್ಷಿಯಾಗಿ. ರಾಮ ಮಂದಿರದ ಕಾರ್ಯ ಸಾಕಾರಗೊಳ್ಳಬೇಕಿತ್ತು ಅಂದರೆ ರಾಮರ ದಯೆಯಿಂದ ಹಿಂದೂಗಳು ಒಗ್ಗಟ್ಟಾಗಿ ಬರುವಂಥ ಅವಶ್ಯಕತೆ ಇತ್ತು. ಆ ಸಂಘಟಿತ ಬಲದವನ್ನು ನಮ್ಮ ಪೂರ್ವಿಕರು ಪ್ರದರ್ಶನ ಮಾಡಿದರು. ಅದರ ಪರಿಣಾಮ ರಾಮ ಮಂದಿರದ ಕಾರ್ಯ ಸಾಕಾರಗೊಳ್ತು. ಈ ಸಂಘಟಿತ ಬಲ ಇಲ್ಲಿಗೆ ನಿಲ್ಲಬೇಕಾ? ಖಂಡಿತವಾಗ್ಲೂ ಅಲ್ಲ. ರಾಮ ಮಂದಿರದ ಕಾರ್ಯ ಸಾಕಾರಗೊಂಡ ನಂತರ ಇನ್ನೂ ರಾಮರ ಕಾರ್ಯ ಈ ದೇಶದಲ್ಲಿ ಆಗುವಂಥ ಅವಶ್ಯಕತೆ ಇದೆ. ರಾಮ ಮಂದಿರದ ಕಾರ್ಯ ಮುಗಿತು, ಮುಂದೆ ಹಿಂದೂಗಳು ಸಂಘಟಿತರಾಗಿ ಮಾಡಬೇಕಾಗಿರುವಂಥ ಸಂಘಟಿತರಾಗಿ ಬಂದು ಮಾಡಬೇಕಾಗಿರುವಂಥ ಮುಂದಿನ ಕಾರ್ಯ ಯಾವುದು ಅಂದರೆ ಸಂಘಟನೆ ಹಿರಿಯರು ಕರೆ ಕೊಟ್ಟಿದ್ದಾರೆ. ಭಾರತ್ ಕ ಪ್ರತ್ಯೇಕ ಗರ್ ಅಯೋಧ್ಯ ಬನಾಯಂಗೆ, ಭಾರತದ ಮನೆಯನ್ನು ಅಯೋಧ್ಯೆಯನ್ನಾಗಿಸೋದು ನಮ್ಮ ಮುಂದಿನ ಗುರಿ. ಮನೆ ಅಯೋಧ್ಯೆ ಆಗಬೇಕು. ಯಾವಾಗ ಮನೆ ಅಯೋಧ್ಯೆ ಆಗೋದು? ಮನೆ ಅಯೋಧ್ಯೆ ಆಗೋದಂದ್ರೆ ಏನು? ಮನೆ ಶ್ರೀರಾಮಚಂದ್ರರ ಭಕ್ತಿ ಅರಿದು ಬರೋದು, ಸೀತಾಮಾತೆ ಆದರ್ಶಗಳ ಅರಿದು ಬರೋದು, ಇದೇ ಮನೆ ಅಯೋಧ್ಯೆ ಆಗೋದು. ನಮ್ಮ ಹಿರಿಯರು ಕವಿಗಳೊಬ್ಬರು ಬರೀತಾರಲ್ಲ, ಚಂದನ್ನೇ ಸ ದೇಶ್ ಕಿ ಮಿಟ್ಟಿ ನದಿ ನದಿಯ ಗಂಗಾ ಹೇ, ಹರ್ ಬಾಲಾ ದೇವಿ ಕಿ ಪ್ರತಿಮಾ ಬಚ್ಚಾ ಬಚ್ಚಾ ರಾಮ ಹೇ. ಭಾರತದ ಮಣ್ಣಿನ ಕಣ ಸ್ವರ್ಣಮಯಿ. ಇಲ್ಲಿ ಹರಿಯುವಂಥ ನದಿಯ ಒಂದೊಂದು ಜಲಾಶಯವು ಕೂಡ ಸಾಕ್ಷಾತ್ ಗಂಗೆ ಎಷ್ಟು ಪವಿತ್ರ. ಈ ಮಣ್ಣಿನಲ್ಲಿ ಹುಟ್ಟುವಂಥ ಒಂದೊಂದು ಮಗು ಕೂಡ ಶ್ರೀರಾಮಚಂದ್ರನ ಅಂಶ. ಈ ಮಣ್ಣಿನಲ್ಲಿ ಹುಟ್ಟುವಂಥ ಒಂದೊಂದು ಮಗು ಕೂಡ ಸಾಕ್ಷಾತ್ ಶ್ರೀದೇವಿಯ ಸ್ವರೂಪ. ಆ ಸತ್ವವನ್ನು ಹೊಂದಿಕೊಂಡೇ ಈ ಭಾರತದ ಮಕ್ಕಳು
ಮಕ್ಕಳು ಹುಟ್ಟುತ್ತಾರೆ. ಆ ಮಕ್ಕಳಲ್ಲಿರುವಂಥ ಆ ದೈವಿ ಸತ್ವವನ್ನು ಜಾಗೃತಿಗೊಳಿಸುವಂಥ ಕೆಲಸವನ್ನು ಮಾಡುವಂಥದ್ದು ಪೋಷಕ ಜವಾಬ್ದಾರಿ. ಮಕ್ಕಳ ರಾಮರ ಭಕ್ತಿ ಬರಲಿ, ಸೀತಾಮಾತೆ ಭಕ್ತಿ ಬರಲಿ. ಎಷ್ಟರ ಮಟ್ಟಿಗೆ ಬಂದಿರಬೇಕಂದ್ರೆ ಮುಂದೊಂದು ದಿನ ಈ ಬುದ್ಧಿಯೇ ಜೀವನ ಅಂತ ಅಂದ್ಕೊಂಡಿರುವಂಥ ಬುದ್ಧಿಜೀವಿಗಳು ಯಾರಾದರೂ ನಮ್ಮ ಮನೆ ಮಕ್ಕಳ ಮುಂದೆ ನಿಂತು, ನೀವು ಹಿಂದೂಗಳು ರಾಮ ಮಂದಿರ ಕಟ್ಟಿದ್ದೀರಾ, 1 ವರ್ಷ ಕಟ್ಟಿ ಆಗಿದೆ ಅಂತ ಸಂಭ್ರಮಾಚರಣೆಯನ್ನೆಲ್ಲ ಆಚರಿಸ್ತಿದ್ದೀರಾ, ಜನ್ಮಭೂಮಿ ಬೇಕು ಅಂತ ಇಷ್ಟು ವರ್ಷ ಹೇಳಿದ್ರಿ, ಇವತ್ತಲ್ಲೇ ರಾಮ ಮಂದಿರ ಕಟ್ಟಿದ್ದೀರಾ, ಆದರೆ ನಿಜವಾಗ್ಲೂ ರಾಮರ ಜನ್ಮಸ್ಥಳ ಅದೇ, ರಾಮರ ಅಲ್ಲೇ ಹುಟ್ಟಿದ್ರು ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಅಂತ ಪ್ರಶ್ನೆ ಮಾಡಿದ್ರೆ, ದುರಾದೃಷ್ಟವಶಾತ್ ಇದು ಮುಂದೆ ಬರುವ ಪ್ರಶ್ನೆ ಅಲ್ಲ ನನ್ನ ನೆಚ್ಚಿನ ಬಂಧುಗಳೇ, ಈಗಾಗಲೇ ಹುಟ್ಕೊಂಡಿರುವಂಥ ಪ್ರಶ್ನೆ. ಕೋರ್ಟ್ನಲ್ಲಿತ್ತು ಕಪಿಲ್ ಸಿಬ್ಬಲ್ ಎಂಬ ವಕೀಲರು ಕೋರ್ಟ್ನಲ್ಲಿತ್ತು ಪ್ರಶ್ನೆ ಮಾಡ್ತಾರೆ ಕೆ ಪರಾಶರನವರ ವಿರುದ್ಧ ನಿಂತು, ರಾಮರು ಇಲ್ಲೇ ಹುಟ್ಟಿದ್ರು ಅನ್ನೋದಕ್ಕೆ ಹಿಂದೂಗಳ ಹತ್ರ ಏನು ಸಾಕ್ಷಿ? ನಮ್ಮ ದೌರ್ಭಾಗ್ಯ ಇದು. ನಮ್ಮ ದೇಶದಲ್ಲಿ ಮೌಢ್ಯ ಬೆಳೀತಾ ಇದೆ. ಯಾವ ಮೌಢ್ಯ? ರಾಮರ ಅಸ್ತಿತ್ವ ಪ್ರಶ್ನೆ ಚಿಹ್ನೆಯನ್ನು ಹಾಕುವಂಥ ಮೌಢ್ಯ. ಒಂದಿಷ್ಟು ಜನ ಬುದ್ಧಿಜೀವಿಗಳು ಹುಟ್ಕೊಂಡಿದ್ದಾರೆ, ಕೆಲವೊಂದಿಷ್ಟು ಜನ ಕೇಳ್ತಾರೆ ರಾಮರು ಹುಟ್ಟಿದ್ರು ಅನ್ನೋದಕ್ಕೆ ಏನು ಸಾಕ್ಷಿ ಹಿಂದೂಗಳ ಹತ್ರ? ರಾಮ ಕಾಲ್ಪನಿಕ ಅಲ್ವಾ? ನಿಮ್ಮ ರಾಮರ ಐತಿಹಾಸಿಕ ಪುರುಷ ಅಲ್ಲ ಅಂತ ನಮ್ಮ ಆರಾಧ್ಯ ದೈವ ಮರ್ಯಾದ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರರ ಅಸ್ತಿತ್ವ ಪ್ರಶ್ನೆ ಚಿಹ್ನೆಯನ್ನು ಹಾಕುವಂಥ ಸಾವಿರಾರು ಜನರ ಸಂಖ್ಯೆ ಇವತ್ತು ನಮ್ಮ ದೇಶದಲ್ಲಿ ಬೆಳೆದು ನಿಂತಿದೆ. ಈ ಮೌಢ್ಯ ದೇಶದಿಂದ ತೊಲಗಿಸಬೇಕಂದ್ರೆ ಇಡೀ ದೇಶದಾದ್ಯಂತ ಶ್ರೀರಾಮಚಂದ್ರರು ಎಂಬ ಜ್ಯೋತಿಯನ್ನು ಬೆಳಗಿಸುವಂಥ ಅವಶ್ಯಕತೆ ಇದೆ. ರಾಮರು ಎಂಬ ಬೆಳಕಿನಿಂದ ಮಾತ್ರ ಈ ಮೌಢ್ಯವನ್ನು ತೊಲಗಿಸ್ಲಿಕ್ಕೆ ಸಾಧ್ಯ. ರಾಮರ ಬೆಳಕು ಹರಿಯಲಿ, ದೇಶದಾದ್ಯಂತ ಹರಿಯಲಿ, ನಮ್ಮ ಮಕ್ಕಳ ಮನೆಗಳಲ್ಲಿ ಹರಿಯಲಿ. ಎಷ್ಟರ ಮಟ್ಟಿಗೆ ಆ ಜ್ಯೋತಿ ಪ್ರಜ್ವಲಿಸಬೇಕು ಅಂದರೆ ಮುಂದೆ ಈ ಬುದ್ಧಿಜೀವಿಗಳ ಕೆಲವೊಂದಿಷ್ಟು ಜನ ಪ್ರಶ್ನೆಗಳು ನಮ್ಮ ಮನೆ ಬಾಗಿಲಿಗೆ ಬಂದು ನಮ್ಮ ಮಕ್ಕಳ ಮುಂದೆ ನಿಂತು ಯಾರಾದರೂ ರಾಮರ ಅಸ್ತಿತ್ವಕ್ಕೆ ಪ್ರಶ್ನೆ ಚಿಹ್ನೆಯನ್ನು ಹಾಕಿದ್ರೆ ನಮ್ಮ ಮಕ್ಕಳ ಬಾಯಿಂದ ಉತ್ತರ ಬರಬೇಕು. ರಾಮರ ಅಸ್ತಿತ್ವಕ್ಕೆ ಮಾತ್ರ ಅಲ್ಲಪ್ಪ, ಇಡೀ ಶ್ರೀರಾಮಚಂದ್ರರ ವಂಶವೃಕ್ಷದ ಅಸ್ತಿತ್ವಕ್ಕೆ ನಾನು ಸಾಕ್ಷಿಯನ್ನು ಕೊಡಬಲ್ಲೆ. ರಾಮರ ದಯಿಂದ ನಮ್ಮ ಮಕ್ಕಳು ಹೇಳ್ಕೊಳ್ಬೇಕು, ಭಕ್ತಾಗ್ರಣೆಯಾದ ಮಾರುತಿಯ ದಯಿಂದ ನಮ್ಮ ಮಕ್ಕಳ ಬಾಯಿನಲ್ಲಿ ಬರಬೇಕು, ಸೀತಾಮಾತೆ ಆಶೀರ್ವಾದದಿಂದ ನಮ್ಮ ಮಕ್ಕಳು ಹೇಳಬೇಕು. ಮೊದಲಿಗೆ ಬಂದದ್ದು ಶ್ರೀಹರಿ, ಶ್ರೀಹರಿಯ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚ ಮಗ ಕಶ್ಯಪ, ಕಶ್ಯಪನ ಮಗ ಸೂರ್ಯ, ಸೂರ್ಯನ ಮಗ ಮನು, ಮನುವಿನ ಮಗ ಇಕ್ಷ್ವಾಕು, ಇಕ್ಷ್ವಾಕುವಿನ ಮಗ ಕುಕ್ಷಿ, ಕುಕ್ಷ ಮಗ ವಿಕುಕ್ಷಿ, ವಿಕುಕ್ಷ ಮಗ ಬಾಣ, ಬಾಣನ ಮಗ ಅನರಾರಣ್ಯ, ಅನರಾರಣ್ಯನ ಮಗ ಭೃದು, ಭೃದುವಿನ ಮಗ ತ್ರಿಶಂಕು, ತ್ರಿಶಂಕುವಿನ ಮಗ ದುಂಡುಮಾರ, ದುಂಡುಮಾರನ ಮಗ ಮಾಂಧಾತ, ಮಾಂಧಾತನ ಮಗ ಸುಸಂಧಿ, ಸುಸಂಧ್ಯ ಮಗ ಧ್ರುವಸಂಧಿ, ಧ್ರುವಸಂಧ್ಯ ಮಗ ಭರತ, ಭರತನ ಮಗ ಅಶೀತ, ಅಶೀತನ ಮಗ ಸಗರ, ಸಗರನ ಮಗ ಅಸಮಂಜಸ, ಅಸಮಂಜಸನ ಮಗ ಅಂಶುಮಂತ, ಅಂಶುಮಂತನ ಮಗ ದಿಲೀಪ, ದಿಲೀಪನ ಮಗ ಭಗೀರಥ, ಭಗೀರಥನ ಮಗ ಕುಕುತ್ಸು, ಕುಕುತ್ಸುವಿನ ಮಗ ರಘು, ರಘುವಿನ ಮಗ ಪ್ರಬೃದ್ಧ, ಪ್ರಬೃದ್ಧನ ಮಗ ಶಶಂಕು, ಶಶಂಕುವಿನ ಮಗ ಸುದರ್ಶನ, ಸುದರ್ಶನ ಮಗ ಅಗ್ನಿವರ್ಣ, ಅಗ್ನಿವರ್ಣನ ಮಗ ಶೀಘ್ರವೇದ, ಶೀಘ್ರವೇದನ ಮಗ ಮರು, ಮರುವಿನ ಮಗ ಪ್ರಶಿಷಕ, ಪ್ರಶಿಷಕನ ಮಗ ಅಂಬರೀಷ, ಅಂಬರೀಷನ ಮಗ ನಘೂಷ, ನಘೂಷನ ಮಗ ಯಾತಿ, ಯಾತ್ಯ ಮಗ ನಾಭಾಗ, ನಾಭಾಗನ ಮಗ ಅಜ, ಅಜರ ಮಗ ದಶರಥ, ದಶರಥರ ಮಗನೇ ರಘುವಂಶದ ರಾಘವ ಪ್ರಭು ಶ್ರೀರಾಮಚಂದ್ರರು ಅಂತ ಹೇಳುವ ಮಟ್ಟಕ್ಕೆ ರಾಮರ ಜಾಗೃತಿ, ಶ್ರೀರಾಮಚಂದ್ರರ ಭಕ್ತಿ, ಧರ್ಮ ಜಾಗೃತಿ ನಮ್ಮ ಮನೆಯ ಒಂದೊಂದು ಹಿಂದೂ ಮಗುವಿನ ಮನಸ್ಸಿನಲ್ಲೂ ಜಾಗೃತವಾದರೆ ಸಾಕು ನನ್ನ ನೆಚ್ಚಿನ ಬಂಧುಗಳೇ. ಇದೇ ಧರ್ಮ ಜಾಗೃತಿ, ಇದೇ ಧರ್ಮ ರಕ್ಷಣೆ. ಇಷ್ಟು ಧರ್ಮ ಜಾಗೃತಿ ಮನೆಯ ಒಂದೊಂದು ಮಗುವಿನಲ್ಲೂ ತಂದರೆ ಸಾಕು, ಮುಂದೊಂದು ದಿನ ಈ ಸನಾತನ ಧರ್ಮವನ್ನು ಅಲುಗಾಡಿಸುವ ಸಾಮರ್ಥ್ಯವು ಜಗತ್ತಿನ ಯಾವ ಬಾಹ್ಯ ಶಕ್ತಿಗೂ ಇರೋದಿಲ್ಲ. ಇವತ್ತು ನಾವು ತೊಡಬೇಕಾಗಿರುವಂಥ ಸಂಕಲ್ಪ, ಆ ಸಂಕಲ್ಪದ ಪರವಾಗಿ ಇಡಬೇಕಾಗಿರುವಂಥ ಮೊಟ್ಟ ಮೊದಲ ಹೆಜ್ಜೆ ಮನೆಯ ಮಕ್ಕಳ ಜಾಗೃತಿ. ಆ ಮಕ್ಕಳಲ್ಲಿ ಜಾಗೃತಿ ತರೋಣ. ಆ ಮಕ್ಕಳಲ್ಲಿ ರಾಮರ ಭಕ್ತಿ ಬಂತು, ರಾಮರಿಗೆ ಜಯವನ್ನು ಮಕ್ಕಳ ಮನಸ್ಸಿನಲ್ಲಿ ನಾವು ತಂದು ಕೊಟ್ವಿ ಅಂದರೆ ಸಾಕು, ಶ್ರೀರಾಮಚಂದ್ರರೇ ನಿಂತು ಧರ್ಮಕ್ಕೆ ಜಯವನ್ನು ತಂದು ಕೊಡ್ತಾರೆ. ಇದು ನಮ್ಮ ಹಿರಿಯರು ಹೇಳಿದ್ದಾರಲ್ಲ, ವೇದಾಂತ ದೇಶಿಕ ಅವರು ಇಡೀ ರಘುವೀರ ಗದ್ಯಂನಲ್ಲಿ ಬರೀತಾರಲ್ಲ, ದಶವದನ ದಮಿತ ದೈವದ ಪರಿಷತ್ ಅಭ್ಯರ್ಥಿತ ದಾಶರಥಿ ಭಾವ ದಿನಕರ ಕುಲ ಕಮಲ ದಿವಾಕರ ದಿವಿಷದ ದಿಪತಿ ರಣಸ ಚರಣ ಚತುರ ದಶರಥ ಚರಮರಣ ವಿಮೋಚನ ಕೋಶಲ ಸುತ ಕುಮಾರ ಭಾವ ಕಂಚುಕಿತ ಕಾರಣಾಕಾರ ಕೌಮಾರ ಕೇಳಿ ಗೋಪಾಯಿತ ಕೌಶಿಕಾಧ್ವರ ರಣಧ್ವರ ದುರ್ಯ ಭವ್ಯ ದಿವ್ಯಾಸ ಬೃಂದ ವಂದಿತ ಪ್ರಣತ ಜನ ವಿಮತ ವಿಮತಣ ದುರ್ಲಳಿತ ಧೋರ್ಲಳಿತ ತಣುತರ ವಿಷ ವಿತಾಡನ ವಿಖಟಿತ ವಿಶರಾರು ಶರಾರು ತಾಟಕ ತಾಟಕೆಯ ಅಂತ ಸ್ಪಷ್ಟ ರಘುವೀರ ಗದ್ಯಂನಲ್ಲಿ ಬರೆದು ಹೋದ್ರು. ಅರ್ಥಾತ್ ಯಾವಾಗೆಲ್ಲ ಧರ್ಮಕ್ಕೆ ಸಂಕಟ ಬರುತ್ತೋ ಆಗೆಲ್ಲ ಧರ್ಮ ರಕ್ಷಣೆಗೆ ಶ್ರೀರಾಮಚಂದ್ರರೇ ಖುದ್ದು ಅವತರಿಸಿ ಬರ್ತಾರೆ. ಶ್ರೀರಾಮಚಂದ್ರರು ನಿಂತು ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ ನಿಂತಾಗೆಲ್ಲ ರಾಮರಿಗೆ ಜಯ ಆಗುತ್ತೆ, ಯಥಾಖಚಿತವಾಗಿ ಧರ್ಮಕ್ಕೆ ಜಯ ಆಗುತ್ತೆ. ರಾಮನಿಗೆ ನೀವು ಜಯವನ್ನು ತಂದುಕೊಡಿ, ರಾಮರ ಧರ್ಮಕ್ಕೆ ಜಯ ತಂದು ಕೊಡ್ತಾರೆ ಅಂತ ನಮ್ಮ ಹಿರಿಯರು ಮಹನೀಯರು ಜ್ಞಾನಿಗಳು ಹೇಳಿದಂಥ ಮಾತು. ಆ ಮಾತನ್ನು ನಾವು ಪಾಲಿಸೋಣ, ಶ್ರೀರಾಮಚಂದ್ರರಿಗೆ ಜಯವನ್ನು ತಂದು ಕೊಡೋಣ. ಒಮ್ಮೆ ರಾಮರೆದ್ದು ನಿಂತರು ಅಧರ್ಮಿಗಳ ನಾಶಕ್ಕೆ,
ಒಮ್ಮೆ ರಾಮರು ಎದ್ದು ನಿಂತರು ಧರ್ಮ ರಕ್ಷಣೆಗೆ ಯಾವ ರೀತಿ ಬಂದು ಅವತರಿಸ್ತಾರೆ. ಒಂದು ಕಾಲದಲ್ಲಿ ರಾಮರು ದಶಮುಖ ರಾವಣನನ್ನು ಸಂಹಾರ ಮಾಡಲಿಕ್ಕೆ ದಶರಥ ಸುತನಾಗಿ ಬಂದು ನಿಂತ ಸಂದರ್ಭದಲ್ಲಿ ರಾಮರು ನಿಂತು ಬಾಣವನ್ನು ಹಿಡಿದು ಕೋದಂಡರಾಮನಾಗಿ ಎದ್ದು ನಿಂತರು. ಅಲ್ಲಿ ರಾಮರು ನಿಂತಾಗ ಅಕ್ಕಪಕ್ಕದಲ್ಲಿದ್ದಂಥ ವಾನರ ವೀರರೆಲ್ಲ ರಾಮರನ್ನು ನೋಡ್ತಾರೆ. ಅತ್ಯಂತ ಮೃದು ಸ್ವಭಾವದಲ್ಲಿ ಇಷ್ಟು ದಿನಗಳ ಕಾಲ ಕಾಣಿಸಿಕೊಂಡಂಥ ಶ್ರೀರಾಮಚಂದ್ರರು ಇವತ್ತು ಧೀರನಾಗಿ ನಿಂತು ರಾವಣನ ಸಂಹಾರ ಮಾಡ್ಲಿಕ್ಕೆ ನಿಂತಿದ್ದಾರೆ. ಯಾವ ರೀತಿ ನಿಂತಿದ್ದಾರೆ? ವಾನರ ವೀರರೆಲ್ಲ ಕಣ್ಣು ಬಿಟ್ಟು ನೋಡ್ತಾರೆ. ಮಂಡಿತ ವಿಸ್ಫುಲಿಂಗ ವಿಶ್ವಜ್ವಲಿತ ಆಲಲಕಿ ಲೋಬ್ಜ ಗರ್ಭಾಂಡಮು ನಿಂಡ ರಾಮವಸದಾದಿ ಪುಡೇಚುಡು ವಜ್ರ ಸಾಧನ ಖಂಡಿತ ಪಂಕ್ತಿ ಕಣ್ಣ ಕಂಠ ಪುರಾಂತಕ ಶೈಲಚಾಲನ ದಂಡ ಬಲಪ್ರಚಂಡ ಪುರದಂಡ ವಿಖಂಡನ ಚಂಡ ಕಾಂಡಮೂಲ್. ರಾಮರ ಭುಜಗಳಲ್ಲಿ ಧರ್ಮವೇ ತಾಂಡವವಾಡ್ತಿದೆ. ರಾಮರ ಬಾಣದಲ್ಲಿ ನಿಂತು ಧರ್ಮವೇ ನಿಲ್ಲುತ್ತಿದೆ. ರಾಮೋ ವಿಗ್ರಹವಾನ್ ಧರ್ಮ ಅನ್ನೋ ಮಾತಿಗೆ ಜೀವಂತ ಸಾಕ್ಷಿಯಾಗಿ ರಾಮರು ಕಾಣಿಸಿಕೊಳ್ತಿದ್ದಾರೆ. ಧರ್ಮವೇ ನಿಂತು ತನ್ನದೇ ರಕ್ಷಣೆಯನ್ನ ಮಾಡಿಕೊಳ್ಳಿಕ್ಕೆ ಅಧರ್ಮಿಗಳ ನಾಶಕ್ಕೆ ಬಂದು ನಿಂತಿದ್ದೆಲ್ಲ ರಾವಣ ನಿನಗೆ ದಿಕ್ಕ್ಯಾರಪ್ಪ ಅಂತ ಅಕ್ಕಪಕ್ಕದಲ್ಲಿದ್ದಂಥ ವಾನರ ವೀರರೆಲ್ಲ ರಾಮರ ಉದ್ಧಾರವನ್ನ ಮಾಡ್ತಾರಲ್ಲ, ಅಂತಹ ವಿರಾಟ ಸ್ವರೂಪದಲ್ಲಿ ಬಂದು ರಾಮರನ್ನೆಲ್ಲಿ ನಿಂತಾರೆ. ಎಲ್ಲಿ? ನಮ್ಮ ಮನಸ್ಸಿನಲ್ಲಿ, ನಮ್ಮ ಮಂದಿರಗಳಲ್ಲಿ, ನಮ್ಮ ಮನೆಗಳಲ್ಲಿ ರಾಮರೇ ಧರ್ಮಕ್ಕೋಸ್ಕರ ಅವತರಿಸಿ ಬಂದು ಧರ್ಮ ರಕ್ಷಣೆ ಮಾಡ್ತಾರೆ. ಆ ರಾಮರನ್ನು ಆವಾಹನೆ ಮಾಡ್ಕೊಳ್ಬೇಕು, ರಾಮರಿಗೆ ಜಯವನ್ನು ತಂದುಕೊಳ್ಬೇಕು. ರಾಮರ ಭಜನೆಗಳು ಶುರುವಾಗಲಿ, ರಾಮರ ಭಕ್ತಿ ಭಾವ ನಮ್ಮ ಮಕ್ಕಳಲ್ಲಿ ಮೂಡಿಸುವಂಥದ್ದಾಗಲಿ. ನಮ್ಮ ಮಕ್ಕಳಿಗೆ ಧರ್ಮ ಬೋಧನೆ ನಾವು ಮಾಡಿಸೋಣ, ರಾಮರ ಭಕ್ತಿ ನಾವು ತರೋಣ. ನಾವಲ್ಲದೆ ನಮ್ಮ ಮಕ್ಕಳಿಗೆ ಇನ್ಯಾರು ಧರ್ಮ ಬೋಧನೆ ಮಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನಾವು ನಮ್ಮ ಭಜನೆಗಳನ್ನು ಮಾಡಲಿಲ್ಲ, ಇನ್ಯಾರು ಭಜನೆಗಳನ್ನು ಮಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ಸತ್ಸಂಗಗಳಲ್ಲಿ ನಾವು ಭಾಗವಹಿಸಲಿಲ್ಲ, ಇನ್ಯಾರು ಭಾಗವಹಿಸ್ತಾರೆ? ಹಿಂದುವಾಗಿ ಹುಟ್ಟಿ ನನ್ನ ಹಿಂದೂ ಮಠ ಮಂದಿರಗಳಿಗೆ ನಾನು ಬರಲಿಲ್ಲ, ಇನ್ಯಾರು ಬರ್ತಾರೆ? ಹಿಂದುವಾಗಿ ಹುಟ್ಟಿ ನನ್ನ ಮಠ ಮಂದಿರಗಳ ಕೆಲಸಗಳು ನಾನು ಮಾಡಲಿಲ್ಲ, ಪೂರೈಸಲಿಲ್ಲ, ಇನ್ಯಾರು ಪೂರೈಸ್ತಾರೆ? ಹಿಂದುವಾಗಿ ಹುಟ್ಟಿ ನನ್ನ ಹಬ್ಬ ಹರಿದಿನಗಳನ್ನು ನಾನು ಸಂಭ್ರಮ ಮಾಡಲಿಲ್ಲ, ಇನ್ಯಾರು ಸಂಭ್ರಮಾಚರಣೆ ಮಾಡ್ತಾರೆ? ಹಿಂದುವಾಗಿ ಹುಟ್ಟಿ ನನ್ನ ಆಚರಣೆಗಳನ್ನು ನಾನು ಆಚರಿಸಲಿಲ್ಲ, ಇನ್ಯಾರು ಆಚರಿಸ್ತಾರೆ? ಹಿಂದುವಾಗಿ ಹುಟ್ಟಿ ನನ್ನ ವೇದ ಉಪನಿಷತ್ತು ಗ್ರಂಥಗಳನ್ನು ನಾನು ಓದಲಿಲ್ಲ, ಇನ್ಯಾರು ಓದ್ತಾರೆ? ಹಿಂದುವಾಗಿ ಹುಟ್ಟಿ ಹಿಂದೂ ಧರ್ಮದ ಧಾರ್ಮಿಕ ಜಾಗೃತಿ ನಾನು ತರಲಿಲ್ಲ, ಇನ್ಯಾರು ತರ್ತಾರೆ? ಹಿಂದುವಾಗಿ ಹುಟ್ಟಿ ನನ್ನ ಹಿಂದೂ ಧರ್ಮ ರಕ್ಷಣೆ ನಾನು ಮಾಡಲಿಲ್ಲ, ಇನ್ಯಾರು ಮಾಡ್ತಾರೆ? ನಾವೇ ಮಾಡಬೇಕಾಗಿರೋದು ಈ ಧರ್ಮ ರಕ್ಷಣೆಯನ್ನ. ಈ ಧರ್ಮ ಬೋಧನೆ ನಾವೇ ನಮ್ಮ ಮಕ್ಕಳಿಗೆ ಮಾಡಿಸ್ಬೇಕು, ನಮ್ಮ ಮಕ್ಕಳಿಗೆ ನಾವೇ ಗ್ರಂಥಗಳನ್ನು ಓದಿಸ್ಬೇಕು. ನಮಗೋಸ್ಕರ ಗ್ರಂಥಗಳನ್ನು ಕೊಟ್ಟು ಹೋಗಿದ್ದಾರೆ. ಅಂದು ಕುರುಕ್ಷೇತ್ರ ರಣರಂಗದಲ್ಲಿ ಕಣ್ಣೀರಿಟ್ಟಿದ್ಯಾರು? ಅರ್ಜುನ. ಉಪದೇಶ ಮಾಡಿದ್ಯಾರು? ಶ್ರೀಕೃಷ್ಣ ಪರಮಾತ್ಮರು. ಉಪಯೋಗ ಆಗಿದ್ಯಾರಿಗೆ? ನಮಗೆ. ನಮ್ಮನ್ನಲ್ಲಿ ಭಗವದ್ಗೀತೆ ಪುಸ್ತಕ ಇದೆ, ಅದನ್ನು ಮಕ್ಕಳಿಗೆ ಬೋಧನೆ ಮಾಡೋಣ. ಅಂದು ಕಣ್ಣೀರಿಟ್ಟಿದ್ಯಾರು? ಪರೀಕ್ಷಿತ ಮಹಾರಾಜ. ಉಪದೇಶ ಮಾಡಿದ್ಯಾರು? ಶುಕಾಚಾರ್ಯರು. ಬಾರಪ್ಪ ಪರೀಕ್ಷಿತ, ನಿನ್ನನ್ನು ಉದ್ಧರಿಸಿದಂಥ ನಿನ್ನ ಇಡೀ ಪಾಂಡು ಕುಲವನ್ನೇ ಉದ್ಧರಿಸ್ತಿಂತ ಶ್ರೀಕೃಷ್ಣ ಪರಮಾತ್ಮನ ಇತಿಹಾಸವನ್ನು ನಿನಗೆ ಹೇಳ್ತೀನಿ, ಜೀವನ ಚರಿತ್ರೆಯನ್ನು ಹೇಳ್ತೀನಿ ಅಂತ ಉಪಯೋಗ ಆಗಿದ್ಯಾರಿಗೆ? ನಮಗೆ. ನಮ್ಮಲ್ಲೇ ಶ್ರೀಮದ್ ಭಾಗವತ ಪುರಾಣ ಇದೆ, ಶ್ರೀವ್ಯಾಸರು ನಮಗೋಸ್ಕರ ನೀಡಿದ್ದಾರೆ, ಅದನ್ನು ನಮ್ಮ ಮಕ್ಕಳಿಗೆ ಬೋಧಿಸೋಣ. ಅಂದು ಕಣ್ಣೀರಿಟ್ಟಿದ್ಯಾರು? ಶ್ರೀರಾಮಚಂದ್ರರು. ಉಪದೇಶ ಮಾಡಿದ್ದರು ವಶಿಷ್ಠರು. ಬಾರಪ್ಪ ರಾಮಭದ್ರ, ನಿನಗೆ ಜೀವನದ ಸತ್ಯಾಸತ್ಯತೆಯನ್ನು ಹೇಳ್ಕೊಡ್ತೀನಿ ಅಂತ ಉಪಯೋಗ ಆಗಿದ್ಯಾರಿಗೆ? ನಮಗೆ. ನಮ್ಮನ್ನಲ್ಲಿ ಯೋಗ ವಶಿಷ್ಠ ಗ್ರಂಥ ಇದೆ, ಅದನ್ನು ಮಕ್ಕಳಿಗೆ ಬೋಧನೆ ಮಾಡೋಣ. ಅಂದು ಪ್ರಶ್ನೆ ಕೇಳಿದ್ಯಾರು? ಯಾರೋ 6 ಜನ ಶಿಷ್ಯರು. ಉತ್ತರ ಕೊಟ್ಟಿದ್ಯಾರು? ಗುರುಗಳು. ಉಪಯೋಗ ಆಗಿದ್ಯಾರಿಗೆ? ನಮಗೆ. ನಮ್ಮನ್ನ ಷಟ್ಪ್ರಶ್ನೋಪನಿಷತ್ ಇದೆ, ಅದನ್ನು ಮಕ್ಕಳಿಗೆ ಬೋಧನೆ ಮಾಡೋಣ. ಅಂದು ಕಣ್ಣೀರಿಟ್ಟಿದ್ಯಾರು? ಅಂದಿನ ಕಾಲದಲ್ಲಿದ್ದಂಥ ಸ್ವಯಂಭೂಮನು. ಉಪದೇಶ ಮಾಡಿದ್ಯಾರು? ಯಜ್ಞನಾಮಕನಾದಂಥ ಭಗವಂತನ ದರ್ಶನ. ಉಪಯೋಗ ಆಗಿದ್ಯಾರಿಗೆ? ನಮಗೆ. ನಮ್ಮನಲ್ಲಿ ಈಶಾವಾಸ್ಯ ಉಪನಿಷತ್ ಇದೆ, ಅದನ್ನು ಮಕ್ಕಳಿಗೆ ಬೋಧನೆ ಮಾಡೋಣ. ಅಂದು ಕಣ್ಣೀರಿಡ್ತ ಜ್ಞಾನದ ಹಸಿವನ್ನು ತೋರಿಸ್ಕೊಂಡವ್ರು ಯಾರು? ನಚಿಕೇತ. ಉಪದೇಶ ಮಾಡಿದ್ಯಾರು? ಸ್ವತಃ ಯಮಧರ್ಮರಾಜ. ಉಪಯೋಗ ಆಗಿದ್ಯಾರಿಗೆ? ನಮಗೆ. ನಮ್ಮನಲ್ಲಿ ಕಠೋಪನಿಷತ್ ಇದೆ, ಅದನ್ನು ಮಕ್ಕಳಿಗೆ ಬೋಧನೆ ಮಾಡೋಣ. ಅಂದು ಪ್ರಶ್ನೆ ಮಾಡಿದ್ಯಾರು? ಶ್ವೇತಕೇತು. ಉಪದೇಶ ಮಾಡಿದ್ಯಾರು? ತಂದೆ ಆದಂಥ ಉದ್ದಾಲಕ. ಉಪಯೋಗ ಆಗಿದ್ಯಾರಿಗೆ? ನಮಗೆ. ನಮ್ಮನಲ್ಲಿ ಛಾಂದೋಕೋಪನಿಷತ್ ಇದೆ, ಅದನ್ನು ಮಕ್ಕಳಿಗೆ ಬೋಧಿಸೋಣ. ಮನೆಯಲ್ಲಿರುವಂಥ ಗ್ರಂಥಗಳ ಬೋಧನೆ ಮಕ್ಕಳಿಗಾಗಲಿ, ಮನೆಯಲ್ಲಿ ಹಾಡುವಂಥ ಭಜನೆಗಳು ಮಕ್ಕಳ ಬಾಯಿಂದ ಹೊರಲೆ ಬರಲಿಕ್ಕೆ ಶುರುವಾಗಲಿ, ನಮ್ಮ ಮಕ್ಕಳ ಬಾಯಿಂದ ಮಂತ್ರಗಳು ಬರಲಿ. ಈ ಧರ್ಮ, ಈ ಗ್ರಂಥಗಳು ನಮ್ಮ ಪೂರ್ವಿಕರು ಸುಮ್ಮನೆ ಉಳಿಸ್ಕೊಂಡು ಬಂದಿಲ್ಲ. ಯಾಕೆ ಉಳಿಸ್ಕೊಂಡು ಬಂದರು? ಮುಂದಿನ ಪೀಳಿಗೆಗೆ ನಾವು ತಲುಪಿಸಲಿ ಅಂತಲ್ವಾ? ಇಷ್ಟು ವರ್ಷಗಳ ಕಾಲ ಈ ಗ್ರಂಥಗಳನ್ನು ಉಳಿಸ್ಕೊಂಡು ಬಂದಿದ್ದಾರೆ ಸಾಮಾನ್ಯವಾ? ನನ್ನ ನೆಚ್ಚಿನ ಬಂಧುಗಳೇ, ಒಮ್ಮೆ ಯೋಚನೆ ಮಾಡಿ ನೋಡಿ. ನಮ್ಮ ಇದೇ ಭಗವದ್ಗೀತೆ, ಇದೇ ರಾಮಾಯಣ, ಮಹಾಭಾರತ, ವೇದಗಳು, ಉಪನಿಷತ್ತುಗಳು, ಗ್ರಂಥಗಳು, ಶಾಸ್ತ್ರಗಳು, ಆಗಮಗಳನ್ನು ನಾಶ ಮಾಡಬೇಕಂತ ಎಷ್ಟು ದಾಳಿಗಳಾದವು. ನಮ್ಮ ಮಠ ಮಂದಿರಗಳನ್ನು ನಾಶ ಮಾಡಬೇಕು, ನಮ್ಮ ಸನಾತನ ಸಂತ ಪರಂಪರೆ ನಾಶ ಮಾಡಬೇಕು, ಹಿಂದೂ ಧರ್ಮದ ಜ್ಞಾನ ಭಂಡಾರವನ್ನು ನಾಶ ಮಾಡಬೇಕು ಅಂತ ನಮ್ಮ ಮೇಲೆ 1000ಕ್ಕೂ ಹೆಚ್ಚು ವರ್ಷ ನಿರಂತರ ದಾಳಿ ಆಯಿತು. 1000ಕ್ಕೂ ಹೆಚ್ಚು ವರ್ಷ ದಾಳಿ ಏನು ಮಹಾ ಅಂತ ನಾವು ಅಂದುಕೊಂಡ್ರೆ, ಒಮ್ಮೆ ಇತಿಹಾಸದ ಪುಟಗಳನ್ನು ತಿರುವು ಹಾಕಿ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ. ಇದೇ ಜಗತ್ತಿನಲ್ಲಿ ಪ್ರಾಚೀನ ಅಂತ ಕರೆಸ್ಕೊಂಡಂಥ 35 ಜನಾಂಗಗಳಿದು.
ಎಲ್ಲೋದು ಆ ಪ್ರಾಚೀನ ಜನಾಂಗಗಳು? ಎಲ್ಲೋಯ್ತು ಮೆಸ್ಪೊಟೇಮಿಯನ್ ಜನಾಂಗ? ಎಲ್ಲೋಯ್ತು ಬ್ಯಾಬಿಲೋನಿಯನ್ ಜನಾಂಗ? ಎಲ್ಲೋಯ್ತು ಜಗತ್ತಿನ ಮುಂದೆ ಪಿರಮಿಡ್ಗಳನ್ನು ಕಟ್ಟಿ ಮೆರೆದಂಥ ಈಜಿಪ್ಷಿಯನ್ ಜನಾಂಗ? ಎಲ್ಲೋಯ್ತು ಜಗತ್ತನ್ನು ಆಳಲಿಕ್ಕೆ ಬಂದಂಥ ಗ್ರೀಕ್ ಜನಾಂಗ? ಎಲ್ಲೋಯ್ತು ಜಗತ್ತಿಗೆ ಭಾಷಾಶಾಸ್ತ್ರ ಪರಿಚಯಿಸಿಕೊಟ್ಟಂಥ ಪರ್ಷಿಯನ್ ಜನಾಂಗ? ಜನಾಂಗಕ್ಕೆ ಜನಾಂಗವೇ ನಾಶವಾಗಿ ಹೋಗಿದೆ. ಪ್ರಾಚೀನ ಅಂತ ಕರೆಸ್ಕೊಂಡಂಥ 35 ಜನಾಂಗಗಳು ಅಲ್ಪಾಯುಗಳಾಗಿ ಕಾಲಗರ್ಭ ಸೇರಿದ್ವು. ನಮ್ಮ ಕಣ್ಣು ಮುಂದೆ ಕಣ್ಣು ತೆರೆದಂಥ 100 ಮತಬಂಧಗಳು ಕಣ್ಮರೆಯಾದವು. ಯಾಕೆ? ತಮ್ಮ ಮೇಲಾದಂಥ 10, 20, 40, 50 ವರ್ಷಗಳ ಕಾಲಿನ ಒಂದೇ ಒಂದು ಜನಾಂಗದ ಪರಕೆ, ಜನಾಂಗದ ದಾಳಿಯನ್ನು ತಡೆಯುವಷ್ಟು ಸಾಮರ್ಥ್ಯ ಈ ಪ್ರಾಚೀನ ಜನಾಂಗಗಳಿಗಿರಲಿಲ್ಲ. ಪರಿಣಾಮ ಇತಿಹಾಸದ ಪುಟಗಳಿಂದ ಅಳಿಸಿ ಹೋದ್ವು ಈ ಜನಾಂಗಗಳು. ಜನಾಂಗಕ್ಕೆ ಜನಾಂಗವೇ ಅಳಿಸಿ ಹೋಗಿವೆ ಈ ದಾಳಿಗಳನ್ನ ತಡೆಯುವಷ್ಟು ಸಾಮರ್ಥ್ಯ ಇಲ್ಲದೆ. ಆದರೆ ನನ್ನ ಧರ್ಮದ ಮೇಲೆ 10, 20, 40, 50 ವರ್ಷ ಅಲ್ಲ, 1375 ವರ್ಷ ನಿರಂತರ ದಾಳಿ ಆಯಿತು. ಇಷ್ಟು ವರ್ಷ ನಮ್ಮ ಮೇಲೆ ದಾಳಿ ಮಾಡಿದವರು ಒಂದೆರಡು ಪರಕೀಯ ಜನಾಂಗ ಅಲ್ಲ, ಎಷ್ಟು ಪರಕೀಯ ಜನಾಂಗಗಳ ದಾಳಿ ಮಾಡಿದ್ವು, ಎಷ್ಟು ಪರಕೀಯ ದೇಶಗಳ ದಾಳಿ ಮಾಡಿದ್ವು. ಮೊಘಲರು ಬಂದರು, ತುರ್ಕರು ಬಂದರು, ಅರಬ್ಬರು ಬಂದರು, ಅಫ್ಘಾನರು ಬಂದರು, ಪೋರ್ಚುಗೀಸರು ಬಂದರು, ಡಚ್ಚರು ಬಂದರು, ಫ್ರೆಂಚರು ಬಂದರು, ಇಂಗ್ಲೀಷರು ಬಂದರು, ಶಕರು ಬಂದರು, ಹೂಣರು ಬಂದರು. ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಹಿಂದೂ ಸಮಾಜವಾಗೇ ಜೀವಂತವಾಗಿದೆ. ಹಿಂದೂಗಳಾಗೇ ಬದುಕಿದ್ದೀವಿ. ಕಾರಣ ನಮ್ಮ ಪೂರ್ವಿಕರ ಕ್ಷಾತ್ರ ತೇಜಸ್ಸು. ಈ ಧರ್ಮವನ್ನು ಉಳಿಸೋದು ಬಿಡಿ, ಈ ಧರ್ಮದಲ್ಲಿ ಹುಟ್ಟಿದಂಥ ಒಂದು ಗ್ರಂಥ ಲಕ್ಷಾಂತರ ವರ್ಷಗಳ ಹಿಂದೆ ಜಗತ್ತಿನಲ್ಲೇ ಸೃಷ್ಟಿಯಾದಂಥ ಜಗತ್ತಿನ ಪ್ರಥಮ ಪುಸ್ತಕ ಯಾವುದು ಅಂದರೆ ಋಗ್ವೇದದ ಕಡೆ ಕೈ ಮಾಡಿ ತೋರಿಸ್ತೀವಿ. ಬರದೇ ಲಕ್ಷಾಂತರ ವರ್ಷಗಳಾಗಿದ್ದಾವೆ. ಕೇವಲ ಶ್ರವಣ ಮನನದಿಂದ ಉಪದೇಶ ಕೇಳಿ ಇನ್ನು ಲಕ್ಷಾಂತರ ವರ್ಷಗಳಾಗಿದ್ದಾವೆ. ಬರೆಯೋದ್ರಿಂದಲೇ ಇಟ್ಕೊಂಡ್ರು ನಾವು. ಇಡೀ ಜಗತ್ತಿನಲ್ಲೇ ರಚನೆ ಆದಂಥ ಜಗತ್ತಿನ ಪ್ರಥಮ ಪುಸ್ತಕ ಲಕ್ಷಾಂತರ ವರ್ಷಗಳ ಹಿಂದೆ ಬೋಧಿಸಲ್ಪಟ್ಟಂಥ ಆ ಋಗ್ವೇದದ ಪ್ರಥಮ ಪುಸ್ತಕದ ಪ್ರಥಮ ಮಂಡಳದ ಪ್ರಥಮ ಸೂಕ್ತದ ಪ್ರಥಮ ಮಂತ್ರ ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮಾತೃಜಂ ಹೋತಾಹಾರ ಮೃತದಾತಮಂ ಅಂತ ಋಗ್ವೇದದ ಪ್ರಥಮ ಮಂತ್ರದಿಂದ ಹಿಡಿದು ಇಡೀ ಋಗ್ವೇದದಲ್ಲಿ ಒಟ್ಟು 2,34,000 ಪದಗಳು ಬರುವುದು ಲಕ್ಷಾಂತರ ವರ್ಷಗಳು ಕಳೆದ ನಂತರವೂ, ಸಾವಿರಾರು ವರ್ಷಗಳ ದಾಳಿಗಳಾದ ನಂತರವೂ, ನೂರಾರು ಪರಕೀಯ ಜನಾಂಗಗಳು ದಾಳಿಗಳೆಸಗಿದ ನಂತರವೂ ಇವತ್ತಿಗೂ ಕೂಡ ಋಗ್ವೇದದ 2,34,000 ಪದಗಳಲ್ಲಿ ಒಂದೇ ಒಂದು ಪದ ಆಚೆ ಈಚೆ ಆಗದೇ ಇರುವ ಹಾಗೆ 2025ರಲ್ಲೂ 21ನೇ ಶತಮಾನದಲ್ಲೂ ಒಂದೊಂದು ಹಿಂದೂ ಮಠ ಮಂದಿರಕ್ಕೆ ಬಂದರು. ಒಂದೊಂದು ಹಿಂದೂ ಮಠದ ಮಂದಿರದಲ್ಲಿ ಅಷ್ಟೂ ವೇದಗಳನ್ನು ಅಷ್ಟೇ ಪವಿತ್ರವಾಗಿ ಕಂಠ ಮಾಡಿಕೊಂಡು ಅಷ್ಟೇ ಶುದ್ಧವಾಗಿ ಉಚ್ಚಾರ ಮಾಡ್ತೀವಲ್ಲ ನಾವು. ನಮ್ಮ ಪೂರ್ವಿಕರ ಹಿರಿಮೆ ಎಂಥದ್ದು ಸ್ವಾಮಿ! ಈ ಧರ್ಮದ ಒಂದು ಗ್ರಂಥದ ಒಂದು ಪದವನ್ನು ಅಳಿಸಿ ಹೋಗ್ಲಿಕ್ಕೆ ಬಿಟ್ಕೊಡ್ಲಿಲ್ಲ ನಮ್ಮ ಹಿರಿಯರು. ಒಂದು ಪದ ಅಷ್ಟು ಬದ್ಧತೆಯಿಂದ ಕಾಪಾಡಿಕೊಂಡು ಬಂದಿದ್ದಾರೆ ಈ ಧರ್ಮವನ್ನು. ಮನುಷ್ಯರು ಮಾತ್ರವಾ? ಸ್ವತಃ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಧಾರೆಗೆ ಅವತರಿಸಿ ಬಂದಂಥ ಭಗವಂತನ ಅಖಂಡ ಅವತಾರ ಕೃಷ್ಣ ನಿತ್ತು ಹೇಳ್ತಾರೆ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಬೋಧನೆ ಮಾಡ್ತಾ, ನನಗೆ ಈ 3 ಜಗತ್ತಿನಲ್ಲೂ ಕರ್ಮ ಕರ್ತವ್ಯ ಅಂತ ಯಾವುದೂ ಇಲ್ಲಪ್ಪ ಅರ್ಜುನ. ನಮೇ ಪಾರ್ಥಾಸಿ ಕರ್ತವ್ಯಂ ತ್ರಿಶ್ಲೋಕೇಶು ಕಿಂಚನ. 3 ಲೋಕದಲ್ಲೂ ನನಗೆ ಅಂತ ನಿಯಮಿತವಾಗಿರುವಂಥ ಕರ್ತವ್ಯ ಕರ್ಮಗಳು ಯಾವುದೂ ಇಲ್ಲ. ನಾನು ಸರ್ವತಂತ್ರ ಸ್ವತಂತ್ರ. ಅಂಥದ್ರಲ್ಲಿ ನಾನೇ ಯಾವುದೇ ಬಂಧನವಿಲ್ಲದೆ ಇದ್ದರೂ ಕೂಡ ಯುಗಕ್ಕೂ ಬಂದು ಧರೆಯಲ್ಲಿ ಅವತರಿಸಿ ನಿತ್ತು ಧರ್ಮ ಕಾರ್ಯವನ್ನು ಮಾಡ್ತೀನಿ, ಧರ್ಮದ ಕರ್ಮಗಳನ್ನು ಸಾಕಾರಗೊಳಿಸ್ತೀನಿ. ಏನಕ್ಕೆ ಗೊತ್ತೇ? ಮನುಷ್ಯ ಪಾರ್ಥ ಸರ್ವಶಃ. ನಾನು ಮಾಡಿದಂತೆ ಸಮಸ್ತ ಮನುಷ್ಯರು ಪಾಲನೆ ಮಾಡೋದು. ನಾನು ಧರ್ಮದ ಕಾರ್ಯ ಮಾಡಲಿಲ್ಲ ಅಂದರೆ ಕೃಷ್ಣನೇ ಧರ್ಮದ ಕಾರ್ಯ ಮಾಡಲಿಲ್ಲ. ಇನ್ನು ನಾವ್ಯಾಕೆ ಧರ್ಮದ ಕೆಲಸ ಮಾಡಬೇಕಂತ ಈ ಜನ ಸುಮ್ಮನಾಗ್ಬಿಡ್ತಾರಪ್ಪ. ಆದ್ದರಿಂದ ಮನುಷ್ಯರಿಗೆ ಪ್ರೇರಣೆ ಕೊಡಲಿಕ್ಕೋಸ್ಕರ ನಾನು ಬಂದು ಧರ್ಮ ಕಾರ್ಯ ಮಾಡ್ತೀನಿ, ನನ್ನನ್ನು ಪ್ರೇರಣೆ ತಗೊಂಡು ನೀವು ಧರ್ಮ ಕಾರ್ಯ ಮಾಡಿ ಅಂತ ಶ್ರೀಕೃಷ್ಣ ಪರಮಾತ್ಮ ಕೊಟ್ಟಂತ ಉಪದೇಶ. ಭಗವಂತನೇ ನಿಂತು ಧರ್ಮ ರಕ್ಷಣೆಗೆ ನಿಂತಿದ್ದಾರಲ್ಲ. ಎಷ್ಟರ ಮಟ್ಟಿಗೆ ಕೃಷ್ಣ ತನ್ನ ಅವತಾರ ಸಮಾಪ್ತಿ ಆಗಬೇಕು. 104 ವರ್ಷ ಆಗಿದೆ ಕೃಷ್ಣನಿಗೆ. ಇನ್ನು 6 ತಿಂಗಳುಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅವತಾರ ಸಮಾಪ್ತಿ ಆಗಬೇಕು. ಆಗ ಕೃಷ್ಣ ಉದ್ಧವನನ್ನು ಕರೆದು ಹೇಳ್ತಾರೆ, ಶ್ರೀವ್ಯಾಸರು ಬರೀತಾರೆ, ಉದ್ಧವ, ಇನ್ನು 6 ತಿಂಗಳುಗಳಲ್ಲಿ ನನ್ನ ಅವತಾರ ಸಮಾಪ್ತಿ ಆಗಲಿಕ್ಕಿದೆಯಪ್ಪ. ನಾನು ಸತ್ತರೂ ಪರವಾಗಿಲ್ಲ, ನನ್ನಲ್ಲಿರುವಂಥ ಧರ್ಮಜ್ಞಾನ ಸಾಯುವಂತಿಲ್ಲ. ನನ್ನಲ್ಲಿರುವಂಥ ಅಷ್ಟು ಧರ್ಮಜ್ಞಾನವನ್ನು ದಾರಿ ಎರೆದು ನಿನಗೆ ತಲುಪಿಸ್ತೀನಿ. ಆ ಧರ್ಮಜ್ಞಾನವನ್ನು ತಲೆ ಮೇಲೆ ಹೊತ್ತುಕೊಂಡು ಬದ್ರಿ ಆಶ್ರಮಗಳಿಗೆ ಹೋಗು. ಹಿಮಾಲಯದಿಂದ ಗಂಗೆ ಹರಿದು ಬಂದಾಗೆ ಬದ್ರಿ ಆಶ್ರಮಗಳ ಋಷಿಮುನಿಗಳಿಂದ ಜ್ಞಾನ ಗಂಗೆಯೂ ಹರಿದು ಬರಲಿ ದೇಶದಾದ್ಯಂತ ಅಂತ ಶ್ರೀಕೃಷ್ಣ ಪರಮಾತ್ಮನ ತನ್ನ ಅವತಾರ ಸಮಾಪ್ತಿಗೂ ಮುಂಚೆ ಮಾಡಿದಂಥ ಕೊನೆ ಕೆಲಸ ಯಾವುದು? ಉದ್ಧವ ಗೀತೆಯ ಪ್ರವಚನ ಮಾಡಿ ನಮ್ಮೆಲ್ಲರಿಗೂ ಧರ್ಮದ ಜ್ಞಾನ ತಲುಪಿಸುವಂತೆ ಮಾಡಿದ್ದು. ಸ್ವತಃ ಭಗವಂತ ತನ್ನ ಅವತಾರ ಸಮಾಪ್ತಿಗೆ ಮುಂಚೆ ಮಾಡಿದಂಥ ಕೊನೆ ಕೆಲಸ ಯಾವುದು? ಧರ್ಮ ರಕ್ಷಣೆ. ಕುರುಕ್ಷೇತ್ರ ರಣರಂಗದಲ್ಲಿ ಭೀಷ್ಮ ಪಿತಾಮಹರು ಶರಾಶಿಯ ಮೇಲೆ ಮಲಗಿದ್ದಾರೆ. ಭೀಷ್ಮ ಪಿತಾಮಹರು ದೇಹತ್ಯಾಗ ಮಾಡಬೇಕು. ಆಗ ಕೃಷ್ಣನ ಬಾಯಿಂದ ಬಂದಂಥ ಉದ್ಗಾರ. ಕೃಷ್ಣ ಹೇಳ್ತಾರೆ,
ಭೀಷ್ಮ ಪಿತಾಮಹರು ಮಾತ್ರ ಅಲ್ಲಿ ಅಸ್ತಂಗತರಾಗ್ತಿಲ್ಲ, ಭೀಷ್ಮ ಪಿತಾಮಹರಲ್ಲಿದ್ದಂಥ ಸಮಸ್ತ ಕುರುವಂಶದ ಧರ್ಮಜ್ಞಾನ ಅಸ್ತಂಗತವಾಗ್ತಿದೆ. ಯಾರು ಸತ್ತರೂ ಪರವಾಗಿಲ್ಲ, ಅವರಲ್ಲಿರುವಂಥ ಧರ್ಮಜ್ಞಾನ ಸಾಯುವಂತಿಲ್ಲ. ಆದ್ರಿಂದ ಅಷ್ಟೂ ಜನ ಪಾಂಡವರು ಹೋಗಿ ಭೀಷ್ಮ ಪಿತಾಮಹರ ಪಾದದಡಿಯಲ್ಲಿ ಕೂತ್ಕೊಂಡು ಕೈ ಮುಗಿದು ಅವರ ಹತ್ರ ಇರುವಂಥ ಧರ್ಮಜ್ಞಾನವನ್ನು ಪಡೆದುಕೊಂಡು ಬಂದು ಅದನ್ನು ಇಡೀ ಜಗತ್ತಿಗೆ ಬೋಧನೆ ಮಾಡಿ ಅಂತ ಹೇಳಿದ್ರಲ್ಲ ಶ್ರೀಕೃಷ್ಣ ಪರಮಾತ್ಮ. ಆಗ ಹುಟ್ಟಿದ್ದೇ ಭೀಷ್ಮ ಪಿತಾಮಹರಿಂದ ವಿಷ್ಣು ಸಹಸ್ರನಾಮ. ಅದನ್ನು ಇವತ್ತಿಗೂ ಹೇಳ್ತೀವಿ ನಾವು. ಆ ಧರ್ಮಜ್ಞಾನ ಉಳಿಸ್ಲಿಕ್ಕೆ ನಮ್ಮ ಭಗವಂತರೇ ದೇವತೆಗಳು ಎಷ್ಟು ಪ್ರಯತ್ನವನ್ನು ಪಟ್ಟಿದ್ದಾರೆ, ಕೃಷ್ಣ ಎಷ್ಟು ಪ್ರಯತ್ನವನ್ನು ಪಟ್ಟಿದ್ದಾರೆ. ನಮಗೆ ಕೃಷ್ಣ ಭಗವದ್ಗೀತೆಯಲ್ಲಿ ಸಾರಿ ಸಾರಿ ಹೇಳ್ತಾರೆ, ಕರ್ಮಯೋಗದಲ್ಲಿ ಹೇಳ್ತಾರೆ, 2ನೇ ಅಧ್ಯಾಯದಲ್ಲಿ ಹೇಳ್ತಾರೆ, 3ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಇಡೀ ಭಗವದ್ಗೀತೆನಲ್ಲಿ ಹೇಳಿದ್ದಾರೆ. ಭಗವದ್ಗೀತೆ 2ನೇ ಅಧ್ಯಾಯದ 2ನೇ ಮತ್ತು 3ನೇ ಶ್ಲೋಕದಲ್ಲಿ ಕೃಷ್ಣ ಕರೆ ಕೊಟ್ಟರು ಅರ್ಜುನನಿಗೆ. ಕುತಸ್ವ ಕಶ್ಮಲಮಿದಂ ವಿಷಮೇ ಸಂಪುಟ ಸ್ಥಿತ ಮಾನಾರೇ ದುಷ್ಟನ ಸ್ವರ್ಗ ಮಕೃತಿಕರಂ ಅರ್ಜುನ ಕ್ಲೇಭಿಮಸ್ಮಗವ ಪಾರ್ಥ ನೈತತ್ವೋಪಬದ್ಧತೆ ಶ್ರದ್ಧ ಮೃತ್ಯಾದೋಬಲ್ಯಂ ತೆಕ್ತೋತಿಷ್ಠ ಪರಂತಪ. ಅರ್ಜುನ ಈ ಸಂದರ್ಭದಲ್ಲಿ ದೇಶ ಧರ್ಮ ಕಾರ್ಯ ಕಟ್ಕೊಂಡು ನಾನೇನು ಮಾಡಬೇಕು ಅಂತ ಎಲ್ಲವನ್ನು ಮರೆತು ಎಲ್ಲ ಬಂಧಗಳನ್ನು ಕಳಿಸಿ ಕೂತ್ಕೊಳ್ಳೋದಲ್ಲಪ್ಪ. ಯಾವ ಧರ್ಮ ಉಳಿಸ್ಲಿಕ್ಕೆ ನಿನ್ನ ಪೂರ್ವಿಕರು ಸರ್ವಸ್ವವನ್ನು ತ್ಯಾಗ ಮಾಡಿ ಮುಡಿಪಾಗಿಟ್ಟಿದ್ರು, ಅಷ್ಟು ಶ್ರಮದಿಂದ ಉಳಿಸ್ಕೊಂಡು ಬಂದಿರುವಂಥ ಧರ್ಮ ಇವತ್ತು ನಿನ್ನ ಕೈಗೆ ಸೇರಿದೆ. ನಿನ್ನ ಕೈಗೆ ಬಂದು ಸೇರಿರುವಂಥ ಈ ಧರ್ಮ ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸುವಂಥ ಕೆಲಸ ನಿನ್ನಿಂದಾಗಲಿ. ಎದ್ದು ಬಾ ಧರ್ಮ ರಕ್ಷಣೆಗೆ ಅಂತ ಕೃಷ್ಣ ಕೊಟ್ಟಂಥ ಧರ್ಮ ಕರೆ. ನಮ್ಮ ಇಡೀ ಉಪನಿಷತ್ತು ವೇದಗಳಲ್ಲಿ ಇದೇ ಮಾತನ್ನು ಹೇಳಿದಲ್ವಾ. ಈಶಾವಾಸ್ಯ ಉಪನಿಷತ್ತಿನ 2ನೇ ಮಂತ್ರ ಕುರುವನ್ನೇ ವೇಹ ಕರ್ಮಾಣಿ ಜಿಜೀವಿಶೇಷ ಗುಂ ಸಮಾಹ. ಮನುಷ್ಯ 100 ವರ್ಷ ಬದುಕಬೇಕು ಜಗತ್ತಿನಲ್ಲಿ. ಯಾವ ರೀತಿ ಬದುಕಬೇಕು? 100 ವರ್ಷ ಕುರುವನ್ನೇ ವೇಕಾರ ಮಾಡಿ ಧರ್ಮ ಕಾರ್ಯವನ್ನು ಮಾಡ್ತಾ ಒಬ್ಬ ಮನುಷ್ಯ 100 ವರ್ಷ ಬದುಕಬೇಕು ಜಗತ್ತಿನಲ್ಲಿ. ಅದೇ ಜೀವನದ 100 ವರ್ಷದ ಸಾರ್ಥಕತೆ, ಅದೇ ಮನುಷ್ಯನ ಜೀವನ ಸಾರ್ಥಕ್ಯ ಅಂತ ನಮ್ಮ ಉಪನಿಷತ್ತುಗಳಲ್ಲಿ ಸಾರಿ ಸಾರಿ ಹೇಳಿದ್ದಾರೆ. ಧರ್ಮ ಕಾರ್ಯ ಮಾಡಲಿಕ್ಕೆ ಎದ್ದು ಬನ್ನಿ. ಆ ಧರ್ಮ ಕಾರ್ಯ ನಾವು ಮಾಡಬೇಕಾಗಿದೆ. ನಾವು ಅಕಸ್ಮಾತ್ ಧರ್ಮ ಕಾರ್ಯ ಮಾಡಲಿಲ್ಲ, ನಮ್ಮ ಮಕ್ಕಳ ಬಾಯಿಂದ ಏನಕ್ಕೆ ನಾವು ಭಜನೆ ಆಡಿಸ್ಬೇಕು? ನಮ್ಮ ಮನ್ನಲ್ಲಿ ಯಾಕೆ ಸಂಘಟಿತ ಬಲ, ಯಾಕೆ ಒಗ್ಗಟ್ಟು? ಊರನ್ನು ನಾವ್ಯಾಕೆ ಸಂಘಟಿಸುವ ಕೆಲಸ ಮಾಡಬೇಕು? ನಾವ್ಯಾಕೆ ಪಂಡ ಮಂದಿರಗಳಿಗೆ ಬರಬೇಕು? ಧರ್ಮ ಕಾರ್ಯ ನಾನೇನಕ್ಕೆ ಮಾಡಬೇಕು ಅಂತ ಅನೇಕ ಹಿಂದೂಗಳಲ್ಲೇ ಒಂದು ಯೋಚನೆ, ನಮ್ಮಲ್ಲೊಂದು ಸ್ವಾರ್ಥ ಭಾವನೆ, ನಮ್ಮಲ್ಲೊಂದು ನಿರ್ಲಕ್ಷ್ಯತನ. ದಯವಿಟ್ಟು ಯಾರ್ಯಾರೆಲ್ಲ ಹಿಂದೂಗಳು ಸಂಘಟಿತ ಬಲದಿಂದ ನಮಗೇನು ಲಾಭ, ನಾವ್ಯಾಕೆ ಧರ್ಮದ ಸಂಘಟಿತರಾಗಿ ಬರಬೇಕು ಅಂತ ಯೋಚನೆ ಮಾಡಿದ್ರೆ ದಯವಿಟ್ಟು ಇತಿಹಾಸದ ಪುಟಗಳನ್ನು ಒಮ್ಮೆ ಅಧ್ಯಯನ ಮಾಡಿ. ನಮ್ಮ ನಿರ್ಲಕ್ಷ್ಯತನ, ನಮ್ಮ ಸ್ವಾರ್ಥ ಭಾವನೆ, ನನಗ್ಯಾಕೆ ಧರ್ಮ ಕಾರ್ಯ, ನನಗ್ಯಾಕೆ ಸಂಘಟಿತ ಬಲ ಅನ್ನೋ ಇದೇ ಭಾವನೆಯಿಂದ ಇದೇ ಹಿಂದೂ ಸಮಾಜ 500 ವರ್ಷಗಳ ಹಿಂದೆ ಜಾವಾ ಬಿಟ್ಟು ಬರಬೇಕಾದಂಥ ಪರಿಸ್ಥಿತಿ ಬಂತು. ವಲಸೆ ಬಂದಿವೆ ಅಲ್ಲಿಂದ. 300 ವರ್ಷಗಳಿಂದ ಅಫ್ಘಾನಿಸ್ತಾನ ಬಿಟ್ಟು ಬಂದ್ರಿ, 200 ವರ್ಷಗಳಿಂದ ಆಗ್ನೇಯ ಏಷ್ಯಾ ಬಿಟ್ಟು ಬಂದ್ರಿ, 100 ವರ್ಷಗಳಿಂದ ತಕ್ಷಶಿಲಾವನ್ನು ಬಿಟ್ಟು ಬಂದ್ರಿ, 80 ವರ್ಷಗಳಿಂದ ಬರ್ಮಾ ಬಿಟ್ಟು ಬಂದ್ರಿ, ಸುಮಾರು 75 ವರ್ಷಗಳಿಂದ ಪಾಕಿಸ್ತಾನವನ್ನು ಬಿಟ್ಟು ಬಂದ್ರಿ, 35 ವರ್ಷಗಳಿಂದ ಕಾಶ್ಮೀರವನ್ನು ಬಿಟ್ಟು ಬಂದ್ರಿ, ಈಗ ಬಾಂಗ್ಲಾದೇಶ ಬಿಟ್ಟು ಬರ್ತಾ ಇದ್ದೀರಾ. ಇಷ್ಟೆಲ್ಲ ಇತಿಹಾಸವನ್ನು ಗಮನಿಸಿದ ನಂತರವೂ, ಘಟನೆಗಳನ್ನು ಕಣ್ಣಲ್ಲೇ ನೋಡಿದ ನಂತರವೂ ಹಿಂದೂ ಸಮಾಜ ಅಕಸ್ಮಾತ್ ಜಾಗೃತವಾಗಲಿಲ್ಲ ಅಂದರೆ ಇನ್ನು 20-25 ವರ್ಷದಲ್ಲಿ ಕೇರಳ ಬಿಡುವಂಥ ಪರಿಸ್ಥಿತಿ ಬರುತ್ತೆ, 30-35 ವರ್ಷದಲ್ಲಿ ಅಸ್ಸಾಂ ಬಿಡುವಂಥ ಪರಿಸ್ಥಿತಿ ಬರುತ್ತೆ. ಬಿಟ್ಟು ಎಲ್ಲಿಗೆ ಹೋಗ್ತೀರಾ ಹಿಂದೂ ಸಮಾಜ? ನನ್ನ ಮಕ್ಕಳು ಸುಖವಾಗಿ ಬದುಕಬೇಕು, ನನ್ನ ಆಸ್ತಿ ಅಂತಸ್ತಿನ ರಕ್ಷಣೆ ಆಗಬೇಕು, ನಾನು ಕೂಡಿಟ್ಟಿರುವಂಥ ಸಂಪತ್ತಿನ ರಕ್ಷಣೆ ಆಗಬೇಕು, ನನ್ನ ಮನೆ ಸುರಕ್ಷಿತವಾಗಿರಬೇಕಂದ್ರೆ ಮೊದಲು ನಾನಿರುವಂಥ ಗಲ್ಲಿ ಸುರಕ್ಷಿತವಾಗಿರಬೇಕು. ನನ್ನ ಗಲ್ಲಿ ಸುರಕ್ಷಿತವಾಗಿರಬೇಕಂದ್ರೆ ನನ್ನ ಊರು ಸುರಕ್ಷಿತವಾಗಿರಬೇಕು, ನನ್ನ ಊರು ಸುರಕ್ಷಿತವಾಗಿರಬೇಕಂದ್ರೆ ನನ್ನ ರಾಜ್ಯ ಸುರಕ್ಷಿತವಾಗಿರಬೇಕು, ನನ್ನ ರಾಜ್ಯ ಸುರಕ್ಷಿತವಾಗಿರಬೇಕಂದ್ರೆ ನನ್ನ ದೇಶ ಸುರಕ್ಷಿತವಾಗಿರಬೇಕು. ನಮ್ಮ ಭಾರತ ದೇಶ ಸುರಕ್ಷಿತವಾಗಿರಬೇಕಂದ್ರೆ ಭಾರತದ ಅಂತರ್ಸ್ಥೈರ್ಯ ಆಗಿರುವಂಥ, ಭಾರತದ ಮೂಲ ಅಸ್ಮಿತೆ ಮತ್ತು ಅಸ್ತಿತ್ವವಾಗಿರುವಂಥ ನಮ್ಮ ಸನಾತನ ಹಿಂದೂ ಧರ್ಮದ ರಕ್ಷಣೆ ಆದಾಗ ಮಾತ್ರ ಇವೆಲ್ಲವನ್ನೂ ಸಂರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಆದ್ದರಿಂದ ಸ್ವಾರ್ಥಕ್ಕೋಸ್ಕರನಾದರೂ ಪರವಾಗಿಲ್ಲ, ಧರ್ಮ ರಕ್ಷಣೆಗೆ ನಾವು ಎದ್ದು ಬರುವಂಥ ಅವಶ್ಯಕತೆ ಇದೆ. ನಮ್ಮಿಂದ ಧರ್ಮ ಕಾರ್ಯ ಆಗಲಿ. ಯಾವುದು ಧರ್ಮ ಕಾರ್ಯ? ಏನು ಮಾಡಬಲ್ಲೆವು ನಾವು ಧರ್ಮಕ್ಕೋಸ್ಕರ? ನಮ್ಮ ಕೈಲಾಗುವಂಥ ಕೆಲಸ. ನಿಮ್ಮಿಂದ ಮಾತಾಡಿ ಧರ್ಮ ಜಾಗೃತಿ ಮಾಡಲಿಕ್ಕಾಗತ್ತಾ? ಮಾತಾಡಿ ಧರ್ಮ ಜಾಗೃತಿಯನ್ನು ಮಾಡಿ. ನಿಮ್ಮಿಂದ ಹಾಡಾಡಿ ಧರ್ಮ ಜಾಗೃತಿ ಮಾಡಲಿಕ್ಕಾಗುತ್ತಾ? ಭಕ್ತಿಗೀತೆಗಳನ್ನು ಹಾಡಿ, ಭಜನೆಗಳನ್ನು ಆಡಿಸಿ, ದೇಶಭಕ್ತಿ ಗೀತೆಗಳನ್ನು ಹಾಡಿ ಜಾಗೃತಿ ಮೂಡಿಸಿ. ನಿಮ್ಮಿಂದ ಬರೆದು ಜಾಗೃತಿ ಮಾಡಲಿಕ್ಕಾಗುತ್ತಾ? ನೈಜ ಇತಿಹಾಸವನ್ನು ಬರೆದು ಧರ್ಮ ಜಾಗೃತಿ ಮೂಡಿಸಿ. ಇದು ಯಾವುದೂ ಆಗಲಿಲ್ವಾ? ಕನಿಷ್ಠ ಪಕ್ಷ ನಿತ್ತು ದೇಶ ಮತ್ತು ಧರ್ಮದ ಪರವಾಗಿ ಒಂದು ಜೈಕಾರ ಹಾಕಲಿಕ್ಕಾಗುತ್ತಾ? ಒಂದು ಜೈಘೋಷದ ಮೂಲಕ ದೇಶ ಧರ್ಮ ಜಾಗೃತಿ ಮಾಡಿ. ಅದೂ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಯಾರಾದರೂ ನಿತ್ತು ದೇಶ ಮತ್ತು ಧರ್ಮದ ಪರವಾಗಿ ಜೈಕಾರ ಹಾಕ್ತಿದ್ರೆ ಅವನ ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡು ನಾವು ಕೈ ಎತ್ತೋಣ ಸಾಕು, ನಾವು ದೇಶ ಮತ್ತು ಧರ್ಮಕ್ಕೆ ಕೊಡುವಂಥ ಕೊಡುಗೆ ಇಷ್ಟೇ, ಇಷ್ಟನ್ನು 100 ಕೋಟಿ ಹಿಂದೂಗಳು ಮಾಡಿದ್ರೆ ಸಾಕು, ಧರ್ಮ ರಕ್ಷಣೆ ಆಗುತ್ತೆ. ಇದೇ ಕೆಲಸ ಮಾಡಬೇಕಾಗಿರೋದು. ಧರ್ಮ ರಕ್ಷಣೆ ಆಗಬೇಕಂದ್ರೆ ಇನ್ಯಾರ್ದು ವಿರುದ್ಧ ನಿಂತು ನಾವು ಹೋರಾಟ ಮಾಡಬೇಕು, ಶಸ್ತ್ರಾಸ್ತ್ರಗಳನ್ನು ಹಿಡಿದು ಅನ್ನೋ ಅವಶ್ಯಕತೆ ನಮಗಿಲ್ಲ, ಆ ಪ್ರಮೇಯ ನಮಗಿಲ್ಲ. ಆ ಕೆಲಸ ನಮ್ಮ ಹಿರಿಯರು ಮಾಡಿದ್ದಾರೆ. ಅವರ ಶ್ರಮದ ಪ್ರತಿಫಲ ಇವತ್ತು
ಬಂದಿದೆ. ಆದರೆ ಈಗ ಉಳಿದಿರುವಂಥ ಧರ್ಮವನ್ನು ರಕ್ಷಿಸಿಕೊಂಡು ಮುಂದಿನ ಪೀಳಿಗೆಗೆ ತಲುಪಿಸಬೇಕಂದ್ರೆ ಇನ್ಯಾರನ್ನೂ ವಿರೋಧಿಸುವ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ನಾವು ಜಾಗೃತಿ ತಂದರೆ ಸಾಕು. ಇದನ್ನು ಹೇಳಿದ್ದು ಸಾವರ್ಕರ್ ಅವರು. ಸ್ವತಂತ್ರದ ಇತಿಹಾಸಕ್ಕೆ ಹೊಸ ಹಾದಿಯನ್ನು ತೋರಿಸ್ಕೊಟ್ಟಂಥ ಸ್ವತಂತ್ರ ವೀರ ವಿನಾಯಕ ದಾಮೋದರ ಸಾವರ್ಕರ್ ಅವರು ಹೇಳ್ತಾರೆ, ವೀರ ಸಾವರ್ಕರ್ ಅವರು ಕರೆ ಕೊಟ್ಟರು, ಐ ಡು ನಾಟ್ ಫಿಯರ್ ಎ ಮುಸ್ಲಿಮ್, ನೈದರ್ ಡು ಐ ಫಿಯರ್ ಎ ಕ್ರಿಶ್ಚಿಯನ್, ಬಟ್ ಐ ಫಿಯರ್ ದೋಸ್ ಹಿಂದೂಸ್ ಹೂ ಆರ್ ಅಗೇನ್ಸ್ಟ್ ಹಿಂದುತ್ವ ಅಂತ ಸಾವರ್ಕರ್ ಅವರು ಹೇಳಿದಂಥ ಮಾತು. ಅರ್ಥಾತ್ ಸಾವರ್ಕರ್ ಹೇಳ್ತಾರೆ, ನನಗೆ ಮುಸಲ್ಮಾನಂದರೆ ಭಯ ಇಲ್ಲ, ನನಗೆ ಕ್ರಿಶ್ಚಿಯನರಂದರೆ ಭಯ ಇಲ್ಲ, ಆದರೆ ಹಿಂದೂ ಧರ್ಮದಲ್ಲೇ ಹುಟ್ಟಿ ಹಿಂದುತ್ವದ ವಿರೋಧ ಮಾಡ್ತಾರಲ್ಲ ಅಂತ ಸೊಕ್ಕೋಲ್ಡ್ ಹಿಂದೂಗಳು ನೋಡಿದ್ರೆ ಭಯ ಆಗುತ್ತೆ ನನಗೆ ಅಂತ ಸಾವರ್ಕರ್ ಅವರು ಯಾವುದೋ ಕಾಲದಲ್ಲಿ ಕೊಟ್ಟಂಥ ತತ್ವ. ಅರ್ಥಾತ್ ನಮ್ಮ ಧರ್ಮಕ್ಕೆ ಸಮಸ್ಯೆ ಬಂದರೆ ನಮ್ಮ ಧರ್ಮದಲ್ಲೇ ಹುಟ್ಟಿ ನಮ್ಮ ಧರ್ಮವನ್ನು ವಿರೋಧಿಸೋರಿಂದ ಬರುತ್ತೆ ಹೊರತಾಗಿ ಇನ್ನು ಯಾರಿಂದಲೂ ಈ ಧರ್ಮವನ್ನು ನಾಶ ಮಾಡೋದು ಬಿಡಿ, ಈ ಧರ್ಮವನ್ನು ಅಲುಗಾಡಿಸ್ಲಿಕ್ಕೂ ಸಾಧ್ಯ ಇಲ್ಲ. ಇದು ನಿತ್ಯ ನಿರಂತರ ಗಂಗೆಯಂತೆ ಪರಿಶುದ್ಧವಾಗಿ ಹರಿಯುವಂಥ ಸತ್ಯ ಸನಾತನ ಹಿಂದೂ ಧರ್ಮ. ಇದು ಅಗ್ನಿಯಷ್ಟು ಪವಿತ್ರವಾಗಿ, ಗಾಳಿಯಷ್ಟು ಎಲ್ಲೆಡೆ ಸ್ಥಿತವಾಗಿ, ಹಿಂದೂ ಮಹಾಸಾಗರದಂತೆ ಭೋರ್ಗರಿಯುತ್ತಾ ನಮಗೆ ಗೊತ್ತೋ ಗೊತ್ತಿಲ್ಲದೆಯೋ ಪೀಳಿಗೆಯಿಂದ ಪೀಳಿಗೆಗೆ, ತಲೆಮಾರಿನಿಂದ ತಲೆಮಾರಕ್ಕೆ, ಜನಾಂಗದಿಂದ ಜನಾಂಗಕ್ಕೆ ಲಕ್ಷ 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 ವರ್ಷಗಳ ಕಾಲ ಮಠ ಮಂದಿರಗಳ ಆ ಸಾಧು ಸಂತರ ಮಡಿಲಿನಲ್ಲಿ ಭದ್ರಗೊಂಡು ಇವತ್ತಿಗೂ ನಮ್ಮ ಮಸ್ತಕದಲ್ಲಿ ತುಂಬುವ ಮೂಲಕ ಇನ್ನೂ ಲಕ್ಷಾಂತರ ವರ್ಷಗಳ ಕಾಲ ಮುಂದಿನ ಸಾವಿರಾರು ಜನಾಂಗಗಳನ್ನು ಉದ್ಧರಿಸಲಿಕ್ಕೋಸ್ಕರ ಅಂತಲೇ ಹುಟ್ಟಿದಂಥ ಏಕೈಕ ಧರ್ಮ ಅದು ಅಪೌರುಷಯವಾಗದಂಥ ನಮ್ಮ ಸತ್ಯ ಸನಾತನ ಹಿಂದೂ ಧರ್ಮ. ಈ ಸನಾತನ ಧರ್ಮ ಎಂದಿಗೂ ನಾಶವಾಗೋದಿಲ್ಲ, ಯಾರಿಂದಲೂ ಈ ಧರ್ಮವನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಧರ್ಮಕ್ಕೆ ಸಮಸ್ಯೆ ಬಂದರೆ ನಮ್ಮ ಧರ್ಮದವರಿಂದಲೇ ಬರೋದು, ನಮ್ಮ ಧರ್ಮದಲ್ಲಿ ಹುಟ್ಟಿ ನಮ್ಮ ಧರ್ಮವನ್ನು ವಿರೋಧಿಸೋರಿಂದಲೇ ಬರೋದು. ಆದ್ದರಿಂದ ಧರ್ಮ ಜಾಗೃತಿ ಮಾಡಬೇಕು. ಧರ್ಮ ರಕ್ಷಣೆ ಮಾಡಬೇಕಂದ್ರೆ ನಮ್ಮವರನ್ನೇ ಜಾಗೃತಿಗೊಳಿಸಬೇಕು. ಹಿಂದೂಗಳನ್ನಾಗಿಸುವಂಥ ಕೆಲಸ ಇವತ್ತಾಗಬೇಕಾಗಿದೆ. ಆ ಅವಶ್ಯಕತೆ ನಮಗಿದೆ. ಆ ಕೆಲಸ ನಾವು ಮಾಡೋಣ. ಹಿಂದೂಗಳನ್ನಾಗಿಸುವಂಥ ಕೆಲಸ. ಹಿಂದೂಗಳಾಗೋದಂದ್ರೇನು? ಧರ್ಮದಲ್ಲಿ ಹುಟ್ಟಿದ ಮಾತ್ರಕ್ಕೆ ನಾವು ಹಿಂದೂ ಆಗೋದಿಲ್ಲ. ಹಿಂದೂ ಆಗಿ ಹುಟ್ಟಿದ್ದೀನಿ ಅಂದ ಮಾತ್ರಕ್ಕೆ ನಮ್ಮನ್ನು ನಾವು ಹಿಂದೂ ಅಂತ ಕರೆಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಹಿರಿಯರು ವಿಷ್ಣು ಪುರಾಣದಲ್ಲಿ ಹೇಳಿದ್ದಾರಲ್ಲ, ಗಾಯಂತಿ ದೇವ ಕಿಲಗೀತ ಕಾಣಿ ಧನ್ಯಸ್ತೆ ಭರತ ಮೂವಿ ಹಾಗೆ ಸ್ವರ್ಗಾಪವರ್ಗ ಸಮಗಮಾರ್ಗ ಭೂತ ಭವಂತಿ ಭೂಯ ಪುರುಷಾಸುರತ್ವಾತ್. ಭಾರತದಲ್ಲಿ ಹುಟ್ಟೋದು ಸಾಮಾನ್ಯ ಅಲ್ಲ. ಆದರೂ ಭಾರತದಲ್ಲಿ ಹಿಂದೂಗಳಾಗಿ ಹುಟ್ಟಿದ್ದೀವಿ ನಾವು, ಅದು ಇನ್ನೂ ಸಾಮಾನ್ಯ ಅಲ್ಲ. ಭಾರತದಲ್ಲಿ ಹುಟ್ಟೋದೇ ವಿಶೇಷ. ಅದು ಭಾರತದಲ್ಲಿ ಹಿಂದುವಾಗಿ ಹುಟ್ಟಬೇಕಂದ್ರೆ ಶಾಸ್ತ್ರಗಳಲ್ಲಿ ಹೇಳ್ತಾರೆ, ಹಿಂದೂ ಧರ್ಮದಲ್ಲಿ ಹುಟ್ಟಬೇಕಂದ್ರೆ 7 ಜನ್ಮದ ಪುಣ್ಯ ಮಾಡಿರಬೇಕು. ಈ ಧರ್ಮದಲ್ಲಿ ಹುಟ್ಟಿದ ನಂತರ ನಾನೊಬ್ಬ ಹಿಂದೂ ಅಂತ ಹೇಳ್ಕೊಳ್ಳಿಕ್ಕೂ ಯೋಗ್ಯತೆ ಇರಬೇಕು ಅಂತ ನಮ್ಮ ಹಿರಿಯರು ಕೊಟ್ಟ ತತ್ವ. ಈ ಧರ್ಮದಲ್ಲಿ ಹುಟ್ಟಿದ ಮಾತ್ರಕ್ಕೆ ನಾವು ಹಿಂದೂಗಳಾಗೋದಿಲ್ಲ. ಹಿಂದೂವಾಗಿ ಜೀವನ ಬದುಕಿ ತೋರಿಸಿದಾಗ ಮಾತ್ರ ನಾವು ಹಿಂದೂಗಳಾಗೋದು. ಹಿಂದೂಗಳಾಗಿ ಬದುಕುವಂಥ ಕೆಲಸ ನಮ್ಮದಾಗಲಿ. ಹಿಂದೂ ಧರ್ಮವನ್ನು ಜೀವಿಸೋಣ. ಇದು ಧರ್ಮ, ಇದು ಮತವಂತವಲ್ಲ. ಧರ್ಮ ಅಂದ್ರೇನು? ಧಾರೆಯಂತೆ ಇತಿ ಧರ್ಮ. ಯಾವುದನ್ನು ಧರಿಸಲ್ಪಡುತ್ತೋ ಅದು ಧರ್ಮ. ಜೀವನದಲ್ಲಿ ಧರಿಸಿ ನಡೆಯಬೇಕು, ಜೀವನದಲ್ಲಿ ಬದುಕಿ ತೋರಿಸಬೇಕು. ಆಗ ನೈಜ ಹಿಂದೂಗಳಾಗ್ತೀವಿ ನಾವು. ಅಂಥ ಹಿಂದೂಗಳು ನಾವಾಗೋಣ. ನಮ್ಮ ಧಾರಣೆಗಳಲ್ಲಿ ನಮ್ಮ ಧರ್ಮ ಕಾಣಿಸಿಕೊಳ್ಳಿ, ನಮ್ಮ ಮಾತಿನಲ್ಲಿ ನಮ್ಮ ಧರ್ಮದ ಸಂಸ್ಕೃತಿ ಕಾಣಿಸಿಕೊಳ್ಳಿ, ನಮ್ಮ ನಡವಳಿಕೆಯಲ್ಲಿ ನಮ್ಮ ಧರ್ಮದ ಸಂಸ್ಕೃತಿ ಕಾಣಿಸಿಕೊಳ್ಳಿ. ನಮ್ಮ ಧರ್ಮ ಧಾರಣೆ ಮಾಡೋದನ್ನೇ ನಾವು ಮರ್ತಿದ್ದೀವಿ ಇವತ್ತು. ನನ್ನ ಪೀಳಿಗೆ ಅವರು ಎಷ್ಟೋ ಜನ ಮನೆಯಲ್ಲಿ ನೋಡಿ ಧರ್ಮದ ಸಂಕೇತಗಳನ್ನು ಧರಿಸಿರ್ತಾರೆ. ಹಿರಿಯರು ಹಣೆಗೆ ಕುಂಕುಮ ಇಟ್ಟಿರ್ತಾರೆ, ಗಂಧ ಚಂದನ ಇಟ್ಟಿರ್ತಾರೆ, ವಿಭೂತಿ ಇಟ್ಟಿರ್ತಾರೆ, ಭಂಡಾರವನ್ನು ಇಟ್ಕೊಂಡಿರ್ತಾರೆ. ಯಾರು? ಹಿರಿಯರು, ವೃದ್ಧರು, ಮನೆಯಲ್ಲಿರುವಂಥ ಯಾರ್ಯಾರು ಮುದುಕರಿದ್ದಾರೋ ಅವರು. ಅದೇ ಸ್ವಲ್ಪ ಮನೆಯಲ್ಲಿ ಕೆಳಗಿನ ಪೀಳಿಗೆಗೆ ಬನ್ನಿ. ಒಂದಿಷ್ಟು ನನ್ನ ವಯಸ್ಸಿನ, ಈಗ ನನಗೆ 18 ವರ್ಷ ಅಂದರೆ ನನ್ನ ವಯಸ್ಸಿನ 16, 17, 18, 19, ಒಂದು 20 ವರ್ಷದ ಯುವಕ ಯುವತಿಯರು ಇರ್ತಾರೆ. ಅವ್ರ ಹಣೆಯನ್ನು ನೋಡಿ, ಸಣ್ಣದಾಗೊಂದು ಬಟ್ಟಿಟ್ಟಿರ್ತಾರೆ. ದೂರದಿಂದ ನಿಂತು ನೋಡಿದ್ರೆ ಹಣೆಗೆ ಏನಾದರೂ ಇಟ್ಟಿದ್ದಾರಾ ಇಲ್ವಾ ಅನ್ನೋದು ಕೂಡ ಕಣ್ಣಿಗೆ ಕಾಣಿಸೋದಿಲ್ಲ. ಅಷ್ಟು ಸಣ್ಣದಾಗ್ಬಿಟ್ಟು ಏನಕ್ಕೆ ಇಟ್ಟಿರ್ತಾರೆ ಅಂದರೆ ಮನೆಯಲ್ಲಿ ಬೈತಾರ, ಹಣೆ ಕುಂಕುಮ ಇಡಲಿಲ್ಲ, ಬಟ್ಟಿಡಲಿಲ್ಲ, ಅದಕ್ಕೋಸ್ಕರ ಸಣ್ಣದಾಗೊಂದು ಬಟ್ಟು. ಅದೇ ಮನೆಯಲ್ಲಿ ಹಿರಿಯರ ನೋಡಿ ದಪ್ಪದಾಗೊಂದು ಕುಂಕುಮ ಇಟ್ಟಿರ್ತಾರೆ, ಗಂಧ ಚಂದನ ಅವರ ಹಣೆಯಲ್ಲಿ ಎತ್ತಿ ಕಾಣಿಸ್ತಾ ಇರುತ್ತೆ. ನೀವು ದೂರದಿಂದ ನಿಂತು ನೋಡಿದ್ರೆ ಆ ಹಣೆಯಲ್ಲಿರುವಂಥ ಆ ಕುಂಕುಮದ ಆ ತಿಲಕದ ತೇಜಸ್ಸು ಕಣ್ಣಿಗೆ ತಾಗುವಂಥದ್ದಿರುತ್ತೆ. ಸಮಸ್ಯೆ ಮಕ್ಕಳದಲ್ಲ, ತಪ್ಪು ಮಕ್ಕಳದಲ್ಲ. ಏನಕ್ಕೆ ಹಣೆಗೆ ಕಣ್ಣಿಗೆ ಕಾಣಿಸುವ ರೀತಿಯಲ್ಲಿ ಗಂಧ ಚಂದನ ಕುಂಕುಮ ಇಡಬೇಕು ಅಂತ ಹೇಳ್ಕೊಡದೇ ಇರುವಂಥ ಪೋಷಕರ ಹಿರಿಯರ ತಪ್ಪು. ಹೆಣ್ಣು ಮಕ್ಕಳಿಗೆ ಹೇಳ್ಕೊಡ್ಬೇಕು ನಾವು, ಏನಕ್ಕೆ ಹಣೆಗೆ ಕಣ್ಣಿಗೆ ಕಾಣಿಸುವ ರೀತಿಯಲ್ಲಿ ಕುಂಕುಮ ಗಂಧ ಚಂದನ ಇಡಬೇಕು. ಕಾಟಾಚಾರಕ್ಕಲ್ಲ. ಮಾರ್ಕಂಡ ಋಷಿಮುನಿಗಳು ದೇವಿ ಪುರಾಣದಲ್ಲಿ ಬರೀತಾರಲ್ಲ, ದೇವಿ ಸಪ್ತಶತಿಯಲ್ಲಿ ಶುಂಭ ಮತ್ತು ನಿಶುಂಭ ಎಂಬ ಇಬ್ಬರೂ ರಾಕ್ಷಸರು ತಾಯಿ ಜಗನ್ಮಾತೆಯನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತಾರಂತೆ. ಆಗ ತಾಯಿ ಜಗನ್ಮಾತೆ ಕ್ರೋಧಿತರಾಗಿ ಶಾಂಭವಿ ಅವತಾರವನ್ನು ತಾಳಿ ನಿಂತು ಶುಂಭ ನಿಶುಂಭ ರಾಕ್ಷಸರ ಸಂಹಾರವನ್ನು ಮಾಡಿ ಆ ರಾಕ್ಷಸರ ರಕ್ತವನ್ನು ತೆಗೆದು ತಾಯಿ ತನ್ನ ಹಣೆಗಿಟ್ಕೊಂತಾರಂತೆ. ಅದರ ಸಂಕೇತವಾಗಿ ನಮ್ಮ ಹೆಣ್ಮಕ್ಳು ಇವತ್ತಿಗೂ ಹಣೆ ಕುಂಕುಮ ಇಡ್ತಾರೆ. ಏನಕ್ಕೆ? ಎದುರಿಗೆ ಬರುವಂಥ ಗಂಡಸಿಗೆ ಎಚ್ಚರಿಕೆಯನ್ನು ನೀಡಲಿಕ್ಕೆ. ಒಂದು, ನಿನ್ನನ್ನು ಜಗನ್ಮಾತೆಯ ಸ್ಥಾನದಲ್ಲಿ, ತಾಯಿಯ ಸ್ಥಾನದಲ್ಲಿಟ್ಟು ಆರಾಧಿಸು. ಅಕಸ್ಮಾತ್ ಕೆಟ್ಟ ದೃಷ್ಟಿಯಿಂದ ನೋಡ
ನಮ್ಮ ಮನೆ ಹೆಣ್ಮಕ್ಳು ಜೀವಂತ ದುರ್ಗೆಯರಂತೆ ಹಣೆಗೆ ಕುಂಕುಮ ತಿಲಕ ಇಡಿ ಅಂತ ನಮ್ಮ ಹಿರಿಯರು ಹೇಳ್ಕೊಟ್ರು. ಆದರೆ ಹೆಣ್ಮಕ್ಳು ಮಾತ್ರ ಅಲ್ಲ, ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಮನೆಯಲ್ಲಿರುವಂಥ ಪ್ರತಿಯೊಬ್ಬ ಹಿಂದೂಗಳು ಹಣೆಗೆ ಕುಂಕುಮ ತಿಲಕ ಗಂಧ ಚಂದನ ಕಣ್ಣಿಗೆ ಕಾಣಿಸುವಂತೆ ಇಟ್ಟಿರಬೇಕು. ಸುಮ್ಮನೆ ಇಡೋದಲ್ಲ, ಅದೊಂದು ಸಂಕೇತ. ಯಾವುದರ ಸಂಕೇತ? ಕವಿಗಳು ಬರೀತಾರಲ್ಲ, ये है देखो राजपुताना नाज़ी से तलवारों पे, इसने अपना जीवन काटा भरजी तीर कटारों पे, कूद पड़ी थी या हजारों पद्मिनी अंगारों पे, इस मिट्टी का कण कण कहरा कुर्बानी की गाता, इस मिट्टी से तिलक करो ये धरती है बलिदानों के ಅಂತ ಕವಿಗಳು ಬರೋದ್ರಲ್ಲ. ನಮ್ಮ ಮೇಲಾದಂಥ ಸಾವಿರಾರು ವರ್ಷಗಳ ದಾಳಿಯ ನಂತರವೂ, ನೂರಾರು ಜನಾಂಗಗಳ ಆಕ್ರಮಣಗಳ ನಂತರವೂ, ಅಸಂಖ್ಯ ಕಷ್ಟ ಕಾರ್ಪಣ್ಯಗಳ ನಡುವೆಯೂ ಇವತ್ತಿಗೂ ತಲೆ ಎತ್ತಿ ತನುವೆತ್ತಿ ನಿಂತಿರುವಂಥ, ಮೃತ್ಯುವನ್ನು ಮಡಿಸಿ ಜೀವಿಸ್ತಾ ಇರುವಂಥ ಮೃತ್ಯುಂಜಯ ಸನಾತನ ಹಿಂದೂ ಧರ್ಮದ ಕ್ಷತ್ರಿಯ ಪರಂಪರೆ ಸಂಕೇತವಾಗಿ ಹಣೆ ಕುಂಕುಮ ತಿಲಕ ಇಡಿ ಅಂತ ನಮ್ಮ ಹಿರಿಯರು ಹೇಳಿಕೊಟ್ರು. ಆ ಸ್ವಾಭಿಮಾನದ ಸಂಕೇತವಾಗಿ ಹಣೆಗೆ ಕುಂಕುಮ ತಿಲಕ ವಿಭೂತಿ ಭಂಡಾರ ಗಂಧ ಚಂದನವನ್ನು ಇಡೋಣ. ಆ ಸ್ವಾಭಿಮಾನ ನಮ್ಮಲ್ಲಿ ಮೊಳಗಲಿ. ಯಾವುದು ಹಿಂದೂಗಳ ಸ್ವಾಭಿಮಾನ? ಹಿಂದೂ ಯಾರು? ಆತನ ರಕ್ತದ ಪರಿಚಯ ಯಾವುದು? ಪೂಜ್ಯನೇ ಅಟಲ್ ಬಿಹಾರಿ ವಾಜಪೇಯಿ ಅವರು ಬರೀತಾರಲ್ಲ ಹಿಂದೂಗಳ ಪರಿಚಯ. ಪೂಜ್ಯನೇ ವಾಜಪೇಯಿ ಅವರು ಹೇಳ್ತಾರೆ, मैं शंकर का वह क्रोध ललकर सकता जगो को क्षार क्षार, मैं डमरू का वह प्रलयंकार ध्वनि जिसमें नचता भीषण संहार, मैं माँ दुर्गा का अनुमत हास, मैं माँ काली का शस्त्राभ्यास, मैं यम की प्रलयंकारी पुकार, अगर अंतरतम की अग्नि से जगती में आग लगा दूं मैं, यदि ददक गुटे जल स्थलंबर जड़ चेतन तो कैसा विस्मय, हिंदू तन मन हिंदू जीवन रग रग हिंदू मेरा ಪರಿಚಯ ಅಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದ್ರಲ್ಲ, ಅದು ಹಿಂದೂಗಳ ಪರಿಚಯ, ಅದು ಹಿಂದೂಗಳ ಸ್ವಾಭಿಮಾನ. ಆ ಸ್ವಾಭಿಮಾನ ನಮ್ಮಲ್ಲಿ ಬರುವಂತಾಗಲಿ. ಆ ಸ್ವಾಭಿಮಾನದ ಮೂಲಕ ನಾವೆಲ್ಲರೂ ಧರ್ಮ ಕಾರ್ಯವನ್ನು ಮಾಡೋಣ ಅಂತ ಹೇಳ್ತಾ, ನನ್ನ ನೆಚ್ಚಿನ ಬಂಧುಗಳೇ, ಧರ್ಮ ಕಾರ್ಯದ ಹಾದಿನಲ್ಲಿ ನಮ್ಮ ಮುಂದಿನ ಕೆಲಸ ರಾಮರ ಕಾರ್ಯವನ್ನು ರಾಮರ ದಯೆಯಿಂದ ನಮ್ಮ ಹಿರಿಯರು ಸಾಕಾರಗೊಳಿಸಿದ್ರು. ಭಕ್ತಾಗ್ರಣೆಯಾದ ಮಾರುತಿ ಆದರ್ಶದಿಂದ ಮುಂದೆ ಆಗಲಿಕ್ಕಿರುವಂಥ ಕೆಲಸ ಸಂಘಟನೆ ಹಿರಿಯರು ಕರೆ ಕೊಟ್ಟಿದ್ದಾರೆ. ಅಯೋಧ್ಯ ತೋ ಅಭಿ ಜಾಕಿ ಹೇ, ಮಥುರಾ ಕಾಶಿ ಬಾಕಿ ಹೇ. ರಾಮ ಮಂದಿರ ವಾಪಸ್ ತಗೊಂಡಿದ್ದೀವಿ, ಮುಂದೆ ಸಂವಿಧಾನದ ಅಡಿಯಲ್ಲೇ ಕಾಶಿ ವಿಶ್ವನಾಥರ ಮಂದಿರವನ್ನು ವಾಪಸ್ ತಗೊಳ್ತೀವಿ. ಸಂವಿಧಾನದ ಅಡಿನಲ್ಲೇ ಶ್ರೀಕೃಷ್ಣ ಪರಮಾತ್ಮನ ಜನ್ಮಭೂಮಿಯಾದಂಥ ಮಥುರಾವನ್ನು ವಾಪಸ್ ತಗೊಳ್ತೀವಿ. ಇದೇ ಹಿಂದೂ ಸಮಾಜದ ಮುಂದಿನ ಧರ್ಮ ಕಾರ್ಯ. ಈ ಧರ್ಮ ಕಾರ್ಯ ಸಂವಿಧಾನದ ಅಡಿನಲ್ಲಿ ಸಾಕಾರಗೊಳ್ಳಬೇಕು. ಒಂದಂತೂ ಸತ್ಯ ನನ್ನ ನೆಚ್ಚಿನ ಬಂಧುಗಳೇ, ಧರ್ಮ ಕಾರ್ಯಗಳು ಸಂವಿಧಾನದ ಅಡಿನಲ್ಲೇ ಸಾಕಾರಗೊಳ್ಳುತ್ತವೆ. ಇದಕ್ಕೆ ಪ್ರಮಾಣ ಶ್ರೀಕೃಷ್ಣ ಪರಮಾತ್ಮನೇ ನೀಡಿದ್ದಾರೆ. ಒಮ್ಮೆ ನನ್ನ ಹಾದಿಗೆ ಬನ್ನಿ, ಒಮ್ಮೆ ಧರ್ಮ ಕಾರ್ಯಕ್ಕೋಸ್ಕರ ಅಂತ ನಾನು ತೋರಿಸಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಡಿಲಿಕ್ಕೆ ಶುರು ಮಾಡಿ, ಆ ಮಾರ್ಗದಲ್ಲಿ ಯಾವುದೇ ತಾಪತ್ರೆ ಬರದ ಹಾಗೆ ಆ ಮಾರ್ಗದ ಅಂತಿಮ ಘಟ್ಟವನ್ನು ತಲುಪಿಸಲಿಕ್ಕೆ ನಾನು ನಿಂತಿದ್ದೀನಿ ನಿಮ್ಮ ಹಿಂದೆ ಅಂತ ಕೃಷ್ಣ ಕೊಟ್ಟಂತ ಮಾತು. ಭಗವದ್ಗೀತೆ ಕೊನೆ 18ನೇ ಅಧ್ಯಾಯದ ಕೊನೆ 78ನೇ ಶ್ಲೋಕ ಕೃಷ್ಣ ಹೇಳಿದ ಭಗವದ್ಗೀತೆ ಕೊನೆಯ ಮಾತು ಗೀತಾಚಾರ್ಯ ಕೃಷ್ಣನಾಗಿ, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಭಾರತ ಧನುರ್ಧರ ತತ್ರ ಶ್ರೀ ವಿಜಯಾಭೂತಿ ಧ್ರುವಾನಿ ತಿರ್ಮಮ. ಎಲ್ಲಿ ನಾನು ಯೋಗೇಶ್ವರ ಕೃಷ್ಣನಿರ್ತೀನೋ, ಎಲ್ಲಿ ನನ್ನ ಮಾರ್ಗದಲ್ಲಿ ನಡೆಯುವಂಥ ಭಕ್ತರು ಇರ್ತೀರೋ, ನಿಮಗೆಲ್ಲ ಜಯ ತಂದು ಕೊಡುವಂಥ ಕೆಲಸ ನಾನೇ ಮಾಡ್ತೀನಿ ಅಂತ ಕೃಷ್ಣರೇ ಕೊಟ್ಟಂಥ ಉಪದೇಶ, ಕೃಷ್ಣರೇ ಕೊಟ್ಟ ಮಾತು. ಕೃಷ್ಣರ ಹಾದಿನಲ್ಲಿ ನಾವು ನಡೆಯೋಣ. ಕೃಷ್ಣರೇ ನಮ್ಮ ಧರ್ಮ ಕಾರ್ಯಕ್ಕೆ ಸಂವಿಧಾನದ ಅಡಿನಲ್ಲೇ ಜಯವನ್ನು ತಂದು ಕೊಡ್ತಾರೆ. ಈ ಮಾತನ್ನು ಹೇಳಿದ್ದು ಸಾಮಾನ್ಯರ? ನಿಮಗೆ ನಾನು ಜಯ ತಂದು ಕೊಡ್ತೀನಿ ಅಂತ ಹೇಳಿದವರು ಯಾರು? ಮನುಷ್ಯರಲ್ಲ ನನ್ನ ನೆಚ್ಚಿನ ಬಂಧುಗಳೇ, ಭಗವಂತ. ಒಂದೊಂದು ಮತದ ಗ್ರಂಥವನ್ನು ಓದ್ತಿರ್ಬೇಕಾದ್ರೆ ನಮ್ಗೆ ಅರ್ಥ ಆಗುತ್ತೆ. ಒಂದು ಮತದ ಗ್ರಂಥವನ್ನು ಓದ್ತಿರ್ಬೇಕಾದ್ರೆ ಅದರಲ್ಲಿ ನಾವು ತಿಳ್ಕೊತೀವಿ, ನಾನು ಭಗವಂತನ ಮಗ ಬಂದಿದ್ದೀನಿ, ಭಗವಂತನ ಸಂತಾನ ಬಂದಿದ್ದೀನಿ ಜಗತ್ತಿನ ಜನರನ್ನು ಉದ್ಧರಿಸಲಿಕ್ಕೋಸ್ಕರ ಅಂತ ನಾವು ತಿಳ್ಕೊತೀವಿ. ಇನ್ನೊಂದು ಮತವಾದ ಗ್ರಂಥವನ್ನು ಓದ್ತಿರ್ಬೇಕಾದ್ರೆ ಅದರಲ್ಲಿ ಮತ್ತೆ ತಿಳ್ಕೊತೀವಿ ನಾವು, ನಾನು ಭಗವಂತನ ಸಂದೇಶ ತಂದಿದ್ದೀನಿ ಜಗತ್ತಿನ ಜನರನ್ನು ಉದ್ಧರಿಸಲಿಕ್ಕೋಸ್ಕರ. ಆದರೆ ನನ್ನ ಧರ್ಮದ ಯಾವುದೊಂದು ಗ್ರಂಥದಲ್ಲೂ ಭಗವಂತನ ಮಗ ನಾನು ಹೇಳಲಿಲ್ಲ, ಭಗವಂತನ ಸಂದೇಶ ತಂದಿರುವ ನಾನು ಹೇಳಲಿಲ್ಲ, ಭಗವಂತನ ಸಂತಾನ ನಾನು ಹೇಳಲಿಲ್ಲ. ಬದಲಿಗೆ ಭಗವದ್ಗೀತೆ 11ನೇ ಅಧ್ಯಾಯದ ವಿಶ್ವರೂಪ ಸಂದರ್ಭದಲ್ಲಿ ವಿರಾಟ ರೂಪವನ್ನು ತಾಳಿತ್ತಂತ ಶ್ರೀಕೃಷ್ಣ ಪರಮಾತ್ಮ ಗೀತಾಚಾರ್ಯ ಕೃಷ್ಣನಾಗಿ ನಿಂತು ಅರ್ಜುನನಿಗೆ ಉಪದೇಶ ಮಾಡ್ತಾ ಜಗತ್ತಿಗೆ ಸಂದೇಶ ಕೊಟ್ಟರು. ಅಹಮಾತ್ಮ ಗುದಾಕೇಶ ಸರ್ವಭೂತ ಶಸ್ಥಿತ ಆ ಮಾದಿಶ್ಚ ಮಧ್ಯಚ ಭೂತಾನಮಂತೇವ ಚ. ಅರ್ಜುನ, ಆದಿಯೂ ನಾನೇ, ಅಂತ್ಯವೂ ನಾನೇ, ಭೂತಕಾಲವೂ ನಾನೇ, ಭವಿಷ್ಯತ್ ಕಾಲವೂ ನಾನೇ, ಪ್ರಸ್ತುತ ಕಾಲವೂ ನಾನೇ. ಜಗತ್ತಿನ ಪ್ರಕೃತಿಯ ಅಣು ರೇಣು ತೃಣ ಕಾಷ್ಟೆ ಕಣ ಕಣದಲ್ಲೂ ವಾಸಿಸುವಂಥ ಆತ್ಮಗಳನ್ನು ನಿಗ್ರಹಿಸುವಂಥ ಭಗವಂತ ಪರಮಾತ್ಮ ಅಂತ ಜಗತ್ತಿನಲ್ಲಿ ಯಾರಾದ್ರೂ ಇದ್ರೆ ಅದು ನಾನೊಬ್ಬನೇ, ಶ್ರೀಕೃಷ್ಣ ಪರಮಾತ್ಮ. ಇದನ್ನು ಜಗತ್ತಿಗೆ ಘಂಟಾಘೋಷವಾಗಿ ಸಾರಿ ಬಿಡುವಂಥ, ನಾನೇ ಭಗವಂತ ಅಂತ ಒಪ್ಪಿಕೊಂಡಂಥ ಏಕೈಕ ಧರ್ಮ ಅದು ನನ್ನ ಸನಾತನ ಹಿಂದೂ ಧರ್ಮ ಮಾತ್ರ. ಈ ಧರ್ಮಕ್ಕಿರುವಂಥ ಶ್ರೇಷ್ಠತೆ, ಈ ಧರ್ಮಕ್ಕಿರುವಂಥ ಹಿರಿಮೆ, ಇಂಥ ಮಾತು ಭಗವಂತನೇ ನುಡಿದಿದ್ದಾರೆ, ಭಗವಂತನೇ
ನಮಗೆ ಮಾತು ಕೊಟ್ಟಿದ್ದಾರೆ. ಭಗವಂತ ನಿಂತಿದ್ದಾನೆ ನಮ್ಮ ಧರ್ಮ ರಕ್ಷಣೆಗೆ, ನಮ್ಮ ರಕ್ಷಣೆಗೆ ಭಗವಂತ ನಿಂತಿದ್ದಾರೆ. ಧರ್ಮ ಕಾರ್ಯ ಅವರು ಮಾಡಿಸ್ತಾರೆ. ಅವರ ಹಾದಿನಲ್ಲಿ ನಾವು ನಡೆಯುವಂಥ ಕೆಲಸ ಮಾಡೋಣ ಅಂತ ಹೇಳ್ತಾ, ಒಂದು ರಾಮ ಮಂದಿರದ ಮುಂದೆ ಒಂದು ವೇದೋಕ್ತ ದೀಪ ಬೆಳಗಲಿಕ್ಕೆ ನಮ್ಗೆ 500 ವರ್ಷ ಬೇಕಾಯಿತು. 500 ವರ್ಷ ಆಗಿತ್ತು ರಾಮ ಮಂದಿರದ ಮುಂದೆ ಒಂದು ವೇದೋಕ್ತ ದೀಪ ಬೆಳಗಿ. ಆದರೆ ರಾಮರ ದಯೆ ಇವತ್ತು ಅದೇ ಅಯೋಧ್ಯೆ ಪುಣ್ಯಭೂಮಿನಲ್ಲಿ ಅದೇ ರಾಮ ಮಂದಿರದ ಮುಂದೆ 28 ಲಕ್ಷ ದೀಪಗಳನ್ನು ಹಚ್ಚಿಡುವಂಥ ಕೆಲಸವನ್ನು ಹಿಂದೂ ಸಮಾಜ ಮಾಡಿದೆ. ಇದೇ ರೀತಿಯಲ್ಲಿ ಕಾಶಿ ವಿಶ್ವನಾಥರು ನಮಗೋಸ್ಕರ ಕಾದು ನಿಂತಿದ್ದಾರೆ. ಕಳೆದ 371 ವರ್ಷಗಳಿಂದ ಒಂದು ದೀಪ ಹಚ್ಚಿಡ್ತಾರೆ ನನ್ನ ಭಕ್ತರು ಬಂದು, ಒಂದು ದೀಪಕ್ಕೋಸ್ಕರ. ಇವತ್ತು ಮಹಾಲಿಂಗೇಶ್ವರರ ಮುಂದೆ ನಾವು ಪ್ರಮಾಣ ಮಾಡೋಣ, ನಿನ್ನದೇ ಸ್ವರೂಪದಲ್ಲಿ ಅಲ್ಲಿ ಕಾಶಿ ವಿಶ್ವನಾಥನಾಗಿ ಕಾಶಿನಲ್ಲಿ ಭಗವಂತ ಕೂತಿದ್ದಾನೆ, ನಿನ್ನದೇ ಸ್ವರೂಪ. ಅಲ್ಲಿಯೂ ಕೂಡ ನಿನ್ನ ಮುಂದೆ ಕೂಡ ಒಂದು ವೇದೋಕ್ತ ದೀಪ ಹಚ್ಚಿಡುವಂಥ ಕೆಲಸ ನನ್ನ ತಲೆಮಾರಿನಿಂದಾಗಲಿ, ನನ್ನ ಪೀಳಿಗೆಯಿಂದಾಗಲಿ, ಕೃಷ್ಣನ ಮುಂದೆ ಒಂದು ದೀಪ ಬೆಳಗಿಸುವಂಥ ಕೆಲಸ ನನ್ನಿಂದಾಗಲಿ. ಇಷ್ಟು ವರ್ಷ ನನ್ನ ಪೂರ್ವಿಕರು ಕರೆ ಕೊಟ್ಟರು, ರಾಮ್ ಲಲ್ಲಾ ಅಮ್ಮ ಆಯಂಗೆ ಮಂದಿರ ವಹಿ ಬನಾಯಂಗೆ. ಈಗ ನಾವು ಕರೆ ಕೊಡೋಣ, ಕೃಷ್ಣ ಲಲ್ಲಾ ಅಮ್ಮ ಆಯಂಗೆ ಮಾಖನ್ ವಹಿ ಚಢಾಯಂಗೆ. ಮಥುರಾಗೆ ಬರ್ತೀವಿ, ಸಂವಿಧಾನದ ಅಡಿನಲ್ಲೇ ಮಥುರಾ ಕೃಷ್ಣ ಜನ್ಮಭೂಮಿಯ ಕಾರ್ಯವನ್ನು ಸಾಕಾರಗೊಳಿಸ್ತೀವಿ, ಕಾಶಿ ವಿಶ್ವನಾಥರ ಕಾರ್ಯವನ್ನು ಸಂವಿಧಾನದ ಅಡಿನಲ್ಲೇ ಸಾಕಾರಗೊಳಿಸ್ತೀವಿ. ಈ ಕೆಲಸಗಳಾಗುವ ನಿಟ್ಟಿನಲ್ಲೂ ಆಗಲೂ ಪ್ರಶ್ನೆಗಳು ಬರ್ತಾವೆ. ಈಗಾಗಲೇ ಪ್ರಶ್ನೆಗಳು ಬಂದಿದೆ. ಪ್ರಸ್ತುತ ಕಾಶಿ ವಿಶ್ವನಾಥರ ಮಂದಿರದ ಕೇಸನ್ನು ಕೋರ್ಟ್ನಲ್ಲಿ ನಡೆಸ್ತಾ ಇರುವಂಥ ಶ್ರೀ ವಿಷ್ಣು ಶಂಕರ್ಜಿ ಜೈನ್ ವಕೀಲರ ಜೊತೆ ಕೂತು ಮಾತಾಡ್ತಿರ್ಬೇಕಾದ್ರೆ ಅವ್ರು ಹೇಳಿದ್ರು, ಅವ್ರ ಹತ್ರ ಪತ್ರಕರ್ತರೊಬ್ಬರು ಬಂದು ಪ್ರಶ್ನೆ ಮಾಡಿದ್ರಂತೆ, ನೀವು ಹಿಂದೂಗಳು ರಾಮ ಮಂದಿರ ಬೇಕು ಹೇಳ್ತಿದ್ರಿ, ಈ ಕೃಷ್ಣ ಮಂದಿರ ಬೇಕು ಹೇಳ್ತೀರಾ, ಮುಂದೆ ಕಾಶಿ ವಿಶ್ವನಾಥರ ಮಂದಿರ ಬೇಕು ಹೇಳ್ತೀರಾ? ಹೀಗೆ ಹೇಳ್ತಾ ಹೋದರೆ ಸೀತಾರಾಮ್ ಗೋಯಲ್ ಅಂತ ಇತಿಹಾಸಕಾರರು ಬರೆದಿರುವಂಥ ಪ್ರಕಾರ ಭಾರತದಲ್ಲಿ ಮೊಘಲರು ನಾಶ ಮಾಡಿ ಹೋಗಿರುವಂಥ 35,000 ಹಿಂದೂ ದೇವಸ್ಥಾನಗಳಿದ್ದಾವೆ. ಸಾವರ್ಕರ್ ಅಂತ ಇತಿಹಾಸಕಾರರು 6 Glories Epochs of Indian History ಪುಸ್ತಕದಲ್ಲಿ ಬರೆದಿದ್ದಾರೆ. ಸೀತಾರಾಮ್ ಗೋಯಲ್ ಅಂತ ಇತಿಹಾಸಕಾರರು ತಮ್ಮ ಗ್ರಂಥಗಳಲ್ಲಿ ಬರೀತಾರೆ. ತಾಜ್ ಮಹಲ್ ಕೂಡ ಅದು ಶಹಜಾನ್ ಕಟ್ಟಿಸಿದ ತಾಜ್ ಮಹಲ್ ಅಲ್ಲ, ಅಲ್ಲೊಂದು ಶಿವನ ದೇವಸ್ಥಾನ ಇತ್ತು, ಅದು ತೇಜೋ ಮಹಲ್. ಶಹಜಾನ್ ಅದನ್ನ ಮೋಸದಿಂದ ಶಿವಲಿಂಗ ಭಗ್ನಗೊಳಿಸಿ ಅಲ್ಲೊಂದು ಗೋರಿ ಕೊಟ್ಕೊಂಡು ನನ್ನದು ತಾಜ್ ಮಹಲ್ ಅಂತ ಹೇಳ್ಕೊಂಡ ಅಂತ ಅನೇಕ ಇತಿಹಾಸಕಾರರು, ಸಾವರ್ಕರ್ ಅಂತವರು, ಸೀತಾರಾಮ್ ಗೋಯಲ್ ಅಂತ ಇತಿಹಾಸಕಾರರು ಹೇಳ್ತಾರೆ. ಹಾಗಂತ ಆ ಇತಿಹಾಸಕಾರರ ಪ್ರಕಾರ ನೀವು ಹಿಂದೂಗಳು ತಾಜ್ ಮಹಲ್ನ ಕೂಡ ವಾಪಸ್ ತೊಗೊಂಡು ಬಿಡ್ತೀರಾ ಶಿವನ ಮಂದಿರ ಅಂತ ಹೇಳ್ಕೊಂಡು ಅಂತ ಪತ್ರಕರ್ತರ ವಕೀಲರಿಗೆ ಪ್ರಶ್ನೆ ಮಾಡಿದ್ರು. ಆಗ ಶ್ರೀ ವಿಷ್ಣು ಶಂಕರ್ಜಿ ಜೈನ್ ವಕೀಲರು ಉತ್ತರ ಕೊಟ್ಟರು, ತಾಜ್ ಮಹಲ್ನ ಬಗ್ಗೆ ಈಗ ನೀವು ಮಾತಾಡ್ತಾ ಇದ್ದೀರಪ್ಪ, ನೀವು ಈಗ ತಾಜ್ ಮಹಲ್ನ ವಿಷಯ ತೆಗೆದಿದ್ದೀರಾ. ನಾನು 2015ರಿಂದ ತಾಜ್ ಮಹಲ್ನ ಕೇಸನ್ನು ಕೋರ್ಟ್ನಲ್ಲಿ ನಡೆಸ್ತಾ ಇದ್ದೀನಿ. ಇನ್ನು ಕೆಲವು ವರ್ಷ ಅದು ಶಹಜಾನ್ ಕಟ್ಟಿಸಿದ ತಾಜ್ ಮಹಲ್ ಅಲ್ಲ, ಅಲ್ಲೊಂದು ಶಿವಲಿಂಗ ಇತ್ತು, ಅದು ಶಿವನ ದೇವಸ್ಥಾನ, ಅದು ತೇಜೋ ಮಹಲ್, ಅದು ಕೂಡ ಹಿಂದೂಗಳ ಪಾಲಿಗೆ ಸೇರಿದ್ದು ಅಂತ ಸಂವಿಧಾನದ ಅಡಿನಲ್ಲೇ ತಾಜ್ ಮಹಲ್ ತೇಜೋ ಮಹಲ್ ಅನ್ನು ವಾಪಸ್ ತಗೊಳ್ಳುವಂಥ ಕೆಲಸ ಹಿಂದೂ ಸಮಾಜ ಮಾಡಲಿಕ್ಕಿದೆ ಅಂತ ಶ್ರೀ ವಿಷ್ಣು ಶಂಕರ್ಜಿ ಜೈನ್ ವಕೀಲರು ಕೊಟ್ಟಂಥ ಉತ್ತರ ಕೇಳಿದಾಗ ಹೆಮ್ಮೆ ಆಯಿತು ನನ್ನ ನೆಚ್ಚಿನ ಬಂಧುಗಳೇ. ಕೊನೆಗೂ ನಮ್ಮ ದೇವರುಗಳು ನಮಗೆ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಎಲ್ಲ ಧಾರ್ಮಿಕ ಕ್ಷೇತ್ರಗಳು ನಮ್ಮ ಬಳಿ ವಾಪಸ್ ಬರ್ತಿದ್ದಾವೆ. ಈ ಧಾರ್ಮ ಕಾರ್ಯದಲ್ಲಿ, ಈ ಧಾರ್ಮಿಕ ಕೆಲಸದಲ್ಲಿ ಮುಂದೆ ಇರುವಂಥ ಆ ಕೆಲಸಗಳನ್ನು ಸಂವಿಧಾನದ ಅಡಿನಲ್ಲಿ ಸಾಕಾರಗೊಳಿಸೋಣ ಅಂತ ಹೇಳ್ತಾ ಕೊನೆಗೊಂದು ಮಾತು ನನ್ನ ನೆಚ್ಚಿನ ಬಂಧುಗಳೇ, ಕೃಷ್ಣರ ಕಾರ್ಯ ಆಗಬೇಕಾದ್ರೂ ಪ್ರಶ್ನೆಗಳು ಬರ್ತಾವೆ. ರಾಮ ಮಂದಿರ ಕಾರ್ಯ ಆಗಬೇಕಾದ್ರೆ ಬಂದಂಥ ಪ್ರಶ್ನೆಗಳು ಈಗಲೂ ಬರ್ತಾವೆ. ಕೃಷ್ಣ ಜನ್ಮಭೂಮಿ ಬೇಕು ಅಂತ ಹೇಳ್ತೀರ ಹಿಂದೂಗಳು, ಆದರೆ ಅದೇ ಕೃಷ್ಣರ ಜನ್ಮಭೂಮಿ, ಕೃಷ್ಣರು ಅಲ್ಲೇ ಹುಟ್ಟಿದ್ರು, ಕೃಷ್ಣರು ನಿಜವಾಗ್ಲೂ ಬದುಕಿದ್ರು ಅಂತ ನಿಮ್ಮ ಹತ್ರ ಏನು ಸಾಕ್ಷಿ ಇತಿಹಾಸದಲ್ಲಿ ಪ್ರಶ್ನೆ ಮಾಡ್ತಾರೆ. ಇಂಥ ಪ್ರಶ್ನೆಗಳು ಬಂದಾಗಲೂ ನಮ್ಮ ಮಕ್ಕಳಲ್ಲಿ ರಾಮರ ಭಕ್ತಿ, ಕೃಷ್ಣರ ಭಕ್ತಿ ಎಷ್ಟು ಬೆಳೆದಿರಬೇಕಂದ್ರೆ ನಮ್ಮ ಒಂದೊಂದು ಮಕ್ಕಳು ಆಗಲೂ ಹೇಳ್ಕೊಳ್ಬೇಕು, ರಾಮರ ವಂಶಕ್ಕೆ ಮಾತ್ರ ಅಲ್ಲಪ್ಪ, ಶ್ರೀಕೃಷ್ಣ ಪರಮಾತ್ಮರ ವಂಶವೃಕ್ಷದ ಅಸ್ತಿತ್ವಕ್ಕೂ ಕೂಡ ನಾನು ಸಾಕ್ಷಿಯನ್ನು ಕೊಡಬಲ್ಲೆ, ಪುರಾವೆಯನ್ನು ಕೊಡಬಲ್ಲೆ. ನಮ್ಮ ಮಕ್ಕಳ ಬಾಯಿಂದ ಬರಬೇಕು ಶ್ರೀಕೃಷ್ಣ ಪರಮಾತ್ಮರ ದಯೆಯಿಂದ. ಮೊದಲಿಗೆ ಬಂದದ್ದು ಶ್ರೀವಿಷ್ಣುವಿನ ಮಗ ಬ್ರಹ್ಮನ ಮಗ ಮರೀಚಿ ಮಗ ಕಶ್ಯಪ, ಕಶ್ಯಪನ ವೈವಾಸ್ವನ ಮಗ ಮನುವಿನ ಮಗ ಇಳನ ಮಗ ಪುರೂರವನ ಮಗ ಅಯುವಿನ ಮಗ ನಘೂಷನ ಮಗ ಯಾತಿಯ ಮಗ ಯದುವಿನ ಮಗ ಕ್ರೋಸ್ತುವಿನ ಮಗ ಧ್ವಜೀವನ ಮಗ ಸ್ವಾತಿಯ ಮಗ ಋಷಂಕುವಿನ ಮಗ ಚಿತ್ರಾರ್ಥನ ಮಗ ಶಶಿಬಿಂದುವಿನ ಮಗ ಪೃಥುಷಾರನ ಮಗ ಪ್ರಿತ್ಯೋತ್ತಮನ ಮಗ ಉಷಾನ್ನ ಮಗ ಶಿತಾಪುವಿನ ಮಗ ರುಕುಮಕವಚನ ಮಗ ಪಾರವೃತನ ಮಗ ಜ್ಞಾಮೋಗನ ಮಗ ವಿದ್ರಭನ ಮಗ ಕ್ರೋತ್ನ ಮಗ ಕುಂತಿ ಮಗ ದೃಷ್ಟಿ ಮಗ ನಿಧೃತಿ ಮಗ ದಾಸಾಯಿ ಮಗ ವ್ಯೋಮನ ಮಗ ಜಿಮುತನ ಮಗ ವಿಕೃತಿ ಮಗ ಭೀಮರಥನ ಮಗ ನವರಥನ ಮಗ ದಾಶರಥನ ಮಗ ಶಾಕುನಿಯ ಮಗ ಕರಂಭೆ ಮಗ ವಿಧ್ವರತ್ನ ಮಗ ಶೂರನ ಮಗ ಶಾಮಿನ್ನ ಮಗ ಪ್ರತಿಕ್ಷಾತ್ರ ಮಗ ಸ್ವಯಂಭೋಜನ ಮಗ ಋತಿಕ್ನ ಮಗ ದೇವಗರ್ಭನ ಮಗ ಶೂರಸೇನ ಮಗ ವಾಸುದೇವರ ಮಗನೇ ಚಂದ್ರವಂಶ ಚಕ್ರವರ್ತಿ ದೇವಕೀನಂದನ ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳುವ ಮಟ್ಟಕ್ಕೆ
ಕೃಷ್ಣರ ಆಶೀರ್ವಾದವು ನಮ್ಮ ಮಕ್ಕಳಿಗೆ ಲಭಿಸಲಿ, ಕೃಷ್ಣರ ಜಾಗೃತಿಯು ಮನೆ ಮನೆಯಲ್ಲಿ ಬರಲಿ ಅಂತ ತಮ್ಮಲ್ಲಿ ಕೇಳ್ಕೊಂತ ಇಡೀ ಧರ್ಮ ರಕ್ಷಣೆಯ ಕಾರ್ಯ ಭಗವಂತ ನಮ್ಮ ಹೆಗಲ ಮೇಲೆ ಹೊರಿಸಿ ಹೋಗಿದ್ದಾರೆ. ಅದರಲ್ಲಿ ಕನಿಷ್ಠ ಪಕ್ಷ 1% ಕಾರ್ಯವನ್ನಾದರೂ ಹಿಂದುವಾಗಿ ಹುಟ್ಟಿ ಹಿಂದೂ ಧರ್ಮಕ್ಕೋಸ್ಕರ ನಾವು ಸಲ್ಲಿಸೋಣ ಅಂತ ಭಗವಂತನ ಮುಂದೆ ನಮ್ಮ ಪ್ರಾರ್ಥನೆಯನ್ನು ಇಡೋಣ ಅಂತ ತಮ್ಮಲ್ಲಿ ಕೇಳ್ಕೊಂತ ನಂಗೆರಡು ಮಾತನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕಮಿಟಿಯ ಎಲ್ಲ ಹಿರಿಯರಿಗೆ, ಮುಖ್ಯಸ್ಥರಿಗೆ ಹಾಗೂ ವಿಶೇಷವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥ ನಮ್ಮ ಕಾರ್ಯಕರ್ತ ಅಣ್ಣಂದಿರಿಗೆ, ಒಂದು ಧಾರ್ಮಿಕ ಸಭಾ ಆಯೋಜನೆ ಮಾಡಬೇಕಂದ್ರೆ ತಿಂಗಳುಗಳ ಗಟ್ಟಲೆ ನಿದ್ದೆಯನ್ನು ಗೆಟ್ಟು, ಊಟವನ್ನು ಬಿಟ್ಟು, ಮನೆ ಕೆಲಸವನ್ನು ಬಿಟ್ಟು, ಮನ್ನಲ್ಲಿ ಕೆಲಸ ಇಲ್ಲ ಅಂತಲ್ಲ, ತಮ್ಮದೇ ನೂರಾರು ಕೆಲಸಗಳು, ತಮ್ಮದೇ ನೂರಾರು ವ್ಯವಹಾರಗಳು, ವಹಿವಾಟುಗಳು ಇದ್ರೂ ಕೂಡ ಅದನ್ನೆಲ್ಲ ಪಕ್ಕಕ್ಕೆ ಸೇರಿಸಿ ಮನೆ ಕೆಲಸ ಆಮೇಲೆ ಮೊದಲು ಧರ್ಮದ ಕೆಲಸ ಆಗಬೇಕು, ಮೊದಲು ನನ್ನ ಊರಿನ ಜನರ ಜಾಗೃತಿ ಆಗಬೇಕು, ಮೊದಲು ನನ್ನ ಮಂದಿರದ ಕೆಲಸ ಆಗಬೇಕು ಅಂತ ತನ್ನ ಕೆಲಸವನ್ನು ಬದಿಗಿಟ್ಟು ಬಂದು ತನ್ನದೇ ಕೆಲಸ ಅನ್ನೋ ರೀತಿಯಲ್ಲಿ ನಮ್ಮ ಧರ್ಮ ಕೆಲಸ ಮಾಡ್ತಿರ್ತಾರೆ. ಆ ಕಾರ್ಯಕರ್ತ ಅಣ್ಣಂದರಿಗೆ ನಾವು ಏನು ಗೌರವ ಸಲ್ಲಿಸ್ತೀವೋ ಇಲ್ವೋ, ಒಂದು ಬ್ರಹ್ಮ ಕಳಶೋತ್ಸವ ಇಷ್ಟು ದಿನಗಳ ಕಾಲ ಇಷ್ಟು ವಿಜೃಂಭಣೆಯಿಂದ ಇಷ್ಟು ವ್ಯವಸ್ಥಿತವಾಗಿ ಆಯೋಜನೆ ಮಾಡಿರುವಂಥ ಆ ಕಾರ್ಯಕರ್ತ ಅಣ್ಣಂದಿರು ದಯವಿಟ್ಟು ಹೆಗಲ ಮೇಲೆ ಕೇಸರಿ ಶಲ್ಯ ಹಾಕೊಂಡು ಓಡಾಡ್ತಿರೋದು ಎಲ್ಲಾದರೂ ಕಾಣಿಸಿದ್ರೆ ದಯವಿಟ್ಟು ಊರಿನ ಹಿರಿಯರ ಕಾರ್ಯಕರ್ತ ಅಣ್ಣಂದಿರ ಹತ್ರ ಹೋಗಿ ಅವರ ಹೆಗಲನ್ನ ತಟ್ಟಿ, ನಿನ್ನ ಮನೆ ಕೆಲಸ ಬಿಟ್ಟು ಬಂದು ನಿನ್ನದೇ ಕೆಲಸ ಅನ್ನೋ ರೀತಿನ ಧರ್ಮದ ಕೆಲಸ ಮಾಡ್ತಿದ್ಯಲ್ಲಪ್ಪ, ನಿನ್ನ ನೋಡಿದ್ರೆ ಹೆಮ್ಮೆ ಅನಿಸುತ್ತೆ ನನಗೆ ಅಂತ ಆ ಕಾರ್ಯಕರ್ತ ಅಣ್ಣಂದ್ರೆ ಹೆಗಲು ತಟ್ಟಿ ಶಬಾಷ್ ಅಂತ ಹೇಳಿ ಹೋಗಿ ಸಾಕು. ನಾವು ನಮ್ಮ ಕಾರ್ಯಕರ್ತ ಅಣ್ಣಂದರಿಗೆ ಸಲ್ಲಿಸುವ ಗೌರವ ಇಷ್ಟೇ. ಧರ್ಮೋ ರಕ್ಷತೆ ರಕ್ಷಿತ ಶಾಸ್ತ್ರಗಳಲ್ಲೇ ಹೇಳಿದ್ದಾರೆ, ಯಾರು ಧರ್ಮ ರಕ್ಷಣೆ ಮಾಡ್ತಾರೋ ಅವರ ರಕ್ಷಣೆ ಮಾಡಲಿಕ್ಕೆ ಧರ್ಮವೇ ಖುದ್ದು ನಿಂತಿರುತ್ತೆ. ಆದ್ರಿಂದ ನನ್ನ ಧರ್ಮ ಕಾರ್ಯ ಮಾಡ್ತಿರುವಂಥ ಆ ಕಾರ್ಯಕರ್ತ ಅಣ್ಣಂದಿರು ಇಷ್ಟು ವರ್ಷ ನೂರಾರು ಸಮಸ್ಯೆಗಳು ಬಂದರೂ ಕೂಡ ಯಾಕೆ ಧರ್ಮ ಮಾಡಿಸಿಲ್ಲ ಅಂದರೆ ಆ ಸಮಸ್ಯೆ ಎಲ್ಲದರ ಎದುರುಗಡೆ ಒಬ್ಬ ಹಿಂದೂ ಕಾರ್ಯಕರ್ತ ಒಂದು ಕೇಸರಿ ಶಾಲೆ ಎದುರಿಗೆ ನಿಂತಿತ್ತು. ಆ ಕಾರ್ಯಕರ್ತನ ಆಶ್ರಮದ ಪ್ರತಿಫಲದಿಂದ ಇವತ್ತು ಧರ್ಮ ಉಳ್ಕೊಂಡು ಬಂದಿದೆ. ಆ ಕಾರ್ಯಕರ್ತ ಅಣ್ಣಂದರಿಗೆ ರಕ್ಷಣೆಗೆ ಯಾರು ನಿಲ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿರುವಂಥ ನಾವು ಹಿಂದೂಗಳೇ ನಿಲ್ಲಬೇಕು. ನಾವೇ ಗ್ರಾಮಸ್ಥರು ಕಾರ್ಯಕರ್ತ ಅಣ್ಣಂದಿರ ಬೆನ್ನೆಲುಬಾಗಿ ನಿಂತು ಆ ಕಾರ್ಯಕರ್ತ ಅಣ್ಣಂದರಿಗೆ ಶ್ಲಾಘನೆಯನ್ನು ನೀಡ್ತಾ ಆ ಕಾರ್ಯಕರ್ತ ಅಣ್ಣಂದಿರ ಪರವಾಗಿ ನಿಲ್ಲೋಣ, ಅವರಿಗೆ ಬೆಂಬಲ ನಾವು ಸೂಚಿಸೋಣ ಅಂತ ತಮ್ಮಲ್ಲಿ ಕೇಳ್ಕೊಂತ ಎಲ್ಲ ನನ್ನೆಚ್ಚಿನ ಕಾರ್ಯಕರ್ತ ಅಣ್ಣಂದಿರಿಗೆ, ಕಾರ್ಯಕರ್ತ ತಾಯಿಂದಿರಿಗೆ ಶತ ನಮನಗಳನ್ನು ಸಲ್ಲಿಸುವ ಮೂಲಕ ಗುರು ಮಹಾರಾಜು, ಶಾರದಾ ಮಾತೆ ನನ್ನ ಕೈಲಿ ಆಡಿಸಿರುವಂಥ 2 ಮಾತನ್ನು ಕೇಳಿಸ್ಕೊಂಡಂಥ ಎಲ್ಲ ಗಣ್ಯರಿಗೆ, ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿಣಿಯರಿಗೆ ಹಾಗೂ ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡಿರುವಂಥ ಆರಕ್ಷಕ ಬಂಧುಗಳಿಗೆ, ಪತ್ರಕರ್ತ ಬಾಂಧವರಿಗೆ ಹಾಗೂ ಎಲ್ಲ ಹಿರಿಕಿರಿಯರ ಪಾದಗಳಿಗೆ ಮತ್ತೊಮ್ಮೆ ನಾನು ಹಣೆ ಹಚ್ಚಿ ನಮಸ್ಕರಿಸ್ತೇನೆ. ನನ್ನ ನೆಚ್ಚಿನ ಬಂಧುಗಳೇ, ಈಗ ಎಲ್ಲರೂ ಒಮ್ಮೆ ಜಯಕಾರ ಹಾಕ್ಬಿಡೋಣ. ದಯವಿಟ್ಟು ನಿಮ್ಮ ಎರಡೂ ಕೈಗಳನ್ನು ಗಾಳಿನ ತೂಡುತ್ತಾ ಉಚ್ಚಕಂಠದಿಂದ ಭಾರತ್ ಮಾತಾಗಿ ಅಂತ ಜಯಘೋಷ ಹಾಕಿ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ವಂದೇ ಜೈ ಶ್ರೀರಾಮ್, ಜೈ ಹಿಂದ್, ವಂದೇ ಮಾತರಂ. ಹರಿ ಓಂ ತತ್ ಸತ್ ಶ್ರೀರಾಮಕೃಷ್ಣ ಅರ್ಪಣಮಸ್ತು.